ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಸಾಹಿತ್ಯ ಸಂಜೆಗಳ ಸಮಾಗಮದಲ್ಲಿ ನಾವೆಲ್ಲ ಮತ್ತೊಮ್ಮೆ ಸೇರ್ತಾ ಇದ್ದೀವಿ ಎನ್ನೋದು ತುಂಬಾ ಸಂತೋಷದ ಸಂಗತಿ. ಕರ್ನಾಟಕ ಲೇಖಕಿಯರ ಸಂಘವು ಈ ಸಂಜೆ ಹಮ್ಮಿಕೊಂಡಿರುವ ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನಕ್ಕೆ ನಿಮಗೆಲ್ಲ ಸ್ವಾಗತಿಸುವ ಕಾರ್ಯದರ್ಶಿ ನಾಗರತ್ನ ಚಂದ್ರಶೇಖರ್. ವೇದಿಕೆಯ ಮೇಲೆ ಇಂದು ನಮ್ಮೊಡನಿದ್ದಾರೆ ಅಧ್ಯಕ್ಷತೆ ವಹಿಸಿರುವ ಸಂಘದ ಅಧ್ಯಕ್ಷರಾದ ವನಮಾಲಾ ಸಂಪನ್ನ ಕುಮಾರ, ಹಿರಿಯ ಲೇಖಕಿ ಮೈಸೂರಿನ ಮಂಗಳಾ ಸತ್ಯನ್ ಹಾಗೂ ಪ್ರಬಂಧ ಮಂಡಿಸಲಿರುವ ಲೇಖಕಿಯರಾದ ನಾಗರತ್ನ ಬಿಆರ್ ಹಾಗೂ ವಾಣಿ ಸುಬ್ಬಯ್ಯ, ಹಾಗೂ ಪದಾಧಿಕಾರಿಗಳು ತಾಂತ್ರಿಕ ನಿರ್ವಹಣೆಯಲ್ಲಿ ಗುರುರಾಜ್ ಶಾಸ್ತ್ರಿ ಹಾಗೂ ರೇಣುಕಾ ದೇಸಾಯಿ ಅವರು. ಈಗ ನಮ್ಮನ್ನೆಲ್ಲ ಹಾಗೂ ನಿಮ್ಮನ್ನೆಲ್ಲ ಸ್ವಾಗತಿಸಲು ಉಪಾಧ್ಯಕ್ಷರಾದ ಗಿರಿಜಾ ರಾಜ್ ಅವರನ್ನು ನಾನು ವೇದಿಕೆಯ ಮೇಲೆ ಬರಲು ಸ್ವಾಗತಿಸುತ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷರೇ, ವೇದಿಕೆಯ ಗಣ್ಯರೇ ಹಾಗೂ ಲೇಖಕಿಯರೇ, ಸ್ನೇಹಿತರೆ, ಹಿರಿಯ ಚೇತನಗಳ ಸಾಹಿತ್ಯ ಶರದಿಯಲ್ಲಿ ಮನಸಾರೆ ಮುಳುಗೇಳುವ ಇದು ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನದ ಕಾರ್ಯಕ್ರಮ ಮತ್ತೆ ನಿಮಗೆಲ್ಲ ರಸಬುತ್ತಿಯನ್ನ ಹೊತ್ತು ತಂದಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಹಾಗೂ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರೂ ಆದ ಶ್ರೀಮತಿ ವನಮಾಲಾ ಸಂಪನ್ನ ಕುಮಾರ್ ಅವರನ್ನು ಸಂಘದ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಕರ್ನಾಟಕದ ಹೆಮ್ಮೆ, ಚಾರಿತ್ರಿಕ ಐಸಿರಿಯ ಊರಾದ ಮೈಸೂರಿನವರೇ ಆದ ಹಿರಿಯ ಲೇಖಕಿ ಎಸ್ ಮಂಗಳಾ ಸತ್ಯನ್ ಅವರು ಇಂದಿನ ಕಾರ್ಯಕ್ರಮದ ಅಧ್ವರ್ಯು ಹಾಗೂ ಗುರುಮಾತೆಯಂತೆ ಆಗಮಿಸಿದ್ದಾರೆ. ಅವರ ಸಾಹಿತ್ಯ ಸುಧೆಗೆ ಎದೆಯೊಡ್ಡುವ ಸಂತೋಷದ ಯೋಗ ನಮ್ಮದಾಗಿದೆ ಇಂದು. ಅವರನ್ನು ಹೃತ್ಪೂರ್ವಕ ಸ್ವಾಗತದೊಡನೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲು ನನಗೆ ಅತೀವ ಹರ್ಷವೆನಿಸುತ್ತಿದೆ. ಮಂಗಳಾ ಸತ್ಯನ್ ಅವರ ಕಾದಂಬರಿಗಳ ಬಗ್ಗೆ ಮಾತನಾಡಲು, ಪ್ರಬಂಧ ಮಂಡಿಸಲು ಆಗಮಿಸಿರುವ ಮತ್ತೆ ಮೈಸೂರಿನವರೇ ಆದಂತಹ ಬಹುಮುಖ ಪ್ರತಿಭೆಯ ಶ್ರೀಮತಿ ಬಿಆರ್ ನಾಗರತ್ನ ಅವರನ್ನು ಈ ಕಾರ್ಯಕ್ರಮಕ್ಕೆ ಸಂಘದ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಮೈಸೂರಿನ ಪ್ರಸ್ತಾಪವನ್ನ ನಾವು ಮಾಡಲೇಬೇಕಾಗಿದೆ. ತ್ರಿವೇಣಿ ಸಂಗಮವಾಗಿದೆ ಇಂದು ನಮ್ಮ ವೇದಿಕೆ ಎಂದರೆ ಅತಿಶಯೋಕ್ತಿ ಎಲ್ಲ ಎಂದು ನಾನು ಭಾವಿಸಿದ್ದೇನೆ. ಮಂಗಳಾ ಸತ್ಯನ್ ಅವರ ಇತರ ಸಾಹಿತ್ಯ ಕೃತಿಗಳ ಬಗ್ಗೆ ಪ್ರಬಂಧವನ್ನ ಮಂಡಿಸಲು ವಿದ್ವತ್ಪೂರ್ಣ ಲೇಖಕಿಯಾದ ಶ್ರೀಮತಿ ವಾಣಿ ಸುಬ್ಬಯ್ಯ ಆಗಮಿಸಿದ್ದಾರೆ. ಅವರನ್ನು ನಾನು ಸಂಘದ ಪರವಾಗಿ ಮನಃಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ಎಂದಿನಂತೆ ಕುಳಿತಲ್ಲೇ ಸಾಹಿತ್ಯ ರಸಬುತ್ತಿಯನ್ನು ಆಸ್ವಾದಿಸಲು ಸಿದ್ಧರಾಗಿ ಈ ವೆಬಿನಾರ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯ ಕಿರಿಯ ಲೇಖಕಿಯರು ಹಾಗೂ ಎಲ್ಲ ಸ್ನೇಹಿತರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕಾರ್ಯಕ್ರಮವನ್ನ ಸುಲಲಿತವಾಗಿ ಹಾಗೂ ಯಶಸ್ವಿ ಮಾಡುವಂತಹ ನಿಟ್ಟಿನಲ್ಲಿ ಸಮರ್ಪಕವಾಗಿ ಕೆಲಸ ಮಾಡುತ್ತಿರುವ ನಮ್ಮ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿಯ ಎಲ್ಲ ಗೆಳತಿಯರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ನಿರ್ವಹಣೆಯ ಮುಂದುವರಿಕೆಗಾಗಿ ಗೆಳತಿ ನಾಗರತ್ನ ಅವರಿಗೆ ವೇದಿಕೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಧನ್ಯವಾದ ಗಿರಿಜಾರಾಜ್ ಅವರಿಗೆ. ಈಗ ಪ್ರಸ್ತಾವನೆ ಸಂಘದ ಅಧ್ಯಕ್ಷರಾದ ವನಮಾಲಾ ಸಂಪನ್ನ ಕುಮಾರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೇಖಕಿಯರ ಸಂಘ ಅನೇಕ ಗುರುತರವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇದೆ. ಅನೇಕ ಕಾರ್ಯಕ್ರಮಗಳನ್ನ ನಾವು ನಿಲ್ದೇನೆ ಮಾಡ್ಕೊಂಡು ಬರ್ತಾ ಇದ್ರು ಈ ಕೊರೋನಾದಿಂದಾಗಿ ಸ್ವಲ್ಪ ನೇರ ಕಾರ್ಯಕ್ರಮಗಳನ್ನ ಇತ್ತೀಚಿನ ದಿನಗಳಲ್ಲಿ ಮಾಡೋಕೆ ಅಸಾಧ್ಯವಾದ್ರೂ ಕೂಡ ಈ ವೆಬಿನಾರ್ ಕಾರ್ಯಕ್ರಮದ ಮೂಲಕ ನಾವು ನಿಲ್ಲದೆ
ನಮ್ಮ ಪಯಣವನ್ನ ಮುಂದುವರಿಸ್ತಿರೋದಕ್ಕೆ ನಮಗೆಲ್ರಿಗೂ ಬಹಳ ಸಂತೋಷ ಆಗ್ತಿದೆ. ಜೊತೆಗೆ ನಾಡಿನಾದ್ಯಂತ ಇರುವಂತ ಎಲ್ಲ ಲೇಖಕಿಯರನ್ನ ಒಳಗೊಳ್ಳೋದಕ್ಕೆ ಕೂಡ ಈ ವೆಬಿನಾರ್ ವೇದಿಕೆ ಬಹಳ ಉಪಯುಕ್ತವಾದದ್ದು. ಈಗ ನೀವೆಲ್ಲರೂ ಗಮನಿಸಿದ ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡುವಾಗ ನಮ್ಮ ರಾಜ್ಯದಾದ್ಯಂತ ಇರುವಂತಹ ಮತ್ತು ಹೊರನಾಡಿನಲ್ಲಿರುವಂತಹ ಹೊರ ದೇಶದಲ್ಲಿರುವಂತಹ ನಮ್ಮ ಲೇಖಕಿಯರು ನಮ್ಮೊಂದಿಗೆ ಕೂಡಿಕೊಳ್ತಿದ್ದಾರೆ. ಇದು ತುಂಬಾ ಸಂತೋಷದ ವಿಚಾರ. ಹಾಗಾಗಿ ಈ ವೆಬಿನಾರ್ ಕಾರ್ಯಕ್ರಮಗಳನ್ನ ಕೂಡ ನಾವು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮಗಳಿಗೆ ನಾವು ತುಂಬಾ ಸಂತೋಷ ಪಡೋಣ. ಇವತ್ತು ನಮ್ಮ ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನ ಕಾರ್ಯಕ್ರಮ ಇದು ಕಳೆದ 3 ವರ್ಷಗಳಿಂದಲೂ ನಾವು ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದ್ದೇವೆ. ನಾಡಿನ ಬೇರೆ ಬೇರೆ ಭಾಗದಲ್ಲಿರುವಂತಹ ನಮ್ಮ 80 ದಾಟಿದ ನಮ್ಮ ಹಿರಿಯ ಲೇಖಕಿಯರನ್ನ ನಾವು ನಮ್ಮ ಈ ವೇದಿಕೆಗೆ ಬರಮಾಡಿಕೊಳ್ತಾ ಅವರ ಕೃತಿಗಳ ವಿಚಾರ ಸಂಕಿರಣವನ್ನ ಏರ್ಪಡಿಸ್ತಾ ಅವರನ್ನ ಇವತ್ತಿನ ಹೊಸ ಓದುಗರಿಗೆ, ಇಂದಿನ ಪೀಳಿಗೆಯವರಿಗೆ ಅಂದಿನ ಸಾಹಿತ್ಯವನ್ನ, ಅಂದಿನ ಲೇಖಕಿಯನ್ನ ಪರಿಚಯಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಇವತ್ತು ನಮ್ಮ ಹಿರಿಯ ಲೇಖಕಿ ಅವರ ಕಾದಂಬರಿಗಳನ್ನ, ಕಥೆಗಳನ್ನೆಲ್ಲ ನಾವು ಓದಿಯೇ ಬೆಳೆದ್ವಿ. ಎಸ್ ಮಂಗಳಾ ಸತ್ಯನ್ ಅವರು ಇವತ್ತು ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ನಮ್ಗೆಲ್ರಿಗೂ ಅತ್ಯಂತ ಸಂತೋಷವನ್ನ ಕೊಡ್ತಿದ್ದಾರೆ. ಅದು ತುಂಬಾ ಸಂತೋಷಕರವಾದಂತಹ ವಿಚಾರ. ಯಾಕೆಂದ್ರೆ ಅವರು ತುಂಬಾ ಕನ್ನಡ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ, ಬಹುತೇಕ ಪ್ರಕಾರಗಳಲ್ಲಿ ಅವರು ಬರ್ದಿದ್ದಾರೆ. ಮತ್ತೆ ಎಸ್ ಮಂಗಳಾ ಸತ್ಯನ್ ಅಂದ ಕೂಡಲೇ ಬಹುತೇಕರಿಗೆ ಅವರ ಬರಹಗಳ ನೆನಪಾಗ್ತದೆ. ಹಾಗಾಗಿ ತುಂಬಾ ಜನ ಇವತ್ತು ಅವರನ್ನ ನೋಡೋದಕ್ಕೆ, ಅವ್ರ ಜೊತೆ ಮಾತಾಡೋದಕ್ಕೆ ಖುಷಿ ಪಟ್ಟು ನಮ್ ಜೊತೆಗೆ ಸೇರಿದ್ದಾರೆ. ಮಂಗಳಾ ಸತ್ಯನ್ ಅವರದ್ದು ಸಂಘಟನೆ, ಸಮಾಜ ಸೇವೆ ಎಲ್ಲದರಲ್ಲೂ ಕೂಡ ಅವರು ಮುಂಚೂಣಿಯಲ್ಲೇ ಇದ್ದಾರೆ. ಇವತ್ತಿಗೂ ಕೂಡ ನಮ್ಮ ಈ ಹಿರಿಯ ಲೇಖಕಿಯರು 80 ವಯಸ್ಸನ್ನ ದಾಟಿದ್ರು ಕೂಡ 90ರವರು ಎಲ್ರು ಕೂಡ ಬಹಳಷ್ಟು ಲೇಖಕಿಯರು. ಯಾಕೆ ನಮ್ಗೆ ತುಂಬಾ ಖುಷಿ ಆಗತ್ತೆ ಅಂತಂದ್ರೆ ಅವರಲ್ಲಿ ಇರುವ ಪ್ರತಿಭೆ, ವಿದ್ವತ್ತು ಜೊತೆಗೆ ವಯೋಸಹಜವಾದ ಸಹಜತೆ ಕಾರಣಕ್ಕೆ ಅವರು ಸ್ವಲ್ಪ ವಿಶ್ರಾಂತಿಯಲ್ಲಿ ಇದ್ರೂ ಕೂಡ ಅವರ ಆಲೋಚನೆಗಳಾಗ್ಲಿ, ಅವರ ಬರಹಗಳಾಗ್ಲಿ ನಿಂತಿಲ್ಲ. ಅವ್ರದ್ದು ಒಂದು ಸಮಾಜಮುಖಿ ಆಲೋಚನೆಗಳು, ಹೊಸತನ ಏನ್ ಕೊಡಬಹುದು ಅಥವಾ ಈ ಸಮಾಜ ಹೊಸತಾಗಿ ಹೇಗೆ ಇನ್ನಷ್ಟು ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಏನ್ ಮಾಡಬಹುದು ಅನ್ನುವಂತ ಅವರ ಆಲೋಚನೆಯ ದೇಣಿಗೆಯನ್ನ ಸದಾ ನೀಡ್ತಾ ಈ ನಮ್ಮೆಲ್ಲ ಲೇಖಕಿಯರು ಪ್ರಸ್ತುತವಾಗಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಿದ್ದೇನೆ. ಹಾಗೆ ಈ ಅಂದಿನ ಲೇಖಕಿಯರ ಈ ಸಾಹಿತ್ಯವನ್ನ ಇಂದಿನ ಓದುಗರಿಗೆ ನಾವು ಮತ್ತೆ ಅವರ ಓದಿನ ಅಭಿರುಚಿಯನ್ನ ಬೆಳೆಸ್ತಾ ಅವರಿಗೆ ಆ ಓದಿನ ರುಚಿಯನ್ನ ಹತ್ತಿಸ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಪ್ರತಿ ತಿಂಗಳು ಇಂಥ ಹಿರಿಯ ಲೇಖಕಿಯರನ್ನ ನಾವು ನಿಮ್ಮೆಡೆಗೆ ಕರ್ಕೊಂಡು ಬರ್ತೇವೆ. ಅವರು ಈ ವೇದಿಕೆಯಲ್ಲಿ ಅವರ ಸಾಹಿತ್ಯದ ಕುರಿತು, ಅವರ ಬದುಕಿನ ಕುರಿತು ನಿಮ್ ಜೊತೆಗೆ ಮಾತಾಡ್ತಾರೆ. ಹಾಗಾಗಿ ಇಂಥ ಒಂದು ಅಪೂರ್ವವಾದ ಅದ್ಭುತವಾದ ಅನನ್ಯವಾದ ಕಾರ್ಯಕ್ರಮ ಇದು. ನಮ್ಮ ಹಿರಿಯ ಲೇಖಕಿಯರನ್ನ ನಾವು ಒಂದ್ ಕಾಲದಲ್ಲಿ ಬರೀ ಓದ್ಕೊಂಡಿರ್ತಿದ್ವಿ. ಅವ್ರನ್ನ ಹೀಗೆ ಭೇಟಿಯಾಗೋದು, ವೆಬಿನಾರ್ ಅಲ್ಲಾದ್ರೂ ಕೂಡ ಅವ್ರನ್ನ ನೋಡ್ಬಹುದು, ಮಾತಾಡ್ಬಹುದು, ಅವ್ರ ಆಲೋಚನೆಗಳನ್ನ ನಾವು ತಗೊಳ್ಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ಇದು ಅತ್ಯಂತ ಸಂತೋಷವನ್ನ ಕೊಡುವಂತ ವಿಚಾರ. ಎಸ್ ಮಂಗಳಾ ಸತ್ಯನ್ ಅವರು ನಮ್ಮೆಲ್ಲರಿಗೂ ತುಂಬಾ ಪರಿಚಿತರು, ಬಹಳ ಕಾಲದಿಂದ ಬರೀತಿದ್ದಾರೆ. ಇವತ್ತಿಗೂ ಕೂಡ ಅವರ ಪಯಣ ಹಾಗೇ ಮುಂದುವರ್ಕೊಂಡು ಬಂದಿದೆ. ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತೇನೆ, ಮತ್ತೊಮ್ಮೆ ಅಭಿನಂದನೆಗಳನ್ನ ಕೋರ್ತೇನೆ. ಈ ಕಾರ್ಯಕ್ರಮವನ್ನ ನಾವು ಮುಂದುವರಿಸೋಣ. ಅವ್ರ ಜೊತೆಗೆ ನಾವು ಮಾತಾಡ್ತಾ ನಾವು ಇನ್ನಷ್ಟು ಆ ದಿನಗಳ ಕಥೆಗಳನ್ನ, ಅವರ ಬೆಳೆದು ಬಂದ ಪರಿಯ ಅಥವಾ ಅವರ ಸಾಹಿತ್ಯದ ವಿಚಾರಗಳನ್ನ ಈ ಪ್ರಬಂಧ ಮಂಡಿಸುವ ಮೂಲಕ, ಈಗ ಅವರ ಕಾದಂಬರಿಗಳ ಕುರಿತು ನಮ್ಮ ಲೇಖಕಿ BR ನಾಗರತ್ನ ಅವರು ಮಾತಾಡ್ತಾರೆ. ವಾಣಿ ಸುಬ್ಬಯ್ಯ ಅವರ ಇನ್ನಿತರ ಕೃತಿಗಳ ಬಗ್ಗೆ ಅವರು ಮಾತಾಡ್ತಾರೆ. ಇವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತು ನೆರೆದ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಹಿರಿಯ ಲೇಖಕಿ ಮಂಗಳಾ ಸತ್ಯನ್ ಅವರ ಪರಿಚಯವನ್ನು ಸಂಘದ ಸಹ ಕಾರ್ಯದರ್ಶಿ ಸರಸ್ವತಿ ನಟರಾಜನ್ ಅವರು ಮಾಡಿಕೊಡಲಿದ್ದಾರೆ. ನಮಸ್ಕಾರ. ಈ ದಿನ ಈ ಕಾರ್ಯಕ್ರಮದ
ಮುಖ್ಯ ಅತಿಥಿ ಹಿರಿಯ ಕಾದಂಬರಿಕಾರ್ತಿ, ಬಹುಮುಖ ಆಸಕ್ತ, ವಿವಿಧ ಸಂಘಟನೆಗಳಲ್ಲಿ ಇಂದಿಗೂ ತೊಡಗಿಸಿಕೊಂಡಿರುವ ನಮ್ಮ ನೆಚ್ಚಿನ ಶ್ರೀಮತಿ ಎಸ್ ಮಂಗಳಾ ಸತ್ಯನ್ ಅವರ ಕುರಿತು ಕೆಲವು ಮಾತನಾಡುವ ಸೌಭಾಗ್ಯ ನನ್ನದಾಗಿದೆ. ಶ್ರೀಮತಿ ಮಂಗಳಾ ಸತ್ಯನ್ ಜನನ ಹೊಳೆನರಸೀಪುರ. ತಾಯಿ ಶ್ರೀಮತಿ ಗುಂಡಮ್ಮನವರು, ತಂದೆ ಶ್ರೀ ಸಾಲುಗಾಮೆ ಸುಬ್ಬರಾವ್ರವರು ಅಡ್ವೊಕೇಟ್ ಆಗಿದ್ದರು. ನಿಮ್ಮ ಇದು ಮ್ಯೂಟ್ ಆಗಿದೆ ಮೇಡಮ್. ಮೇಡಮ್ ಮೈಕ್ ಆನ್ ಮಾಡ್ಕೊಳ್ಳಿ. ಮಾಡಿ. ಓಕೆ, ಸಾರಿ, ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಿರಿಯ ಕಾದಂಬರಿಕಾರ್ತಿ, ಬಹುಮುಖ ಆಸಕ್ತಿ, ವಿವಿಧ ಸಂಘಟನೆಗಳಲ್ಲಿ ಇಂದಿಗೂ ತೊಡಗಿಸಿಕೊಂಡಿರುವ ನಮ್ಮ ನೆಚ್ಚಿನ ಶ್ರೀಮತಿ ಎಸ್ ಮಂಗಳಾ ಸತ್ಯನ್ ಅವರ ಕುರಿತು ಕೆಲವು ಮಾತನಾಡುವ ಸೌಭಾಗ್ಯ ನನ್ನದಾಗಿದೆ. ಶ್ರೀಮತಿ ಮಂಗಳಾ ಸತ್ಯನ್ ಜನನ ಹೊಳೆನರಸೀಪುರ. ತಾಯಿ ಶ್ರೀಮತಿ ಗುಂಡಮ್ಮನವರು, ತಂದೆ ಶ್ರೀ ಸಾಲುಗಾಮಿ ಸುಬ್ಬರಾವ್ ಅವರು ಅಡ್ವೊಕೇಟ್. ಪತಿ ಶ್ರೀ ಎಸ್ ಸತ್ಯನಾರಾಯಣ್ ಅವರು ಪದಬಂಧದ ಜನಕ ಎಂದ ಹೆಸರಾದವರು. ಅನೇಕ ಪತ್ರಿಕೆಗಳಿಗಾಗಿ ಪದಬಂಧವನ್ನು ರಚಿಸಿ ಪ್ರಾರಂಭಿಸಿದವರು. ಮಗಳು, ಮಗ ಇಂಜಿನಿಯರ್ ಹಾಗೂ ಕಲಾವಿದರು. ಬಹುಮುಖ ಪ್ರತಿಭೆಯ ಕುಟುಂಬ ಇವರದು. ಶ್ರೀಮತಿ ಮಂಗಳಾ ಸತ್ಯನ್ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಸಣ್ಣ ಕಥೆಗಳು, ಕಾದಂಬರಿ, ಮಹಿಳಾ ಪರ ಲೇಖನಗಳು, ರೇಡಿಯೋ ನಾಟಕಗಳ ರಚನೆ, 40ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿರುವ ಹೆಗ್ಗಳಿಕೆ ಇವರದು. ಇವರ 4 ಕಾದಂಬರಿಗಳು ಭಾಗ್ಯ ಜ್ಯೋತಿ, ಮುಗ್ಧ ಮಾನವ, ಈ ಮುಖ, ಮುರಳಿ ಗಾನ, ಅಮೃತಪಾನ ಚಲನಚಿತ್ರಗಳಾಗಿ ಕನ್ನಡಿಗರ ಮನ ಸೆಳೆದಿದೆ. ಇದಲ್ಲದೆ 2 ಚಲನಚಿತ್ರಗಳಿಗೆ ಸಂಭಾಷಣೆ ರಚಿಸಿದ್ದಾರೆ. ಇವರ ಅನೇಕ ಕಾದಂಬರಿಗಳು ವಿವಿಧ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಿವೆ. ಇವರ 2 ಕಾದಂಬರಿಗಳು ಮೈಸೂರು ಆಕಾಶವಾಣಿಯಲ್ಲಿ 13 ವಾರಗಳ ಕಾಲ ಧಾರಾವಾಹಿಯಾಗಿ ಪ್ರಸಾರವಾಗಿವೆ. ಇವರ ಸಂಬಂಧ ನಾಟಕ ರಿಶ್ತೆ ಎನ್ನುವ ಹೆಸರಿನಲ್ಲಿ ಹಿಂದಿಗೆ ಭಾಷಾಂತರಗೊಂಡು ದೆಹಲಿ ಕೇಂದ್ರದಿಂದ ಪ್ರಸಾರವಾಗಿದೆ. ಅನೇಕ ಸಣ್ಣ ಕಥೆಗಳು ಬೆಂಗಳೂರು, ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಿವೆ. 4 ನಾಟಕಗಳು ದೂರದರ್ಶನ ಮತ್ತು ರಂಗಮಂದಿರದಲ್ಲಿ ಪ್ರದರ್ಶನಗೊಂಡಿವೆ. ಇದಲ್ಲದೆ 2 ಕಥಾ ಸಂಕಲನಗಳು, ಸಂಪಾದಕಿಯಾಗಿ ಮೈಸೂರು ದಸರಾ ಸ್ಮರಣ ಸಂಚಿಕೆ, ಸ್ತ್ರೀ ಶಕ್ತಿ ಮಹಿಳಾ ಪ್ರತಿಷ್ಠಾನದ ಸ್ಮರಣ ಸಂಚಿಕೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಶ್ರೀಮತಿ ಮಂಗಳಾ ಸತ್ಯನ್ ಸಂಘಟಕಿ ಕೂಡ. ಮಕ್ಕಳ ಸುಪ್ತ ಪ್ರತಿಭೆಯನ್ನು ಬೆಳಕಿಗೆ ತರುವ ಉದ್ದೇಶದ ಶ್ರೀ ಗಣೇಶ ಡ್ರಾಮ್ಯಾಟಿಕ್ಸ್, ರಂಜನಾ ಕಲಾರಂಗ ಯುವ ಪ್ರತಿಭೆಯನ್ನು ಹೊರತರಲು ಜನ್ಮ ತಾಳಿದ ಸಂಸ್ಥೆ. ಅಲ್ಲದೆ ಸ್ತ್ರೀ ಶಕ್ತಿ ಮಹಿಳಾ ಪ್ರತಿಷ್ಠಾನ ಮೈಸೂರು ಇವುಗಳ ಸ್ಥಾಪನೆಯ ಜೊತೆಗೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮೈಸೂರು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ, ದಸರಾ ಸ್ಮರಣ ಸಂಚಿಕಾದ ಸಮಿತಿ, ಪುಸ್ತಕ ಆಯ್ಕೆ ಸಮಿತಿ, ದಾನ ಚಿಂತಾಮಣಿ ಪ್ರಶಸ್ತಿ ಆಯ್ಕೆ ಸಮಿತಿ, ಇನ್ನೂ ಅನೇಕ ಸಮಿತಿಗಳಲ್ಲಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 2004ರಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಉಪನ್ಯಾಸಕಾರ್ತಿಯಾಗಿ ಆಮಂತ್ರಿತರಾಗಿದ್ದರು. ಇನ್ನು ಮಂಗಳಾ ಸತ್ಯನ್ ಅವರಿಗೆ ಸಂದ ಪ್ರಶಸ್ತಿಗಳ ದೊಡ್ಡ ಪಟ್ಟಿಯೇ ನನ್ನೆದುರಿಗಿದೆ. ಅದರಲ್ಲಿ ಕೆಲವು ಸಾಹಿತ್ಯ ಕಲಾ ಪ್ರಪೂರ್ಣೆ, ಕಾದಂಬರಿ ರತ್ನ, ಸಾಹಿತ್ಯ ಕಲಾ ಶಾರದೆ ಪ್ರಶಸ್ತಿ, ಮೈಸೂರು ನಕ್ಷತ್ರ, ವಿಪ್ರರತ್ನ, ಕಲಾಕೇಸರಿ, ಸಾಹಿತ್ಯ ರತ್ನ, ಅತ್ತಿಮಬ್ಬೆ ಪ್ರಶಸ್ತಿ, ಹೊಯ್ಸಳ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳ ಗರಿ ಇವರ ಮುಡಿಗೇರಿವೆ. 2002ರಲ್ಲಿ ಶ್ರವಣಬೆಳಗೊಳದಲ್ಲಿ ನಡೆದ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಹೀಗೆ ದಣಿವರಿಯದ ಉತ್ಸಾಹದಿಂದ ಸಾಹಿತ್ಯ ಕ್ಷೇತ್ರದ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿರುವ ಶ್ರೀಮತಿ ಮಂಗಳಾ ಸತ್ಯನ್ ರವರ ಕುರಿತು ಈ ಕೆಲವು ಪರಿಚಯಾತ್ಮಕ ಮಾತುಗಳನ್ನು ಹೇಳುವ ಅವಕಾಶ ನನ್ನದಾಗಿದ್ದು ಬಹಳ ಸಂತೋಷವೆಂದು ಹೇಳಿ ಈ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಧನ್ಯವಾದ ಸರಸ್ವತಿ ನಟರಾಜನ್ ಅವರಿಗೆ. ಈಗ ಮೊದಲ ಪ್ರಬಂಧ ಕಾದಂಬರಿಗಳನ್ನ ಕುರಿತು ಪ್ರಬಂಧ ಮಂಡಿಸಲಿರುವ ನಾಗರತ್ನ BR ಅವರ ಪರಿಚಯವನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದ ಗಿರಿಜಾರಾಜ್ ಅವರು ಮಾಡಿಕೊಡಲಿದ್ದಾರೆ. ಗಿರಿಜಾ ಮೇಡಮ್ ಮೈಕ್ ಆನ್ ಮಾಡ್ಕೊಳ್ಳಿ. ಶ್ರೀಮತಿ ನಾಗರತ್ನ BR ಅವರ ಸಂಕ್ಷಿಪ್ತ ಪರಿಚಯವನ್ನ ನಾನೀಗ ಮಾಡಿಕೊಡುತ್ತೇನೆ. ಹಿರಿಯರ ಸಾಹಿತ್ಯ ಮಂಥನ ಮಾಡಿ ರಸಪೂರ್ಣ ಯಾತ್ರೆಯನ್ನು ಮಾಡಿಸುವುದಕ್ಕಾಗಿ ಬಂದಿರುವ ಪ್ರಬಂಧಕಾರರಾದ
ಶ್ರೀಮತಿ ನಾಗರತ್ನ ಬಹುಮುಖ ಪ್ರತಿಭೆ ಉಳ್ಳವರು. ಮೈಸೂರಿನಲ್ಲಿ ನೆಲೆಸಿರುವ ಇವರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗಳ ಗರಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅದರಲ್ಲಿ ಅವರ ಪ್ರತಿಭೆಯ ದಿಗ್ಗಜ ಪಾಲು ಸಾಹಿತ್ಯಕ್ಕೆ ಸಂದಿದೆ. ಪತ್ರಿಕೆಗಳಲ್ಲಿ ಪ್ರಕಟವಾದ ಅಪಾರ ಕತೆ, ಕವನ, ವ್ಯಕ್ತಿಚಿತ್ರಗಳು, ಪ್ರಬಂಧ, ಅಂಕಣ ಬರಹಗಳಿಂದ ಸಹೃದಯ ಓದುಗರಿಗೆ ಅವರು ಆಪ್ತರಾಗಿದ್ದಾರೆ. ಒಟ್ಟು 27 ಕೃತಿಗಳನ್ನು ಈಗಾಗಲೇ ಪ್ರಕಟಿಸಿರುವ ನಾಗರತ್ನ ಅವರು ಹಲವಾರು ಕೃತಿಗಳ ಸಂಪಾದನಾ ಕಾರ್ಯವನ್ನೂ ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ದಾರಾ ಬೇಂದ್ರೆ ಪ್ರಶಸ್ತಿ, ಕುಮಾರರಾಮ ಪ್ರಶಸ್ತಿ, ಅತಿಮಬ್ಬೆ ದತ್ತಿ ಪ್ರಶಸ್ತಿಗಳು ಹಾಗೂ ಇನ್ನಿತರ ಗೌರವಗಳು ಇವರ ಮುಡಿಗೇರಿವೆ. ಗೃಹಿಣಿಯಾಗಿ ಮನೆಯಲ್ಲಿಯೇ ಬೇಕಾದಷ್ಟು ಕಾರ್ಯ ಗೌರವಗಳಿದ್ದರೂ ಸಹ ಆತ್ಮ ತಣಿಸುವ ಕಾರ್ಯ ಆಗಬೇಕಲ್ಲವೇ? ಅದಕ್ಕಾಗಿ ಈಗ ಅವರು ವಯಸ್ಸಾದರೇನಂತೆ ಮನಸ್ಸಿದ್ದರಾಯಿತು ಎಂಬಂತೆ ಚಿತ್ರಕಲೆಯನ್ನು ಅವರು ಈಗ ಅಭ್ಯಾಸ ಮಾಡುತ್ತಿದ್ದಾರೆ. ಮಕ್ಕಳಿಗಾಗಿ ಸಂಬಂಧಪಟ್ಟಂತಹ ಸಂಸ್ಥೆಗಳಲ್ಲಿ, ಆಕಾಶವಾಣಿಯಲ್ಲಿ ಮಕ್ಕಳಿಗೆ ಆತ್ಮೀಯವಾಗಿ ಕತೆ ಹೇಳುವ ಕಲೆ ಇವರಿಗೆ ಒಲಿದು ಬಂದಿದೆ. ಜೊತೆಗೆ ಕ್ಲಾಸ್ ಪೇಂಟಿಂಗ್, ಕಸೂತಿ, ಟೈಲರಿಂಗ್ ಒಂದೇ ಎರಡೇ ಹೀಗೆ ಅವರ ಸೃಜನಶೀಲತೆ ಬಹುಮುಖವಾಗಿ ಹೊರಹೊಮ್ಮಿದೆ. ಅವರ ಪ್ರಥಮ ಕಾದಂಬರಿ ನೆಮ್ಮದಿಯ ನೆಲೆ ಸುರಹೊನ್ನೆ ಅಂತರ್ಜಾಲ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಮೊದಲ ಕಂತು ಇದೀಗ ತಾನೇ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಸಂಘದ ವತಿಯಿಂದ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಶುಭಾಶಯಗಳನ್ನ ಸಲ್ಲಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಗಿರಿಜಾರಾಜ್ ಅವರಿಗೆ. ಈಗ ವೇದಿಕೆ ನಾಗರತ್ನ BR ಅವರಿಗೆ. ನಾಗರತ್ನ ಮೈಕ್ ಆನ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆ ಈಗ ನಾನು ಮಾತಾಡೋದು? ಹೌದು, ಕೇಳಿಸ್ತಾ ಇದೆ. ಪ್ರಾರಂಭ ಕೇಳಿಸ್ತದೆ, ಕಂಟಿನ್ಯೂ ಮಾಡಿ. ಓಕೆ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಷಯ ಪ್ರಸ್ತಾಪ ಮೊದಲು ಈ ಹೊತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀಮತಿ ಮಂಗಳಾ ಸತ್ಯಂರವರ ಬಗ್ಗೆ ಒಂದೆರಡು ಮಾತು ಮತ್ತು ನಮ್ಮಿಬ್ಬರ ನಡುವಿನ ಸಂಬಂಧ ಇವುಗಳನ್ನ ಹೇಳುವುದು ಅತ್ಯಂತ ಸೂಕ್ತವಾದದ್ದೆಂದು ಭಾವಿಸುತ್ತೇನೆ. ಸಮಾಜವೆಂದರೆ ಹಲವಾರು ಸಮುದಾಯಗಳ ಸಮ್ಮೇಳನವೆನ್ನಬಹುದು. ಈ ಗುಂಪಿನಲ್ಲಿ ಬದುಕ ನಡೆಸುತ್ತಿರುವವರಲ್ಲಿ ಕೆಲವರು ತಾವು ಬೆಳೆಯುವುದರ ಕಡೆ ಮಾತ್ರ ಗಮನ ಹರಿಸುತ್ತಾರೆ. ಇನ್ನು ಕೆಲವರು ತಾವು ಬೆಳೆಯುವುದರ ಜೊತೆಗೆ ತಮ್ಮೊಡನೆ ಮತ್ತಷ್ಟು ಜನರನ್ನ ಬೆಳೆಯುವಂತೆ ಮಾಡುತ್ತಾರೆ. ಅಂಥವರ ಸಾಲಿಗೆ ಕನ್ನಡ ಕಾದಂಬರಿಗಾರ್ತಿ ಶ್ರೀಮತಿ ಮಂಗಳಾ ಸತ್ಯನ್ ಸೇರುತ್ತಾರೆ. ನನ್ನ ಇವರ ಪರಿಚಯ ಸುಮಾರು 2 ದಶಕಕ್ಕೂ ಹೆಚ್ಚು ಕಾಲದ್ದು. ಇವರು ಮಹಿಳೆಯರಿಗಾಗಿ ಪ್ರಾರಂಭಿಸಿದ ಸಾಂಸ್ಕೃತಿಕ ಸಂಸ್ಥೆ ಶ್ರೀಶಕ್ತಿ ಪ್ರತಿಷ್ಠಾನ ನಮ್ಮ ಸಂಪರ್ಕಕ್ಕೆ ಕಾರಣವಾಯಿತು. ಚಿಕ್ಕಂದಿನಿಂದಲೂ ಬೆಳೆಸಿಕೊಂಡು ಬಂದಿದ್ದ ಬರವಣಿಗೆಯ ಹವ್ಯಾಸ ನಾನು ಗೃಹಿಣಿಯಾದ ನಂತರ ಇತರ ಕಾರಣಗಳಿಂದ ನನಗುದಿ ಬಿದ್ದಿತ್ತು. ನನಗೆ ಅದನ್ನು ಮತ್ತೆ ಪ್ರಾರಂಭಿಸುವಂತೆ ಈ ಪ್ರತಿಷ್ಠಾನದ ಮೂಲಕ ಅವರು ಉತ್ತೇಜನ ನೀಡಿದ್ದರ ಪ್ರಯುಕ್ತ ಇಂದು ನಾನು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಲು ಸಾಧ್ಯವಾಯಿತು ಎಂದರೆ ತಪ್ಪಾಗಲಾರದು. ಈ ದಿನ ಶ್ರೀಮತಿ ಮಂಗಳಾ ಸತ್ಯಂರವರ ಸಾಹಿತ್ಯ ಕೊಡುಗೆಗಳಲ್ಲಿ ಒಂದು ಪ್ರಕಾರವಾದ ಕಾದಂಬರಿಗಳ ಬಗ್ಗೆ ಮಾತನಾಡಲು ಅವಕಾಶ ದೊರಕಿರುವುದು ನನ್ನ ಸುಕೃತವೆಂದೇ ಭಾವಿಸುತ್ತೇನೆ. ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಸಾಹಿತ್ಯದ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಶ್ರೀಮತಿ ಮಂಗಳಾ ಸತ್ಯಂರವರ ಸಾಧನೆ ಬಹಳ ವಿಸ್ತಾರವಾದುದು. ಕಾದಂಬರಿಗಳ ಜೊತೆ ಸಣ್ಣ ಕಥೆಗಳು, ಕವನಗಳು, ನಾಟಕಗಳು, ಶ್ರೀವರ್ಗದ ಸಮಸ್ಯೆಗಳನ್ನ ಕುರಿತು ಲೇಖನಗಳು ಸೇರಿವೆ. ಕೆಲವು ಚಲನಚಿತ್ರಗಳಿಗೆ ತಮ್ಮ ಕಥೆಗಳನ್ನ ನೀಡಿರುವುದೇ ಅಲ್ಲದೆ ಮತ್ತೆ ಕೆಲವು ಚಲನಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆಯುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಇವರ ಕಾದಂಬರಿಗಳ ಕೊಡುಗೆಗಳ ಸಂಖ್ಯೆ ಸುಮಾರು 45. ಸರಳವಾಗಿ ಕಾದಂಬರಿಯ ಅರ್ಥವನ್ನು ಹೇಳುವುದಾದರೆ ದೀರ್ಘವಾದ ಕಥಾನಕ ಎನ್ನಬಹುದು. ಕಾದಂಬರಿ ಲೋಕವೊಂದು ವಿಹಾರ ತಾಣ. ಅಲ್ಲಿ ಅತ್ಯದ್ಭುತ ಅನುಭವ,
ಕಲ್ಪನೆ ಮತ್ತು ಅಪೂರ್ವ ಸೌಖ್ಯವನ್ನ ನೀಡುವಂತಹದು. ಓದುಗರನ್ನ ತನ್ನ ಏಕಾಂತ ವಾಸಕ್ಕೆ ಕರೆದೊಯ್ಯುವುದಲ್ಲದೆ ಅದರಲ್ಲಿನ ಪಾತ್ರಗಳೊಡನೆ ತಾವಾಗಿ ಬಿಡುವ ವಿಸ್ಮಯವೇ ಸರಿ. ನಮಗೆ ಓದುವ ಹವ್ಯಾಸ ಬೆಳೆಸುವುದು, ಓದುವಾಗ ಕುತೂಹಲ ಹೊಡೆದೆಬ್ಬಿಸುವುದು, ಆತಂಕ, ತಲ್ಲಣ, ಸಂಕಟಗಳ ಪರಿಸರವನ್ನೇ ಸೃಷ್ಟಿಸುತ್ತವೆ. ಇದರಿಂದಾಗಿ ಸಹಜವಾಗಿ ನಾವು ಓದುವ ಹಂಬಲವನ್ನ ಈ ಕಾದಂಬರಿಗಳು ಹೆಚ್ಚಿಸುತ್ತವೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಈ ಹಿನ್ನೆಲೆಯಲ್ಲಿ ಶ್ರೀಮತಿ ಮಂಗಳಾ ಸತ್ಯಂರವರ ಅಷ್ಟೂ ಕಾದಂಬರಿಗಳ ಒಳಸಾರವನ್ನು ಕಟ್ಟಿಕೊಡಲಾಗದಿದ್ದರೂ ಕೆಲವು ಕಾದಂಬರಿಗಳ ಅವಲೋಕನವನ್ನ ಮಾಡುವುದರ ಮೂಲಕ ಅವರು ಈ ಪ್ರಕಾರಕ್ಕೆ ನೀಡಿರುವ ಕೊಡುಗೆಯನ್ನು ನನ್ನ ತಿಳುವಳಿಕೆಯ ಚೌಕಟ್ಟಿನಲ್ಲಿ ನಿಮ್ಮ ಮುಂದಿಡುವ ಕಿರು ಪ್ರಯತ್ನ ನನ್ನದಾದರೂ ಕೆಲವು ಕಾದಂಬರಿಗಳ ಹೆಸರನ್ನು ಹೇಳಲು ಅಡ್ಡಿಯಿಲ್ಲ ಎಂದೆನಿಸುತ್ತದೆ. ಅವರ ಕಾದಂಬರಿಗಳಲ್ಲಿ ಹಣದ ಮಗಳು, ಅರಸಿ ಬಂದವಳು, ವಿಷದ ಒಡಲು, ಹೂವೆರಡು ಕೊನೆಯೊಂದು, ನಿನಗಾಗಿ, ಆದರ್ಶ ಪುರುಷ, ಬಂಗಾರ ಭೂಷಿತೆ, ಉದಾರಶೀಲ, ಸ್ವರ್ಗ ಸನ್ನಿಧಿ, ಅತಿಮಧುರ ಅನುರಾಗ, ಅಮೃತಮಯಿ, ಆಶಾದೀಪ, ನವ ವಸಂತ, ಏನೋ ದಾಹ, ಏನೋ ಮೋಹ, ಪುತ್ರಕಾಮಿ, ದೇವ ಮಂದಿರ, ಕುಲದೀಪಕ ಇತ್ಯಾದಿಗಳು. ನೆಮ್ಮದಿಯ ನೆರಳು ಹಾಗೂ ಕುಸುಮ ಬಾಲೆ ರೇಡಿಯೋದಲ್ಲಿ ಧಾರಾವಾಹಿಯಾಗಿ ಜಗತ್ ಪ್ರಸಿದ್ಧವಾಗಿದೆ. ಭಾಗ್ಯಜ್ಯೋತಿ, ಮುಗ್ಧ ಮಾನವ, ಮುರಳಿಗಾನ, ಅಮೃತಪಾನ, ಆ ಮುಖ ಇವು ಚಲನಚಿತ್ರ ಪ್ರಸಿದ್ಧಿಯನ್ನ ಪಡೆದಿವೆ. ಅಲ್ಲದೆ ಇವರ ಕಾದಂಬರಿಗಳು ನಿಯತಕಾಲಿಕಗಳಲ್ಲೂ ಪ್ರಕಟವಾಗಿವೆ. ಕೆಲವು ಒಂದಕ್ಕಿಂತ ಹೆಚ್ಚು ಬಾರಿ ಮುದ್ರಣಗಳನ್ನ ಕಂಡಿವೆ. ಈಗ ನಾನು ಕೆಲವು ಕಾದಂಬರಿಗಳ ಅವಲೋಕನಕ್ಕೆ ಅಡಿಯಿಡುತ್ತಿದ್ದೇನೆ. ಅದರಲ್ಲಿ ಒಂದು ಆ ಮುಖ. ಇದು ಬಿಸಿಲು ಬೆಳೆದಿಂಗಳು ಎಂಬ ಹೆಸರಿನಲ್ಲಿ ಚಲನಚಿತ್ರವಾಗಿಸಿದ್ದಾರೆ. ಈ ಕಾದಂಬರಿ ಹೆಣ್ಣಿನ ಬಾಹ್ಯ ಸೌಂದರ್ಯಕ್ಕಿಂತಲೂ ಅಂತರಂಗದ ಸೌಂದರ್ಯವೇ ಹಿರಿದೆಂಬುದನ್ನ ಪ್ರತಿಪಾದಿಸಿದೆ. ಬಾಹ್ಯ ಮತ್ತು ಅಂತರಂಗಗಳೆರಡರಲ್ಲೂ ಸುಂದರಳಾದಂತಹ ವಾಣಿ, ಕೇವಲ ಬಾಹ್ಯ ಸೌಂದರ್ಯವತಿಯಾದಂತಹ ವೀಣಾ ಮತ್ತು ಸೌಂದರ್ಯೋಪಾಸಕನಾದ ಶ್ರೀಧರ, ಈ ಮೂರು ಪ್ರಧಾನ ಪಾತ್ರಗಳ ಹಿನ್ನೆಲೆಯಲ್ಲಿ ರಚನೆಯಾಗಿದೆ ಈ ಕಾದಂಬರಿ. ವಾಣಿಯ ವಿವಾಹದ ಪ್ರಯತ್ನ ನಡೆಯುತ್ತಿದ್ದಾಗಲೇ ತಂದೆಯ ಸಾವಾಗುತ್ತದೆ. ಗಂಡನ ಮನೆಯವರಿಂದ ಈ ಮದುವೆ ನಿರಾಕರಣೆ ಆಗುತ್ತದೆ. ಆಗ ದಲ್ಲಾಳಿ ಗುಂಡಣ್ಣನ ಪ್ರಯತ್ನದಿಂದ ಮತ್ತೊಬ್ಬ ವರನಾದ ಶ್ರೀಧರನೊಡನೆ ವಿವಾಹ ಸಿದ್ಧತೆ ನಡೆಯುತ್ತಿದ್ದಾಗಲೇ ಮತ್ತೊಂದು ಅಪಘಾತಕ್ಕೀಡಾಗಿ ಆತ ಕಣ್ಣನ್ನ ಕಳೆದುಕೊಳ್ಳುತ್ತಾನೆ. ಆಗ ಅಕ್ಕ ಅವನನ್ನ ನಿರಾಕರಿಸಿದಾಗ ತಂಗಿಯೇ ಅವನೊಡನೆ ಮದುವೆಗೆ ಒಪ್ಪಿಗೆ ನೀಡುತ್ತಾಳೆ. ಮದುವೆಯಾಗುತ್ತದೆ. ಮತ್ತೆ ಆಕೆಯ ಪತಿ ಚಿಕಿತ್ಸೆಗೆ ಹೋದಾಗ ಅಕಸ್ಮಾತ್ತಾಗಿ ತಾಯಿಯ ಸಾವು. ನಂತರ ಮದುವೆಯಾದ ಆ ಹುಡುಗಿಯ ಸಿಡುಬಿನ ಹೆಮ್ಮಾರಿಯಿಂದ ಕುರೂಪಿಯಾಗುತ್ತಾಳೆ. ಗಂಡು ದಿಕ್ಕಿಲ್ಲದ ಸಂಸಾರಕ್ಕೆ ದಿಕ್ಕಾದ ಪತಿಗೆ ಮತ್ತೆ ಅಕ್ಕನನ್ನ ಒಪ್ಪಿಸುವುದು, ಎಂದಾದರೂ ಒಂದು ದಿನ ನಿಜಾಂಶ ತಿಳಿಸಿ ಒಂದಾಗುವುದೆಂಬ ಆಸೆಯಿಂದ ತನ್ನಕ್ಕನ ಮನೆಯಲ್ಲೇ ಜೀತದಾಳಾಗಿ ದುಡಿತ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಬಲಿಕೊಟ್ಟು ಅಕ್ಕನ ಮಗನನ್ನ ಪೋಷಿಸುತ್ತಾಳೆ. ನಂತರ ಅಕ್ಕನ ಮರಣವೂ ಆಗುತ್ತದೆ. ಅಲ್ಲಿಯವರೆಗೂ ಅಂತರಂಗದ ಕದವನ್ನ ತೆರೆಯದೆ ಬರಿಯ ಬಾಹ್ಯ ಸೌಂದರ್ಯಕ್ಕೆ ದಾಸನಾಗಿದ್ದ ಗಂಡ ಇವಳನ್ನ ಉಪೇಕ್ಷೆ ಮಾಡುತ್ತಾನೆ. ಆ ವೇಳೆಯಲ್ಲಿ ದಳ್ಳಾಳಿ ಗುಂಡಣ್ಣನಿಂದ ವಾಸ್ತವಾಂಶಗಳ ಅನಾವರಣ ಆಗಿ ಎಲ್ಲವೂ ಸುಖಾಂತ್ಯದಲ್ಲಿ ಕೊನೆಯಾಗುತ್ತದೆ ಈ ಕಾದಂಬರಿ. ಇಲ್ಲಿ ಬರುವ ಸಾಮಾಜಿಕ ಅಂಶಗಳು ಈಗಲೂ ನಮ್ಮ ನಡುವೆ ಕಾಡುತ್ತಲೇ ಇವೆ. ವರದಕ್ಷಿಣೆ, ವರೋಪಚಾರ, ಕಾಲ್ಗುಣ, ಅನಿಷ್ಟ ಕೆಟ್ಟ ನಕ್ಷತ್ರ, ಇದು ಬರೀ ಹೆಣ್ಣಿಗೆ ಯಾಕೆ ಮೀಸಲಾಗಿವೆ, ಗಂಡಿಗೇಕಿಲ್ಲ ಎಂಬ ಪ್ರಶ್ನೆ ನಮ್ಮನ್ನ ಕಾಡುತ್ತದೆ. ಸುಳ್ಳು ಅನರ್ಥಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬ ನಿರೂಪಣೆ ಬಹಳ ಸೊಗಸಾಗಿ ಇಲ್ಲಿ ಮೂಡಿ ಬಂದಿದೆ. ಯಾರು ಸತ್ಯ ಹರಿಶ್ಚಂದ್ರರಲ್ಲ, ನಿಜ. ಆದರೆ ಸಮಯ ಸಂದರ್ಭ ಅರಿತು ಮಾತನಾಡಬೇಕೆಂಬ ಅಂಶವಿಲ್ಲಿ ಮನದಟ್ಟು ಆಗುತ್ತದೆ. ಸುಳ್ಳು ಒಡೆಯಲೂ ಬಹುದು, ಸುಳ್ಳು ಆಳಲೂ ಬಹುದು. ಈ ಸಿಡಿಬೆಂಬ ಹೆಮ್ಮಾರಿ ಬಂದು ಹೋಗುವಾಗ ಏನಾದರೂ ಒಂದು ಅನಾಹುತ ಮಾಡಿಯೇ ಹೋಗುತ್ತದೆ ಎಂಬುದಕ್ಕೆ ಇಲ್ಲಿಯ ವಾಣಿಯ ಪಾತ್ರ ಸಾಕ್ಷಿ. ಇಂದು ಈ ರೋಗ ನಮ್ಮಲ್ಲಿ ನಿರ್ಮೂಲನೆ ಆಗಿದೆ, ನಿಜ. ಆದ್ರೆ ಆ ಕಾದಂಬರಿಯಲ್ಲಿ ಅದರಿಂದಲೇ ಒಟ್ಟು ಆ ಹೆಣ್ಣಿನ ಹೋರಾಟದ ಒಂದು ಚಿತ್ರಣವನ್ನ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ದಳ್ಳಾಳಿ ಗುಂಡಣ್ಣನಿಂದ ತಿಳಿದ ಸತ್ಯವನ್ನು ಆತ ನಾಯಕನಾದಂಥವನು ಕೊನೆಗೂ ಒಪ್ಪಿ ಸಂಸಾರವನ್ನು ಕೂಡಿಸುವುದರಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತಾರೆ.
ಇದು ಆ ಮುಖದ ಅಂದ್ರೆ ಬಿಸಿಲು ಬೆಳದಿಂಗಳು ಕಾದಂಬರಿಯ ಒಂದು ಚಿಕ್ಕ ನೋಟ. ಮತ್ತೊಂದು ಕಾದಂಬರಿ ಮುಗ್ಧ ಮಾನವ. ಹಳ್ಳಿಯ ಜಮೀನ್ದಾರರೊಬ್ಬರ ಕುಟುಂಬದ ಸುತ್ತ ಹೆಣೆದುಕೊಂಡಿರ್ತಕ್ಕಂತಹ ಕತೆ. ತಮ್ಮ ಪ್ರತಿಷ್ಠೆ ಸ್ಥಾನಮಾನವನ್ನಷ್ಟೇ ಗಮನಿಸಿಕೊಂಡ ಅವರುಗಳು ಅದನ್ನ ಉಳಿಸಿಕೊಳ್ಳುವುದರಲ್ಲಿ ತಾವು ತಮ್ಮ ನಡವಳಿಕೆಗಳನ್ನ ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡು ಬರಬೇಕು ಎನ್ನುವುದರಲ್ಲಿ ಎಡವುತ್ತಾರೆ. ಅದರಿಂದ ಬಲಿಯಾಗುವ ಮುಗ್ಧ ಜೀವಿಗಳು ಅವರ ಗಣನೆಗೆ ಬಾರವು. ಹೀಗೆ ಕಾದಂಬರಿಯಲ್ಲಿ ಜಮೀನ್ದಾರರ ಕಾಮತೃಷಿಗೆ ಬಲಿಯಾದ ಹೆಣ್ಣು ಅವರ ಮಗುವಿಗೆ ತಾಯಿಯಾಗುತ್ತಾಳೆ. ಅವಳ ಅವಸಾನದ ನಂತರ ತನ್ನಜ್ಜಿಯ ಆರೈಕೆಯಲ್ಲೇ ಬೆಳೆದ ಆ ಕೂಸು ಆಕೆಯನ್ನು ಕಳೆದುಕೊಂಡಾಗ ವಿಧಿ ಇಲ್ಲದೆ ಆ ಜಮೀನ್ದಾರ ಆ ಮಗುವನ್ನ ಅನಾಥ ಮಗನೆಂದು ತನ್ನ ಹೆಂಡತಿ ಹಾಗೂ ಇನ್ನೊಬ್ಬ ಮಗನಿಗೆ ಪರಿಚಯಿಸಿ ತನ್ನ ಮನೆಯಲ್ಲಿ ಸಾಕುತ್ತಾನೆ. ಹಾಗೆ ಬಂದಂತಹ ಹುಡುಗ ಅವರ ಮನೆಯಲ್ಲಿ ಒಬ್ಬನಾಗಿ ಎಲ್ಲರೊಡನೆ ಹೊಂದಿಕೊಳ್ಳುವಷ್ಟರಲ್ಲಿ ಅಕಸ್ಮಾತ್ತಾಗಿ ಕಾಲ ಕಳೆದುಕೊಂಡು ಅಂಗವಿಹೀನನಾಗುತ್ತಾನೆ. ಮೇಲ್ನೋಟಕ್ಕೆ ಸಮಾಧಾನಿಯಂತೆ ಕಂಡರೂ ಅಂತರಂಗದಲ್ಲಿ ತಾನು ಮಾಡಿದ ಅನ್ಯಾಯಕ್ಕೆ ಮರುಗುವ ಜಮೀನ್ದಾರ ಸಾವು ಸನ್ನಿಹಿತವಾದಾಗ ತನ್ನ ಹಿರಿಯ ಮಗ ಸೊಸೆಗೆ ಸತ್ಯಾಂಶವನ್ನು ಅರಿಸಿದರೂ ಆಗಲೂ ಮನೆತನದ ಗೌರವ ಕಾಪಾಡುವಂತೆ ಅವರನ್ನು ಕೇಳಿಕೊಳ್ಳುತ್ತಾನೆ. ಇಲ್ಲಿ ಸಮಾಜದ ಕಡೆಗೆ ಗಮನವಿಟ್ಟ ಆತನಿಗೆ ತಾನೊಬ್ಬ ಅಸಹಾಯಕ ಮುಗ್ಧ ಮಗನಿಗೆ ಅನ್ಯಾಯವೆಸಗಿದ್ದೇನೆಂಬ ಅರಿವು ಕಾಡುವುದೇ ಇಲ್ಲ. ಸಮಾಜವನ್ನು ಎದುರು ಹಾಕಿಕೊಂಡು ಬಾಳುವ ಎದುಗಾರಿಕೆ ಇಲ್ಲವಾಗುತ್ತದೆ. ಇಂತಹ ವ್ಯಕ್ತಿಗಳಿಂದ ಎಷ್ಟೋ ಅಮಾಯಕರ ಬಾಳು ಮಣ್ಣಾಗುವುದರಲ್ಲಿ ಸಂದೇಹವೇ ಇಲ್ಲ. ಕಾಕತಾಳೀಯವೆಂಬಂತೆ ಆ ಹಳ್ಳಿಗೆ ಶುಶ್ರೂಷಕಿಯಾಗಿ ಕೆಲಸ ಮಾಡಲು ಬಂದ ಹೆಣ್ಣು ಆ ಜಮೀನ್ದಾರ ಮನೆಯ ಒಂದು ಕುಡಿಯೇ ಆಗಿರುತ್ತದೆ. ಕಾರಣ ಆ ಜಮೀನ್ದಾರನ ಸೋದರಿಯ ಮಗಳು ಅವಳು. ಆ ಸೋದರಿಯನ್ನ ಜಮೀನ್ದಾರ ತನ್ನ ಅಂತಸ್ತಿಗೆ ತಮ್ಮ ಒಂದು ಸಂಸ್ಕಾರಕ್ಕೆ ತಕ್ಕಂತಹ ವ್ಯಕ್ತಿಯನ್ನು ಆಯ್ದುಕೊಂಡಿಲ್ಲವೆಂದು ಅವಳನ್ನ ಮನೆ ಬಿಟ್ಟು ಓಡಿಸಿರುತ್ತಾನೆ. ಅವಳ ಪುತ್ರಿಯೇ ಈ ಒಂದು ಸಮಾಜದಲ್ಲಿ ಈ ಒಂದು ಹಳ್ಳಿಗೆ ಬಂದಿರತಕ್ಕಂತಹ ಶುಶ್ರೂಷಕಿ. ಮುಂದೆ ಇವರಿಬ್ಬರ ಪಾತ್ರದಲ್ಲಿ ಬರ್ತಕ್ಕಂತಹ ಆ ಒಂದು ಚಿತ್ರಣ ಬಹಳ ಚೆನ್ನಾಗಿದೆ. ಒಂದು, ತಾನು ಈ ಮನೆಯ ಯಜಮಾನನೇ, ಇದರಲ್ಲಿ ತನಗೂ ಹಕ್ಕಿದೆ ಎಂಬ ಅಂಶವನ್ನು ತಿಳಿದಾಗಲೂ ಯಾವುದೇ ಸಿಟ್ಟು ಸೇಡು ತೋರದೆ ಎಲ್ಲವನ್ನು ನಿಸ್ವಾರ್ಥ ನಿರ್ವಿಕಾರ ಭಾವದಿಂದ ಸ್ವೀಕರಿಸಿರ್ತಕ್ಕಂತಹ ಕಥಾನಾಯಕ. ತನಗಾರೂ ಇಲ್ಲದ ಅನಾಥ ನಾನಲ್ಲ, ತನಗೆ ಎಲ್ಲರೂ ಇದ್ದಾರೆಂಬ ಆತ್ಮೀಯ ಅಂತಃಕರಣವನ್ನ ಪ್ರದರ್ಶಿಸತಕ್ಕಂತಹ ಪಾತ್ರ ಅವನದಾದರೆ, ಇನ್ನೊಂದು ಹಳ್ಳಿಯಲ್ಲಿ ಮನೆ ಮಾಡಿರ್ತಕ್ಕಂತಹ ಮೂಢನಂಬಿಕೆಗಳನ್ನ, ಅಂದ್ರೆ ತನ್ನ ತಾಯಿಯನ್ನ ಈ ಹಳ್ಳಿಯಿಂದಲೇ ಓಡಿಸಿದಂತಹ ಮಾವನೇ ನನ್ನ ಸೋದರ ಮಾವನೇ ಎಂದು ತಿಳಿದಿದ್ದರೂ ಸಹಿತ ಆ ಹೆಣ್ಣು ಮಗಳು ಆ ಹಳ್ಳಿಯಲ್ಲಿ ಮನೆ ಮಾಡಿರುವ ಮೂಢನಂಬಿಕೆ, ತಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು ಎಂಬ ಮಂಡುವಾದಗಳು, ನಮ್ಮ ಮಾತೆ ನಡೆಯಬೇಕೆಂಬ ಛಲ, ಗುಂಪುಗಾರಿಕೆಗಳನ್ನ ಹಂತ ಹಂತವಾಗಿ ತನ್ನ ಪ್ರೀತಿ, ವಿಶ್ವಾಸ, ಸಹನೆ, ಸಮಯೋಚಿತ ಸಲಹೆಗಳಿಂದ ದೂರ ಮಾಡಿ ಅದನ್ನೊಂದು ಮಾದರಿ ಗ್ರಾಮವನ್ನು ಮಾಡುವುದರಲ್ಲಿ ಯಶಸ್ವಿಯಾಗುತ್ತಾಳೆ. ಆ ಪಾತ್ರ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲಿ ಜವಾಬ್ದಾರಿಯನ್ನು ಹೊತ್ತಿಕೊಂಡ ಮೇಲೆ ಅದನ್ನು ನಿರ್ವಹಿಸುವಾಗ ಬರುವ ಅಡೆತಡೆಗಳನ್ನ ದಿಟ್ಟತನದಿಂದ ಎದುರಿಸಿ ಗೆಲ್ಲಬೇಕು. ಸಾಧಿಸುವ ಛಲ, ಗುರಿ ತಲುಪುವ ಬಲ, ಮಾಡಿಯೇ ತೀರುತ್ತೆನ್ನುವ ಹಂಬಲ ಅವಿದ್ದಾಗ ಮಾತ್ರ ಸಮಾಜಕ್ಕೆ ತಮ್ಮದೇ ಆದ ಉಪಯುಕ್ತ ಕೊಡುಗೆಯನ್ನು ಕೊಡಲು ಸಾಧ್ಯವೆಂಬ ಸಂದೇಶವಿದೆ ಈ ಕಾದಂಬರಿಯಲ್ಲಿ. ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಂಡು ಅವನ ಮೇಲೆ ಇಲ್ಲ ಸಲ್ಲದ ಅಪಾದನೆ ಮಾಡುವ ಜನ ಇದ್ದಾರೆ. ಅದರಂತೆ ಆ ಮೂರನೇ ವ್ಯಕ್ತಿಯ ಮಾತಿನಲ್ಲಿ ಸತ್ಯಾಂಶವಿದೆಯೇ ಎಂದು ಪರಿಶೀಲಿಸುವ ಕಡೆ ನಾವು ಗಮನ ಹರಿಸಬೇಕು. ನಾವು ಅಂತಹ ಪ್ರಸಂಗಗಳಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕೆಂಬ ಎಚ್ಚರಿಕೆಯ ನುಡಿಯೂ ಇಲ್ಲಿದೆ. ಒಡೆದು ಆಳುವ ಪ್ರವೃತ್ತಿಗಿಂತ ಒಗ್ಗಟ್ಟಾಗಿ ಬಾಳುವ ಸಂಸ್ಕೃತಿಯನ್ನು ಬೆಳೆಸಬೇಕೆಂಬ ಆದರ್ಶವಿದೆ ಈ ಕಾದಂಬರಿಯಲ್ಲಿ. ಈ ಕಾದಂಬರಿಯನ್ನ ಮಂಗಳೂರಿನಲ್ಲಿ ತುಳು ಭಾಷೆಯಲ್ಲಿ ನಾಟಕ ರೂಪದಲ್ಲಿ ಪ್ರದರ್ಶನವನ್ನು ಕಂಡು ಹೆಚ್ಚು ಪ್ರಚಲಿತವನ್ನ ಹೊಂದಿದೆ. ಮುಂದಿನ ಒಂದು ಕಾದಂಬರಿ ಆಟ ಹೋರಾಟ. ಮಧ್ಯಮ ಕುಟುಂಬವೊಂದರಲ್ಲಿ ಮೂರನೇ ಮಗಳಾಗಿ ಹುಟ್ಟುವ ಹೆಣ್ಣು ಮಗಳೇ ಇಲ್ಲಿನ ಕಥಾನಾಯಕಿ. ಅವಳ ಜೀವನದಲ್ಲಿನ ಆಟ, ಅದಕ್ಕಾಗಿ ಅವಳ ಹೋರಾಟ ಇದೇ ಇಲ್ಲಿನ ಕಥಾವಸ್ತು. ಅವಳ ಪಾತ್ರದ ಸುತ್ತ ಮಿಕ್ಕ ಪಾತ್ರಗಳು ಸುತ್ತುತ್ತವೆ. ತನ್ನಿಬ್ಬರ ಅಕ್ಕಂದಿರ ಮದುವೆಯಲ್ಲಿ ಆದ ಅನ್ಯಾಯಗಳನ್ನ ಕಣ್ಣಾರೆ ಕಂಡ ಕಥಾನಾಯಕಿ ಮದುವೆ ಆಗಬಾರದೆಂದು ನಿರ್ಧರಿಸಿ ಪೋಷಕರ ಮನೆಯಲ್ಲಿನ ಜವಾಬ್ದಾರಿಯನ್ನ ಹೊರುತ್ತಾಳೆ. ಹಾಗೆ ಒಂದು ಅಬಲಾಶ್ರಮದಲ್ಲಿ ಕೆಲಸ ಮಾಡುತ್ತಿರುವಾಗ
ಅವಳ ಜೀವನದಲ್ಲಿ ಒಬ್ಬ ವಿಕಲಾಂಗ ನಿಸ್ಸಹಾಯಕ, ಅದು ದೇಶ ರಕ್ಷಣೆಗಾಗಿ ಹೋರಾಡುವಾಗ ತನ್ನೆರಡು ಕೈಗಳನ್ನ ಕಳೆದುಕೊಂಡವ ಪರಿಚಯವಾಗುತ್ತಾನೆ. ಅವನನ್ನ ಕಂಡ ಮೇಲೆ ಆಕೆ ತಾನು ಅವಿವಾಹಿತೆ ಆಗಿರುವ ತೀರ್ಮಾನವನ್ನ ಬದಲಿಸಿ ಅವನಿಗೆ ಹೊಸ ಬಾಳನ್ನ ನೀಡುವುದರಲ್ಲಿ ಆಸರೆಯಾಗುತ್ತಾಳೆ. ಆದರೆ ವಿಧಿಯ ಕೈವಾಡಕ್ಕೆ ಸಿಕ್ಕಿ ತಾನೇ ಅಪಘಾತವೊಂದರಲ್ಲಿ ಕಾಲು ಕಳೆದುಕೊಂಡಾಗ ಆಕೆಯ ಪತಿ ತಾನು ಹಿಂದೆ ಯಾವ ಪರಿಸ್ಥಿತಿಯಲ್ಲಿದ್ದೆ, ಆಗ ಆಕೆ ಹೇಗೆ ನೆರವಾದಳೆಂಬುದನ್ನು ಮರೆತು ಅವಳನ್ನ ಧಿಕ್ಕರಿಸುವಷ್ಟು ಕೃತಜ್ಞನಾಗುತ್ತಾನೆ. ವಿಧಿ ವಂಚಿತೆ ತನ್ನಕ್ಕನನ್ನ ಎಲ್ಲರ ಆಕ್ಷೇಪಣೆಗಳ ನಡುವೆಯೂ ತವರಿಗೆ ಕರೆತಂದ ಅವಳ ಬಾಳ್ವೆಗೆ ಸಹಕರಿಸಿದ್ದ ಕಥಾನಾಯಕಿ ಅವಳಿಂದಲೇ ತನ್ನ ಬಾಳು ಹಾಳಾದಾಗ ದುಃಖಿತೆಯಾಗುತ್ತಾಳೆ. ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡ ವ್ಯಕ್ತಿಗಳ ವರ್ತನೆಯಿಂದ ನಿರಾಶಳಾಗುತ್ತಾಳೆ. ಆ ಸಮಯದಲ್ಲಿ ಆಶಾದೀಪಗಳಂತೆ ವೈದ್ಯರು ಹಾಗೂ ಆಶ್ರಮದ ಮುಖ್ಯಸ್ಥರು ಒದಗಿ ಬಂದು, ನಿನ್ನ ಹೋರಾಟ ಮುಂದುವರಿಯಬೇಕು, ಬದುಕುವ ಹಕ್ಕು ಎಲ್ಲರಿಗೂ ಇದೆ, ನೀನು ಅಸಹಾಯಕಳೆಂದು ತಿಳಿಯಬೇಡ, ನಿನ್ನ ಕಾಲಿನ ಚಿಕಿತ್ಸೆಯನ್ನು ನಾವು ಮಾಡಿಸುತ್ತೇವೆ, ಹಾಗೂ ಅಬಲಾಶ್ರಮದ ವಾಸಿಗಳಿಗೆ ನೀನು ಬೇಕು, ನೀನು ನಿರಾಶಳಾಗಬೇಡ ಎಂದು ಜೀವನದ ಪರಿಹಾರವನ್ನು ಸೂಚಿಸಿ ಭರವಸೆಯನ್ನ ತುಂಬುತ್ತಾರೆ ಎನ್ನುವುದರಲ್ಲಿ ಕಾದಂಬರಿ ಅಂತ್ಯವಾಗುತ್ತದೆ. ಇಲ್ಲಿ ತಮ್ಮ ಮಗನ ಸಾವಿಗೆ ಸೊಸೆಯ ಕಾಲ್ಗುಣವೇ ಕಾರಣವೆಂದು ದೂರೀಕರಿಸುವುದು, ವಿಧವಾ ವಿವಾಹ ಎಂದೊಡನೆ ವಿರೋಧಿಸುವುದು, ವರದಕ್ಷಿಣೆ ವರೋಪಚಾರ ಪಿಡಿಗೆಗೆ ಹೆದರಿ ತಮಗೇಕೆ ಹೆಣ್ಣು ಮಕ್ಕಳನ್ನು ಕೊಟ್ಟೆಯಪ್ಪ ಎಂದು ಭಗವಂತನ ದೂಷಿಸುವುದು, ದುಃಖ ಪಡುವುದು, ಇದರ ಜೊತೆಯಲ್ಲಿಯೇ ಹೆಣ್ಣಿಗೆ ಹೆಣ್ಣೇ ಚಿತ್ರವೆಂಬುದನ್ನ ಬಿಚ್ಚಿಡಲಾಗಿದೆ. ಗೋಸುಂಬೆಗಳಂತೆ ಬಣ್ಣ ಬದಲಿಸುವ ಕ್ರೂರ ವ್ಯಕ್ತಿಗಳ ಹೊಗಳಿಕೆಗೆ ಎಂದೂ ಮಾರು ಹೋಗಬಾರದೆಂಬುದನ್ನ ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ಬಾಳಿನಲ್ಲಿ ಗಂಡು ಹೆಣ್ಣುಗಳೇನು, ಇಡೀ ಸಮಾಜವೇ ಆಟವಾಡುತ್ತದೆ, ನಾವೊಂದು ಆಟದ ಬೊಂಬೆ ಮಾತ್ರ ಎಂದು ಸುಮ್ಮನಾಗಬಾರದು, ನಾವು ಹೋರಾಟ ನಡೆಸಲೇಬೇಕೆಂಬ ಸಂದೇಶವನ್ನ ಈ ಕಾದಂಬರಿಯಲ್ಲಿ ಪ್ರತಿಪಾದಿಸಿದ್ದಾರೆ. ಇನ್ನು ಮುಂದಿನ ಕಾದಂಬರಿ ಒಡೆಯದ ಮುತ್ತು. ಹಾಸನ ಜಿಲ್ಲೆಯ ಸಾಲಗಾಮಿಯಲ್ಲಿ ಜಮೀನ್ದಾರ ಸೂರಪ್ಪ ಅವರ ಪತ್ನಿ ತುಂಗಮ್ಮನವರ 3 ಗಂಡು ಮಕ್ಕಳಲ್ಲಿ ಹಿರಿಯವನು ಹುಟ್ಟುವಾಗಲೇ ಚೆನ್ನಾಗಿ ಇದ್ದವನು ಒಮ್ಮೆ ಆಕಸ್ಮಿಕವಾಗಿ ಆಘಾತಕ್ಕೊಳಗಾಗಿ ಕಿವುಡನಾಗುತ್ತಾನೆ. ಆ ಮೆದುಳಿಗೂ ಅದು ಹಾನಿಯಾಗಿ ಅವನು ಒಂದು ರೀತಿಯಲ್ಲಿ ಬುದ್ಧಿ ಸ್ವಲ್ಪ ಕಮ್ಮಿ, ಅಂದ್ರೆ ಒಂದು ರೀತಿ ಬುದ್ಧಿ ಮಾಂದ್ಯ ಅಂತಲೂ ಅಲ್ಲ, ಸ್ವಲ್ಪ ಕಮ್ಮಿ ಆಗುತ್ತದೆ. ಅವನ ಚಿಕಿತ್ಸೆಗೋಸ್ಕರ ಊರೂರು ಅಲಿದು ಸಾಕಾಗಿ ಇವನಿದ್ದರೆ ಉಳಿದ ಮಕ್ಕಳ ಏಳಿಗೆಗೂ ಅಡ್ಡಿ ಹಾಗೂ ತನ್ನ ಪ್ರತಿಷ್ಠೆ ಗೌರವಕ್ಕೂ ಕುಂದು ಎಂದು ತೀರ್ಮಾನಿಸಿ ಒಂದು ದೇವಸ್ಥಾನದ ಬಳಿ ಅವನನ್ನ ತೊರೆದು ಬಂದು ಬಿಡುತ್ತಾನೆ ತಂದೆ. ಚಿಕಿತ್ಸೆಯಾಗಿ ಕರೆದುಕೊಂಡು ಹೋಗುತ್ತಿದ್ದಾಗ ವಾಹನ ಅಪಘಾತವಾಗಿ ಅನೇಕರು ಸತ್ತರು, ಅದರಲ್ಲಿ ನಮ್ಮ ಮಗನೂ ಸೇರಿದ್ದ. ದೇವರ ದಯದಿಂದ ನಾನು ಸಣ್ಣ ಪುಟ್ಟ ಗಾಯಗಳೊಡನೆ ಪಾರಾಗಿ ಬಂದ ಆ ಮನೆಯವರನ್ನ ನಂಬಿಸುತ್ತಾನೆ ಸೂರಪ್ಪ. ಮುಂದೆ ಉಳಿದೆರಡು ಮಕ್ಕಳ ವಿದ್ಯಾಭ್ಯಾಸ ಏಳಿಗೆಯತ್ತ ಗಮನ ಹರಿಸುತ್ತಾನೆ. ಅವನ ಇಚ್ಛೆಯಂತೆ ಎಲ್ಲವೂ ನೆರವೇರಿ ಮಕ್ಕಳು ಸಂಸಾರವಂದಿಗರಾಗಿ ಮೊಮ್ಮಕ್ಕಳನ್ನು ಪಡೆದವನಾದರೂ ಯಾರೊಬ್ಬರು ತಂದೆ ತಾಯಿಗಳತ್ತ ಗಮನ ಕೊಡುತ್ತಿದ್ದಾಗ ಹತಾಶೆಯಿಂದ ಖಿನ್ನತೆಗೊಳಗಾಗುತ್ತಾನೆ. ಇದು ದೇಹದ ಮೇಲೆ ಪರಿಣಾಮ ಬೀರಿ ಸೂರಪ್ಪ ಪಾರ್ಶ್ವವಾಯು ಪೀಡಿತನಾಗುತ್ತಾನೆ. ಹಳ್ಳಿಯಲ್ಲಿದ್ದ ಆತ್ಮೀಯರ ಒತ್ತಾಯಕ್ಕೆ ಮಣಿದು ಮದ್ರಾಸಿನಲ್ಲಿದ್ದ ವೈದ್ಯರೊಬ್ಬರ ಬಳಿಯಲ್ಲಿ ಚಿಕಿತ್ಸೆಗೆಂದು ಬರುತ್ತಾನೆ. 4 ವರ್ಷಗಳಿಂದ ನರಳಾಡಿದ್ದ ಅವನ ದೇಹಕ್ಕೆ ಚಿಕಿತ್ಸೆ ನೀಡಿ ಮರು ಚೈತನ್ಯವನ್ನಿತ್ತ ಆ ವೈದ್ಯನ ಹಸ್ತಗುಣ ಅವನ ಸೇವಾ ಮನೋಭಾವಕ್ಕೆ ಮಾರು ಹೋಗುತ್ತಾನೆ. ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಯವರಿಂದ ವೈದ್ಯರ ಹಿನ್ನೆಲೆಯನ್ನು ಕೇಳಿದಾಗ ಆತನಿಗೆ ಆಶ್ಚರ್ಯವಾಗುತ್ತದೆ. ಕಾರಣ ಆತ ಬೇರಾರೂ ಅಲ್ಲದೆ 30 ವರ್ಷಗಳ ಹಿಂದೆ ತಾನೇ ತ್ಯಜಿಸಿ ಬಿಟ್ಟು ಬಂದ ಹಿರಿಯ ಮಗನೇ ಅವನು ಎನ್ನುವುದು ಖಚಿತವಾಗುತ್ತದೆ. ಯಾರೋ ಮಕ್ಕಳಿಲ್ಲದವರು ಮಗುವನ್ನ ತೆಗೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ವಿದ್ಯೆ ಕಲಿಸಿ ವೈದ್ಯನನ್ನಾಗಿ ಮಾಡಿದ್ದರು. ಅವನನ್ನು ನೋಡಬೇಕೆಂಬ ಹಂಬಲದಿಂದ ಪದೇ ಪದೇ ಮದ್ರಾಸಿಗೆ ಎಡತಾಕುತ್ತಿದ್ದಾಗ ಸಂಶಯಗೊಂಡ ಪತ್ನಿ, ಹೆತ್ತ ಮಕ್ಕಳನ್ನೇ ನೋಡಲು ಹೋಗದ ನೀವು ನಿಮ್ಮ ಕಾಯಿಲೆಯನ್ನು ಗುಣಪಡಿಸಿದರೆಂಬ ಒಂದೇ ಕಾರಣಕ್ಕೆ ಮೇಲಿಂದ ಮೇಲೆ ಅಲ್ಲಿಗೆ ಹೋಗುವುದೇಕೆ? ಹಿಂದೆ ಯಾವುದೋ ಬಲವಾದ ಕಾರಣವಿರಬೇಕು ಎಂದು ಸಂದೇಹ ವ್ಯಕ್ತಪಡಿಸಿದಾಗ ವಿಧಿ ಇಲ್ಲದೆ ತಾನು ಹಿಂದೆ ಮಾಡಿದ್ದ ಹೀನ ಕಾರ್ಯದ ಬಗ್ಗೆ ಸತ್ಯಾಂಶವನ್ನು ಮತ್ತು ಆ ವೈದ್ಯನೇ ನಮ್ಮ ಮಗನೆಂದು ಹೇಳುತ್ತಾನೆ. ಆಗ ಹೆತ್ತ ಕರಳು ಕೇಳಬೇಕೆ? ಅವಳೇನು ಮಾಡುತ್ತಾಳೆ, ನಾವೇ
ಹೋಗಿ ನಾವೇ ಅವನ ಪೋಷಕರೆಂದು ತಿಳಿಸಿ ಕ್ಷಮೆಯನ್ನು ಕೇಳಿ ಅವನನ್ನ ಕಣ್ತುಂಬ ನೋಡಿ ಬರೋಣವೆಂದು ತನ್ನ ಗಂಡನನ್ನ ಹೊರಡಿಸಿಕೊಂಡು ಹೋಗುತ್ತಾಳೆ. ಅಲ್ಲಿ ಹೋದ ಕೂಡಲೇ ಅಲ್ಲಿ ಅವರಿಗೆ ತಿಳಿದ ಸುದ್ದಿ ಆಘಾತಕಾರಿಯಾಗಿರುತ್ತದೆ. ವೈದ್ಯರು ಇತ್ತೀಚೆಗೆ ನಡೆದ ಅಪಘಾತವೊಂದರಲ್ಲಿ ದೈವಾಧೀನರಾದೆಂಬ ಮಾಹಿತಿ ಸಿಗುತ್ತದೆ. ಅಂದು ಸುಳ್ಳು ಸುದ್ದಿಯಾಗಿ ಹೇಳಿದ್ದು ಇಂದು ನಿಜವೇ ಆಗಿಬಿಟ್ಟಿತೆಂಬ ದುಃಖದಿಂದ ತಾವು ಹೇಳಬೇಕೆಂಬ ಸತ್ಯವನ್ನ ತಮ್ಮ ಒಡಲಲ್ಲಿ ಇಟ್ಟುಕೊಂಡು ತಮ್ಮೂರಿಗೆ ಹಿಂದಿರುಗುತ್ತಾರೆ. ಇಲ್ಲಿಗೆ ಕಾದಂಬರಿ ಮುಗಿಯುತ್ತದೆ. ಅತಿಯಾದ ಶಬ್ದ ಮಾಲಿನ್ಯ ಚಿಕ್ಕ ಮಕ್ಕಳ ಕರ್ಣಪಟಲವನ್ನ ಹಾನಿ ಮಾಡಿ ಅವರಲ್ಲಿ ಕಿವುಡುತನ ಉಂಟು ಮಾಡುತ್ತದೆ ಎನ್ನುವುದು ಸುರಪ್ಪನವರ ಹಿರಿಯ ಮಗನ ಚಿಕ್ಕವನಿದ್ದಾಗ ಊರಿನ ಜಾತ್ರೆಯಲ್ಲಿ ಬಡಿಸಿದ ಚರ್ಮ ವಾದ್ಯಗಳ ಜೋರಾದ ಸದ್ದು ಅವನಿಗೆ ಹಾನಿ ಉಂಟು ಮಾಡಿತು ಎನ್ನುವ ಒಂದು ಸುಳುವು. ಅವನನ್ನು ಗುಣಪಡಿಸುವ ವೈದ್ಯಕೀಯ ಸೌಲಭ್ಯ ತಮ್ಮಲ್ಲಿ ಇಲ್ಲದಿದ್ದರೂ ಪದೇ ಪದೇ ಹಣ ಲಪಟಾಯಿಸುವ ದುರಾಸೆಯ ಪಂಡಿತರು ಇಂತಹ ಹುಡುಗನನ್ನ ಮನೆಯಲ್ಲಿಟ್ಟುಕೊಂಡರೆ ಚಿಕ್ಕ ಮಕ್ಕಳ ಭವಿಷ್ಯಕ್ಕೆ ತೊಂದರೆ, ಸ್ವಲ್ಪ ದುಡ್ಡು ಕಾಸಿ ಚೆಲ್ಲಿ ಯಾವುದಾದರೂ ಅನಾಥಾಶ್ರಮಕ್ಕೆ ಸೇರಿಸಿಬಿಡಿ ಎಂಬ ಹೊಕ್ಕಟ್ಟೆ ಸಲಹೆಗಾರರು ಇಂಥವರು ನಮ್ಮ ಮಧ್ಯದಲ್ಲಿ ಈಗಲೂ ಇದ್ದಾರೆ. ಮದ್ರಾಸಿನ ವೈದ್ಯರು ಒಮ್ಮೆ ತಾನಾರೆಂಬ ಸಂಗತಿಯನ್ನ ತನ್ನ ಸಾಕು ತಂದೆಯಿಂದ ತಿಳಿದು ನಿಜವಾದವರನ್ನ ಕಾಣಬೇಕೆಂಬ ಹಂಬಲದಿಂದ ಪತ್ರಿಕೆಗಳಲ್ಲಿ ಒಂದು ಜಾಹೀರಾತನ್ನ ಕೊಟ್ಟಾಗ ವೈದ್ಯರ ಹೆಸರು, ಗೌರವ, ಪ್ರತಿಷ್ಠೆ ಕಂಡು 10 ಜನ ಸುಳ್ಳು ಕಥೆಗಳನ್ನು ಹೇಳಿಕೊಂಡು ಅವರ ಬಳಿ ಬರುತ್ತಾರೆ. ಆಸೆ ಬುರುಕುತನ ವ್ಯಕ್ತಿಗಳ ನಿಜ ಸ್ವರೂಪವನ್ನು ಅನಾವರಿಸುತ್ತದೆ. ಇದನ್ನ ಕಂಡ ವೈದ್ಯರು ತಮ್ಮ ಪ್ರಯತ್ನವನ್ನ ಕೈಬಿಟ್ಟಿರುತ್ತಾರೆ. ಅಂದರೆ ಅಂಗವಿಕಲತೆ ಒಂದು ಶಾಪವಲ್ಲ, ಆದರೆ ಅದನ್ನು ಒಪ್ಪಿಕೊಂಡು ಮಾನವೀಯತೆಯ ದೃಷ್ಟಿಯಿಂದ ಸ್ಪಂದಿಸುವ ಹೃದಯವಂತಿಕೆ ಬೇಕು ಎಂಬುದು ಈ ಕಾದಂಬರಿಯ ಸಾರಾಂಶ. ಇನ್ನು ವಂಚಿತೆ ಹೆಸರೇ ಸೂಚಿಸುವಂತೆ ಈ ಕಾದಂಬರಿ ಬರೆಯುವ ಹೆಣ್ಣು ತನ್ನ ಮನೆಯವರಿಂದಲೇ ಮೋಸಕ್ಕೆ ಒಳಗಾಗುತ್ತಾ ಮುಂದೆ ಒಳ್ಳಿತಾಗಬಹುದೆಂಬ ಆಸೆಯಿಂದ ಮರೀಚಿಕೆಯ ಬೆನ್ನು ಹತ್ತುತ್ತಾ ಸಾಗುತ್ತಾಳೆ. ಆದರೆ ಅದು ಅವಳ ಬಾಳಿನಲ್ಲಿ ಗಗನ ಕುಸುಮವಾಗಿಯೇ ಉಳಿಯುತ್ತದೆ. ಆದರೂ ಕೊನೆಗೆ ಅವಳು ಆಶಿಸಿದ ಬಯಸಿದ ಬಾಳನ್ನು ಒದಗಿಸುವ ಒಬ್ಬ ವ್ಯಕ್ತಿ ಸಿಗುತ್ತಾನೆ. ಅಷ್ಟರಲ್ಲಿ ಆಕೆಗೆ ತನ್ನ ಬಗ್ಗೆಯೇ ಜಿಗುಪ್ಸೆ ಬಂದು ಅವನನ್ನ ನಿರಾಕರಿಸುತ್ತಾಳೆ. ನಾಯಿ ಮುಟ್ಟಿ ಎಂಜಲಾದ ಮಣಿಕೆ ನಾನು. ನನ್ನಲ್ಲಿದ್ದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಹರಿದು ಚೂರು ಮಾಡಿದ ಹಲವಾರು ವ್ಯಕ್ತಿಗಳ ಕೈಗೆ ಸಿಕ್ಕಿದ ಬಲಿಪಶು ನಾನು. ಪರಿಶುದ್ಧವಾದ ನಿನ್ನ ಆತ್ಮೀಯ ಕರೆಗೆ ಓಗೊಡಲು ನನ್ನಲ್ಲಿರುವ ಅಂತರಾತ್ಮ ಒಪ್ಪುತ್ತಿಲ್ಲ. ಯಾರಿಗಾದರೂ ಸುಳ್ಳು ಹೇಳಬಹುದು, ಆದರೆ ಮನವರಿಯದ ಕಳ್ಳನಿಲ್ಲವಲ್ಲ. ಆತ್ಮದ್ರೋಹ ಮಾಡಿಕೊಳ್ಳಲಾರೆ. ನಿನ್ನ ಆಹ್ವಾನಕ್ಕೆ ನಾನು ಚಿರಋಣಿ, ಆದರೆ ಆತ್ಮವಂಚನೆ ಮಾಡಿಕೊಳ್ಳಲಾರೆ. ಹಾಗಂತ ಹೇಳಿ ಸಮಾಜಕ್ಕೆ ಬೆನ್ನು ತೋರಿಸಿ ಹೋಗುವ ಗೆಳೆಯೂ ನಾನಾಗಲಾರೆ. ಇಷ್ಟು ವರ್ಷಗಳ ಒಡನಾಟದಲ್ಲಿ ಹೇಗೆ ಬದುಕಬೇಕೆಂಬ ಪಾಠ ಕಲಿತಿದ್ದೇನೆ, ಮುಂದೆಯೂ ಹಾಗೆ ಬಾಳುತ್ತೇನೆಂದು ಅವನಿಗೆ ಉತ್ತರಿಸುತ್ತಾಳೆ. ಇಲ್ಲಿ ಆ ಬಾಳನ್ನ ಸ್ವೀಕರಿಸುವ ವೇಳೆಯಲ್ಲಿ ಅವಳ ಒಳತೋಟಿಯನ್ನ ಬಹಳ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ಈ ಕಾದಂಬರಿಯಲ್ಲಿ. ಮುಂದಿನ ಕಾದಂಬರಿ ಕಾನನದ ಕರುನಾಡು. ಊರಿನಲ್ಲಿ ನಡೆಯುವ ವಿದ್ಯಮಾನಗಳಿಂದ ಬೇಸತ್ತು ಅಡವಿಯಲ್ಲಿ ಅಡ್ಡಾಡುತ್ತಿದ್ದ ವ್ಯಕ್ತಿಗೆ ಚಿಕ್ಕ ಮಗುವೊಂದರ ಅಳು ಕೇಳಿಬರುತ್ತದೆ. ಅಚ್ಚರಿಯಿಂದ ಹುಡುಕ ಹೊರಟ ಅವನಿಗೆ ಮರದ ಕೊಂಬೆಯ ಮಧ್ಯದಲ್ಲಿ ಸಿಕ್ಕಿಕೊಂಡು ನೇತಾಡುತ್ತಿದ್ದ ಮಗು ಕಾಣಿಸುತ್ತದೆ. ಅಯ್ಯೋ, ಇದು ಹೇಗೆ ಆಯಿತು ಎಂದು ಆಲೋಚಿಸುತ್ತಿರುವಾಗ ಸುತ್ತಮುತ್ತ ಬಿದ್ದಿದ್ದ ವಿಮಾನದ ಅವಶೇಷಗಳು ಕಾಣಿಸುತ್ತವೆ. ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಅವನು ಮಗುವನ್ನು ಜೋಪಾನವಾಗಿ ಕೆಳಗಿಳಿಸಿ ತರುತ್ತಾನೆ. ಯಾವುದೇ ಸಂಬಂಧಗಳನ್ನ ಅಂಟಿಸಿಕೊಳ್ಳಬಾರದೆಂದು ದೂರ ಸರಿದಿದ್ದ ಅವನಿಗೆ ಆ ಮಗುವಿನೊಡನೆ ಅವಿನಾಭಾವ ಸಂಬಂಧ ಬೆಸೆಯುತ್ತದೆ. ಕಾಡಿನಲ್ಲಿಯೇ ಅದನ್ನ ಬೆಳೆಸುತ್ತಾನೆ. ತನ್ನಲ್ಲಿದ್ದ ಸದ್ಗುಣಗಳಾದ ಸತ್ಯ, ಅಹಿಂಸೆ, ಸದಾಚಾರ, ಸದ್ಭಕ್ತಿಗಳನ್ನ ದಾರಿ ಎರೆದು ತಾನು ಕಾಲವಾಗುತ್ತಾನೆ. ಕಾಡಿನಲ್ಲೇ ಬೆಳೆದು ವಿಚಾರಶೀಲನಾದ ಆ ಕಾನಡದ ಕೂಸಿಗೆ ಹಳ್ಳಿಯಿಂದ ಬಂದ ಹುಡುಗರ ಪರಿಚಯವಾಗಿ ಅವರ ಒತ್ತಾಯಕ್ಕೆ ಮಣಿದು ಊರಿಗೆ ಆಗಮಿಸುತ್ತಾನೆ. ಅಲ್ಲಿ ನಡೆಯುವ ವ್ಯವಹಾರಗಳು, ವೈಪರೀತ್ಯಗಳನ್ನ ಕಂಡು ಸಹಿಸಲಾಗದೆ ನಿರ್ಭೀತಿಯಿಂದ ಅವುಗಳ ಸತ್ಯಾಂಶವನ್ನು ಬಯಲಿಗೆಳೆದು ಅದರ ಕಾರಣಕರ್ತರನ್ನ ಹೊರಗೆಳೆಯುತ್ತಾನೆ. ತಮ್ಮ ಮಾರ್ಗಕ್ಕೆ ಅಡ್ಡ ಬಂದ ಈ ಮುಳ್ಳನ್ನ ಕಿತ್ತೆಸೆಯಬೇಕೆಂದು ಸಂಚೊಂದನ್ನ ಹೂಡಿ ಆ ಕಾರಣದ ಹುಡುಗನನ್ನ ಬಲೆಗೆ ಕೆಡುವುದರಲ್ಲಿ ಯಶಸ್ವಿಯಾಗುತ್ತಾರೆ ದೂರ್ತರು. ಇವರ ಹೇಯ ಕೃತ್ಯಗಳಿಂದ ರೋಸಿ ಹೋಗಿ ಅಂತಹ ಸುಳ್ಳು, ತಟವಟ, ಕಪಟ, ಮೋಸದ ಸಮುದಾಯಕ್ಕಿಂತ ತನ್ನ ಕಾನನವೇ ತನಗೆ ಸ್ವರ್ಗವೆಂದು ಅಲ್ಲಿಗೆ ಹಿಂದಿರುಗುತ್ತಾನೆ. ಇದು ಕಾದಂಬರಿಯ ಕಥಾವಸ್ತು.
ಈ ಕಾದಂಬರಿಯಲ್ಲಿ ಬರುವ ಸರ್ಕಾರದ ಪಡಿತರ ವ್ಯವಸ್ಥೆಯಲ್ಲಿ ಕಂಡುಬರುವ ಅಕ್ರಮಗಳು, ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡಗಳು, ನಿಸ್ಸಹಾಯಕರ ಮೇಲಿನ ದಬ್ಬಾಳಿಕೆ, ಅನೈತಿಕ ಚಟುವಟಿಕೆಗಳು, ದೌರ್ಜನ್ಯ ಮುಂತಾದ ಸಾಮಾಜಿಕ ಪಿಡುಗುಗಳಿಗೆ ಮುಕ್ತಿ ಕಂಡರೆ ಅಭಿವೃದ್ಧಿ ತಾನೇ ಆಗುತ್ತದೆಂಬ ವಿಷಯದ ಕಡೆ ಗಮನ ಹರಿಸಿದ್ದಾರೆ. ಅದಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕಾದರೂ ಬೇರೆ ಯಾರು ಅಲ್ಲ, ನಾವು ನೀವುಗಳೇ. ಅದಕ್ಕೆ ಮನಸ್ಸು ಮತ್ತು ದೃಢ ನಿರ್ಧಾರ ಮುಖ್ಯ ಎನ್ನುವ ಸಂದೇಶ ಈ ಕಾದಂಬರಿಯಲ್ಲಿದೆ. ಹೀಗೆ ಹೇಳುತ್ತಾ ಹೋದರೆ ಅದಕ್ಕೆ ಅಂತ್ಯವಿಲ್ಲ ಎನಿಸುತ್ತದೆ. ಒಟ್ಟಾರೆ ಮಂಗಳಾ ಸತ್ಯನ್ನವರ ಯಾವುದೇ ಕಾದಂಬರಿಯನ್ನು ತೆಗೆದುಕೊಂಡರೂ ಸರಳವಾಗಿ ಓದಿಸಿಕೊಂಡು ಹೋಗುವಂತಹ ಭಾಷೆ, ಅದರ ಮೇಲಿನ ಹಿಡಿತ, ನಿರೂಪಣೆಯಲ್ಲಿ ಶಾಸ್ತ್ರ, ಸಂಪ್ರದಾಯ, ರೂಢಿ, ರೀತಿ ನೀತಿಗಳ ಚಿತ್ರಣವನ್ನ ಹಾಸು ಹೊಕ್ಕಾಗಿಸುತ್ತಾ ಸಾಗುತ್ತೆ. ಆದರೆ ತಲೆ ಗಟ್ಟಿ ಇದೆ ಎಂದು ಕಲ್ಲಿಗೆ ಬಡಿದುಕೊಳ್ಳುವುದೂ ಬೇಡ, ಮೂಗು ಮುಟ್ಟಿದ ಕೈಯಲ್ಲಿ ಮುಸಳಿ ಮುಟ್ಟುವುದು ಬೇಡವೆಂಬ ನಂಬಿಕೆಗೆ ಜೋತು ಬೀಳುವುದೂ ಬೇಡ. ಸಮಾಜದಲ್ಲಿನ ಕಾಲಚಕ್ರದಂತೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಧಕ್ಕೆಯಾಗದಂತೆ ನಮ್ಮ ಜೀವನವನ್ನ ನಡೆಸಿ ತಮ್ಮದೇ ಆದ ಕೊಡುಗೆಯನ್ನು ನೀಡಬಹುದೆಂಬುದನ್ನ ತೋರಿದ್ದಾರೆ. ಇನ್ನು ಕಾದಂಬರಿಯ ಘಟನೆಗಳು ಎಲ್ಲೂ ಕೇಳಿದ, ಓದಿದ, ನಮ್ಮ ನಡುವೆಯೇ ನಡೆದ ಘಟನೆಗಳಂತೆ ಕಂಡುಬರುತ್ತೇ ವಿನಃ ಯಾವುದೋ ಕಾಲ್ಪನಿಕ ಕಟ್ಟುಕತೆಯಂತೆ ಕಂಡುಬರುವುದಿಲ್ಲ. ಹೀಗಾಗಿ ಸಾಹಿತ್ಯ ಸಮಾಜದ ಕೈಗನ್ನಡಿ ಎನ್ನುವುದಕ್ಕೆ ಬಹಳ ನಿಕಟವರ್ತಿಯಾಗಿ ಕಂಡುಬರುತ್ತವೆ ಇವರ ಕಾದಂಬರಿಗಳು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಅದರ ಕಡೆ ಪೂರ್ಣ ಗಮನವಿಡಬೇಕು, ಅದನ್ನ ಪ್ರೀತಿಯಿಂದ ಕೈಗೆತ್ತಿಕೊಳ್ಳಬೇಕು, ಅದರಲ್ಲಿ ವಿಶ್ವಾಸವಿಡಬೇಕು, ಮಾಡಿ ಮುಗಿಸುತ್ತೇನೆಂಬ ನಂಬಿಕೆಯಿಂದ ಪ್ರಾರಂಭಿಸಬೇಕು, ಭರವಸೆಯಿಂದ ಮುನ್ನಡೆಯಬೇಕು. ಆಗ ಮಾತ್ರ ಸಾಧನೆ ಪೂರ್ಣವಾಗುತ್ತದೆ. ತನ್ನ ಸಂಸಾರ, ಗಂಡ, ಮಕ್ಕಳು, ಹಿರಿಯರ ಜವಾಬ್ದಾರಿ ಎಲ್ಲವನ್ನ ನಿಭಾಯಿಸುತ್ತಲೇ ತಮ್ಮಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರಗೆಳೆಯುತ್ತಾ, ಜೊತೆಗೆ ಸಮಾನ ಮನಸ್ಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುತ್ತಾ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಸಾಹಿತ್ಯ ಕೃಷಿಯ ಮೂಲಕ ನೀಡಿದ್ದಾರೆ ಶ್ರೀಮತಿ ಮಂಗಳಾ ಸತ್ಯನ್. ಇವರ ಸಾಧನೆಯ ಒಂದು ಕಿರು ಪರಿಚಯವನ್ನ ಇಂದಿನ ಜನಾಂಗಕ್ಕೆ ಮಾಡಿಕೊಡಲು ಪ್ರಯತ್ನಿಸಿರುವ ಬೆಂಗಳೂರಿನ ಕರ್ನಾಟಕದ ಲೇಖಕಿಯರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳ ಕಾರ್ಯ ಸ್ತುತ್ಯಾರ್ಹ ಮತ್ತು ಶ್ಲಾಘನೀಯವಾದುದು. ಇವರಿಗೆ ನಿಮಗೆ ನನ್ನ ವಂದನೆಗಳು. ಶ್ರೀಮತಿ ಮಂಗಳಾ ಸತ್ಯನ್ ಅವರ ಕಾದಂಬರಿ ಸಾಹಿತ್ಯದ ಬಗ್ಗೆ ಒಂದು ಪುಟ್ಟದೊಂದು ಇಣುಕು ನೋಟ ಹರಿಸುವ ಕಾರ್ಯಕ್ಕೆ ನನ್ನನ್ನು ಭಾಗಿಯಾಗುವಂತೆ ಮಾಡಿದ ತಮ್ಮೆಲ್ಲರಿಗೂ ಮತ್ತು ನನ್ನ ಆಯ್ಕೆ ಮಾಡಿದ ಶ್ರೀಮತಿ ಮಂಗಳಾ ಸತ್ಯನ್ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ವಿರಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಾಹಿತ್ಯ ಸಮಾಜದ ಕೈಗನ್ನಡಿ ಎಂಬುದನ್ನು ತಮ್ಮ ಕಾದಂಬರಿಗಳ ಮೂಲಕ ಚಿತ್ರಿಸಿದ ಮಂಗಳಾ ಸತ್ಯನ್ ಅವರ ಅನೇಕ ಕಾದಂಬರಿಗಳ ಸೊಗಡನ್ನು ಮನೋಜ್ಞವಾಗಿ ನಮ್ಮ ಮುಂದಿಟ್ಟ BR ನಾಗರತ್ನ ಅವರ ವಾಗ್ಜರಿಗೆ ತುಂಬಾ ಅತ್ಯಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಂಘದ ಪರವಾಗಿ ಅರ್ಪಿಸ್ತೇನೆ. ನಮ್ಮ ಮುಂದಿನ 2ನೇ ಪ್ರಬಂಧ ಮಂಡಿಸಲಿರುವ ವಾಣಿ ಸುಬ್ಬಯ್ಯ ಅವರ ಪರಿಚಯವನ್ನು ನಮ್ಮ ಸಂಘದ ಖಜಾಂಜಿ ರೇಣುಕಾ ದೇಸಾಯಿ ಅವರು ಮಾಡಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಮ್ಮ ಕರ್ನಾಟಕ ಲೇಖಕಿಯರ ಸಂಘ ಏರ್ಪಡಿಸಿರುವ ಹಿರಿಯ ಲೇಖಕಿಯರ ಸಾಹಿತ್ಯ ಮಂಥನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಂಗಳಾ ಸತ್ಯನ್ ಅವರ ಕಾದಂಬರಿ ಕೃತಿಗಳನ್ನು ಹೊರತುಪಡಿಸಿ ಅವರ ಇತರ ಸಾಹಿತ್ಯ ಕೃತಿಗಳ ಬಗೆಗೆ ಪ್ರಬಂಧ ಮಂಡನೆ ಮಾಡಲು ನಮ್ಮ ಆಹ್ವಾನ ಮನ್ನಿಸಿ ಬಂದಿರುವ ಶ್ರೀಮತಿ ವಾಣಿ ಸುಬ್ಬಯ್ಯ ಅವರ ಪರಿಚಯ ಸಭೆಗೆ ಮಾಡಿಕೊಡಲು ನನಗೆ ಅತೀವ ಸಂತೋಷವೆನ್ನಿಸುತ್ತಿದೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಶ್ರೀಮತಿ ವಾಣಿ ಸುಬ್ಬಯ್ಯ ಅವರು ಈಗಾಗಲೇ ಕವಯಿತ್ರಿಯಾಗಿ, ಲೇಖಕಿಯಾಗಿ ಹಾಗೂ ಗಮಕ ವ್ಯಾಖ್ಯಾನಕಾರರಾಗಿ ಹೆಸರು ಪಡೆದಿರುವ ನಿವೃತ್ತ ಶಿಕ್ಷಕಿ. ಮೂಲತಃ ಅಕ್ಕಿ ಹೆಬ್ಬಾಳಿನವರಾದ ಇವರು ಈಗಾಗಲೇ 18 ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ. ಶ್ರೀಮತಿ ವಾಣಿಯವರು ಆಕಾಶವಾಣಿಯ ನಾಟಕ ವಿಭಾಗದ B ಗ್ರೇಡ್ ಕಲಾವಿದೆಯಾಗಿರುವರು. ಆಕಾಶವಾಣಿಯ ಝೇಂಕಾರ ಕಾರ್ಯಕ್ರಮಕ್ಕೆ DSC RTಯ 2ನೇ ತರಗತಿ ಪಠ್ಯಪುಸ್ತಕಕ್ಕೆ, ಇಟೆಕ್ ಕನ್ನಡ 3ನೇ ತರಗತಿ ಪಠ್ಯಪುಸ್ತಕಕ್ಕೆ ಇವರ ಕವನಗಳು ಆಯ್ಕೆಯಾಗಿವೆ. ಕರ್ನಾಟಕದಾದ್ಯಂತ ಅಲ್ಲದೆ ಜರ್ಮನಿಯಲ್ಲೂ ಭಾರತೀಯ ಮಹಿಳೆಯರಿಗೆ ದೇವರ ನಾಮ ಕಲಿಸಿ ಗಮಕದ ಕಂಪನ್ನು ಬೀರಿ ಸನ್ಮಾನಿತರಾಗಿದ್ದಾರೆ.
ಇವರ ಈ ಸಾಹಿತ್ಯ ಶಾರದೆಯ ಸೇವೆಗೆ ಪ್ರತಿಫಲವಾಗಿ ಅನೇಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಂದ, ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿ ಪಡೆದು ಸನ್ಮಾನ ಸ್ವೀಕರಿಸಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಚಂದನ ವಾಹಿನಿಯಲ್ಲಿ ಇವರ ಸಂದರ್ಶನಗಳು ಏರ್ಪಟ್ಟಿವೆ. ಇವರು ಈಗ ಶಿಶುಗೀತೆಗಳನ್ನು ರಚಿಸಿ ಮೊಮ್ಮಗಳು ಕುಮಾರಿ ತನ್ಮಯಿ ಹೇಳುವ ಕಥೆಗಳನ್ನು ಸೇರಿಸಿ ಪುಟ್ಟಿ ಕಲರವ, ಅಜ್ಜಿಯ ಗೀತರವ ಎಂಬ ಪುಸ್ತಕವನ್ನು ಸಾಹಿತ್ಯ ಲೋಕಕ್ಕೆ ಅರ್ಪಿಸುತ್ತಿದ್ದಾರೆ. ಇವರಿಗೆ ಶುಭವಾಗಲಿ ಎಂದು ಕೋರುತ್ತಾ ಶ್ರೀಮತಿ ವಾಣಿಯವರು ತಮ್ಮ ಪ್ರಬಂಧ ಮಂಡನೆ ಮಾಡಬೇಕೆಂದು ಅವರಿಗೆ ವೇದಿಕೆ ಬಿಟ್ಟುಕೊಡುತ್ತಿದ್ದೇನೆ ಮತ್ತು ಅವರಲ್ಲಿ ವಿನಂತಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಸರ್ವರಿಗೂ ನಮಸ್ಕಾರ. ಇಂದು ನನ್ನ ಜೀವನದ ಸುದಿನ ಅಂತ ಭಾವಿಸ್ತಾ ಕರ್ನಾಟಕ ಲೇಖಕಿಯರ ಸಂಘದ ಸರ್ವರಿಗೂ ಹಾಗೂ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಎನಿಸಿದ ಹಿರಿಯ ಲೇಖಕಿ ಶ್ರೀಮತಿ ಮಂಗಳಾ ಸತ್ಯನ್ ಅವರಿಗೂ ಸಹ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹಾಗೂ ವೀಕ್ಷಿಸುತ್ತಿರುವ ಎಲ್ಲರಿಗೂ ಸಹೃದಯರಿಗೆ ನಮಿಸುತ್ತಾ ನಾನು ಇಂದು ನಿಮ್ಮೊಂದಿಗೆ ಕನ್ನಡ ಸಾರಸ್ವತ ಲೋಕದ ಜನಪ್ರಿಯ ಕಾದಂಬರಿಗಾರ್ತಿ ಶ್ರೀಮತಿ ಮಂಗಳಾ ಸತ್ಯನ್ ಅವರು ರಚಿಸಿರುವ ಇತರ ಕೃತಿಗಳ ಬಗ್ಗೆ ಅವಲೋಕಿಸಿದ್ದು ಅದರ ಒಂದು ಪಕ್ಷಿ ನೋಟವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಜೊತೆಗೆ ಇವರ ಬದುಕಿನ ಒಂದೆರಡು ಮಹತ್ವದ ಅಂಶಗಳನ್ನು ಸಹ ಹಂಚಿಕೊಳ್ಳ ಬಯಸುತ್ತೇನೆ. ಇದಕ್ಕೆ ಮುನ್ನ ಅವರ ಮಂಗಳಾ ಸತ್ಯನ್ ಅವರ ಪರಿಚಯದ ಸಂದರ್ಭವನ್ನ ಹೇಳಲಿಚ್ಛಿಸುತ್ತೇನೆ. ಸುಮಾರು 30-35 ವರ್ಷಗಳ ಹಿಂದೆ ಶ್ರೀಮತಿ ಮಂಗಳಾ ಸತ್ಯನ್ ಅವರು ಹಾಗೂ ನಾನು ಒಂದೇ ಮದುವೆ ಮನೆಗೆ ಹೋದ ಸಂದರ್ಭವದು. ನಾನು ಅವರನ್ನು ಮಾತನಾಡಿಸುವ ಹಂಬಲದಿಂದ ಅವರ ಹತ್ತಿರ ಹೋಗಿ ನೋಡಿದಾಕ್ಷಣವೇ ನನಗೆ ಶಾರದೆಯ ಸ್ವರೂಪವೇ ಕಂಡಂತಾಗಿ ಬಾಗಿ ನಮಿಸಿದೆ. ಅವರು ಪ್ರೀತಿಯಿಂದ ಒಳ್ಳೆಯದಾಗಲಿ ಎಂದು ಹಾರೈಸಿ ನನ್ನ ಬಗ್ಗೆ ಕೇಳಿ ಬಹಳ ಆತ್ಮೀಯತೆಯಿಂದ ಮಾತನಾಡಿಸಿದರು. ಅಂದು ಬೆಳೆದ ಪ್ರೀತಿ ವಿಶ್ವಾಸ ಇಂದಿನವರೆಗೂ ಸಹ ಸ್ನೇಹ ಸೇತುವಂತಿದೆ. ಇವರ ಮಾರ್ಗದರ್ಶನವೇ ನನ್ನ ಸಾಹಿತ್ಯ ಕೃಷಿಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೇರಕ ಶಕ್ತಿಯಾಗಿದೆ ಮತ್ತು ನನಗೆ ಅವರು ದಾರಿ ದೀಪದಂತಿದ್ದಾರೆ. ನಂತರ ಸ್ತ್ರೀಶಕ್ತಿ ಮಹಿಳಾ ಪ್ರತಿಷ್ಠಾನದ ಮೂಲಕ ಇನ್ನೂ ಆಪ್ತಳಾದೆ. 1998ರಲ್ಲಿ ಸ್ತ್ರೀಶಕ್ತಿ ಮಹಿಳಾ ಪ್ರತಿಷ್ಠಾನ ಎಂಬ ಸಾಂಸ್ಕೃತಿಕ ವೇದಿಕೆಯನ್ನ ಅವರು ತಮ್ಮ ಸಂಘಟನಾ ಶಕ್ತಿ ಹಾಗೂ ಕುಟುಂಬದವರೆಲ್ಲರ ಸಹಕಾರದಿಂದ ಅದನ್ನು ಸ್ಥಾಪಿಸಿದರು. ಇದರಲ್ಲಿ ಸುಮಾರು 600ಕ್ಕೂ ಹೆಚ್ಚು ಸದಸ್ಯರಿದ್ದರು. ಈ ವೇದಿಕೆಯಿಂದ ನೂರಾರು ಕಾರ್ಯಕ್ರಮಗಳನ್ನ, ಸ್ಪರ್ಧೆಗಳನ್ನ ಏರ್ಪಡಿಸಿದ್ದರು. ಮುಖ್ಯವಾಗಿ ದಸರಾ ಸಮಯದಲ್ಲಿ ದಸರಾ ಬೊಂಬೆ ಸ್ಪರ್ಧೆ, ತೋಟದ ಸ್ಪರ್ಧೆಯನ್ನು ಆಯೋಜಿಸಿ ಸ್ತ್ರೀ ಕಲಾಶಕ್ತಿ ಎಂಬ ಪ್ರಶಸ್ತಿಯನ್ನ ಕೊಡುವುದರ ಮೂಲಕ, ಗೌರವಿಸುವುದರ ಮೂಲಕ ಪ್ರೋತ್ಸಾಹಿಸುತ್ತಿದ್ದರು. ವಿವಿಧ ಕ್ಷೇತ್ರದ ಸಾಧನಾ ಮಹಿಳೆಯರಿಗೂ ಸಹ ಅವರು ಸನ್ಮಾನಿಸುತ್ತಿದ್ದರು. ಅಲ್ಲದೆ ಮಕ್ಕಳ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸುತ್ತಿದ್ದರು. ಹೀಗೆ ನೂರಾರು ಮಹಿಳೆಯರು ಈ ವೇದಿಕೆಯ ಮೂಲಕ ತಮ್ಮ ಕ್ಷೇತ್ರದಲ್ಲಿ ಇಂದು ಹೆಸರು ಮಾಡಿದ್ದಾರೆ ಎಂದರೆ ಎಲ್ಲವೂ ಸಹ ಅವರಿಗೆ ತಲುಪುತ್ತದೆ. ಇನ್ನು ಮಹಿಳೆಯರನ್ನು ಹಾಗೂ ಸ್ತ್ರೀಯರ ಸೂಕ್ತ ಪ್ರತಿಭೆಯನ್ನು ಹೊರಹೊಮ್ಮುವಂತೆ ಮಾಡಿದರು. ಹೀಗೆ ಸ್ತ್ರೀ ಶಕ್ತಿಯನ್ನಾಗಿ ರೂಪಿಸಿದ ಧೀಶಕ್ತಿ ಮಂಗಳಾ ಸತ್ಯನ್ ಎಂದರೂ ಸಹ ಅವರು ಒಂದು ತಂಪೆರೆವ ಮಹಾವೃಕ್ಷ ಎನ್ನಬಹುದು. ಸ್ತ್ರೀ ಶಕ್ತಿ ಪ್ರತಿಷ್ಠಾನ ಗೀತೆಯ 4 ಸಾಲುಗಳನ್ನ ಕೇಳೋಣ. ಸ್ತ್ರೀ ಶಕ್ತಿಯನ್ನು ಮೀರಿ ನಿಂತ ಶಕ್ತಿಯದಿಲ್ಲ, ನಾರಿಯನ್ನು ನಾರಾಯಣಿ ಎಂದು ಪೂಜಿಪರೆಲ್ಲ, ಮಹಿಷನನ್ನು ಮರ್ದಿಸಿದ ಮಹದೇವಿ ಆಶಕ್ತಿ, ಕಾರುಣ್ಯ ಬೀರುತ್ತಲಿ ಕೊಡಲೆಮಗೆ ಧೀಶಕ್ತಿ ಎಂದು ತಾಯಿ ಚಾಮುಂಡೇಶ್ವರಿಯನ್ನ ಸ್ತುತಿಸಿ ನಾವು ಕಾರ್ಯಕ್ರಮವನ್ನ ಅಂದು ಮಾಡ್ತಾ ಇದ್ವು. ಅದೊಂದು ಅವಿಸ್ಮರಣೀಯ ದಿನ. ಹೀಗೆ ಸ್ತ್ರೀಯರ ಬಗ್ಗೆ ಇರುವ ಅವರಿಗೆ ಗೌರವ, ಅಭಿಮಾನ, ಕಾಳಜಿ ಎಲ್ಲವೂ ಸಹ ಅಭಿವ್ಯಕ್ತಗೊಳ್ಳುತ್ತದೆ. ಹೀಗೆ ಬಹುಮುಖ ಪ್ರತಿಭೆಯ ಇವರು ತಮ್ಮ ಕಾವ್ಯರಂಗ ಹಾಗೂ ಕಾರ್ಯರಂಗ ಎರಡರಲ್ಲೂ ಸಿದ್ಧಹಸ್ತರು. ಈ ವೇದಿಕೆಯ ಮೂಲಕ ಅವರು ಉದಯೋನ್ಮುಖ ಲೇಖಕಿಯರಿಂದ ಕಥಾ ಸಂಕಲನಗಳನ್ನ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಒಟ್ಟಿನಲ್ಲಿ ಸ್ತ್ರೀ ಶಕ್ತಿ ಮಹಿಳಾ ಪ್ರತಿಷ್ಠಾನ ಮಂಗಳಾ ಸತ್ಯನ್ ಅವರ ಸಾಧನೆಯ ಶಿಖರ ಎಂದರೆ ತಪ್ಪಾಗಲಾರದು. ಇನ್ನು ಈಗ ನಾವು ಕಾವ್ಯರಂಗವನ್ನು ಅವಲೋಕಿಸಿದಾಗ ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾದುದು, ಅಪರಿಮಿತವಾದುದು. ಇವರು ರಚಿಸಿದ ಕೃತಿಗಳ ಬಗ್ಗೆ ನೋಡಿದಾಗ ನಮಗೆ ಅಚ್ಚರಿ ಉಂಟಾಗುತ್ತದೆ. ಕವನಗಳು, ಗೀತರೂಪಕಗಳು, ಶೀರ್ಷಿಕಾ ಗೀತೆಗಳು, ನಾಟಕಗಳು, ಕಿರು ಪ್ರಹಸನಗಳು, ಪ್ರದರ್ಶನಗೊಂಡ ಅಪ್ರಕಟಿತ ನಾಟಕಗಳು, ಸಣ್ಣ ಕಥೆಗಳು, ಸಂಭಾಷಣೆಗಳು, ಲೇಖನಗಳು, ಸ್ಮರಣ ಸಂಚಿಕೆಗಳು ಇತ್ಯಾದಿ. ಹೀಗೆ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ತಮ್ಮ ಕಾವ್ಯ ಪ್ರತಿಭೆಯಿಂದ ಹೊರಹೊಮ್ಮಿಸಿದ್ದಾರೆ ಲೇಖಕಿಯವರು.
ಸಾಮಾನ್ಯವಾಗಿ ಇವರು ರಚಿಸಿರುವ ಸಾಹಿತ್ಯ ರಚನೆ ಬಹುತೇಕ ಮೈಸೂರು ಹಾಗೂ ಬೆಂಗಳೂರು ಆಕಾಶವಾಣಿ ರಾಜ್ಯಾದ್ಯಂತ ಪ್ರಸಾರವಾಗಿದೆ. ಅಲ್ಲದೆ ನಿಯತಕಾಲಿಕ ಪತ್ರಿಕೆಗಳಲ್ಲೂ ಸಹ ಪ್ರಕಟವಾಗಿದೆ. ಯುಗಾದಿ ಹಾಗೂ ದೀಪಾವಳಿ ಸಂಚಿಕೆಯಲ್ಲೂ ಸಹ ಇವೆಲ್ಲ ಪ್ರಕಟವಾಗಿದೆ. ಇನ್ನು ಇವಾಗ ನಾವು ಕವನಗಳ ವಿಚಾರವನ್ನ ನೋಡಿದಾಗ ಸುಮಾರು 50ಕ್ಕೂ ಹೆಚ್ಚು ಕವನಗಳನ್ನ ರಚಿಸಿದ್ದಾರೆ. ಇವುಗಳಲ್ಲಿ ಕನ್ನಡ ಗೀತೆ, ದೇಶಭಕ್ತಿ ಗೀತೆ, ಪರಿಸರ ಗೀತೆ, ಭಕ್ತಿಗೀತೆ, ನೀತಿ ಪ್ರಧಾನವಾದ ತತ್ವಗೀತೆ, ಲಾವಣಿ, ಇಂದಿನ ವಿದ್ಯಮಾನಗಳ ವಸ್ತು ವೈವಿಧ್ಯಗಳನ್ನೊಳಗೊಂಡಂತೆ ಅನೇಕ ಕವನಗಳನ್ನು ರಚಿಸಿದ್ದಾರೆ. ಅದಲ್ಲದೆ ನರಕ ಚತುರ್ದಶಿ, ಬಲಿಪಾಡ್ಯಮಿ ಗೀತ ರೂಪಕಗಳನ್ನು ಸಹ ಅವರು ರಚಿಸಿ ಪ್ರದರ್ಶನಗೊಂಡಿವೆ. ಕವನಗಳಲ್ಲಿ ಅಮ್ಮ ನಮ್ಮಮ್ಮ, ಕರುನಾಡ ಕುವರಿ ಕಾವೇರಿ, ಭಾರತಿ, ಶೂನ್ಯಫಲ, ನಗು ಯಾರಪ್ಪನ ಮನೆ ಸ್ವತ್ತು, ಆ ದೇವನಿಗೆ ಆಕಾರ ಉಂಟೆ, ಶೂನ್ಯಫಲ, ಗಡಿಯ ಯೋಧ ಉಳುವ ರೈತ, ಪ್ರಕೃತಿ ನಿಯಮ, ಜ್ಞಾನ ವಿಜ್ಞಾನ, ಕನ್ನಡ ಪ್ರೇಮ, ಹೀಗೆ ಇತ್ಯಾದಿ. ನಾವು ಈಗ ಒಂದು ದೇಶಭಕ್ತಿ ಗೀತೆಯೊಂದರ 4 ಸಾಲುಗಳನ್ನ ನೋಡಿದಾಗ ಆ ಕವನದ ಆಶಯ ಹಾಗೂ ಅವರಲ್ಲಿರುವ ಉತ್ಕಟ ದೇಶ ಪ್ರೇಮವನ್ನ ಅದು ವ್ಯಕ್ತಪಡಿಸುತ್ತದೆ. ಭಾರತಿ ನಿನಗೆ ಮಂಗಳಾರತಿ, ಸತ್ಯ ನೀನೆ, ಧರ್ಮ ನೀನೆ, ನೀತಿಯೂ ನೀನೆ, ಶಕ್ತಿ ನೀನೆ, ಯುಕ್ತಿ ನೀನೆ, ಲಕ್ಷ್ಮಿಯೂ ನೀನೆ. ಎನಿತು ಪೂಜೆ ಗೈದರೇನು ನಿನ್ನ ಕಾಣೆನು, ತೀರ್ಥಯಾತ್ರೆ ಹೋದರೇನು ನಿನ್ನ ತಿಳಿಯೇನು, ನಿನ್ನ ಇರುವ ಹುಡುಕಿ ಹುಡುಕಿ ಈಗ ತಿಳಿದೇನು, ದಿನಗಳೆಷ್ಟೋ ಕಳೆದ ಮೇಲೆ ನಿನ್ನ ಕಂಡೇನು. ತಾಯಿ ನಿನ್ನ ಸೇವೆ ಮಾಡೋ ಭಾಗ್ಯ ನಮ್ಮದು, ಕರುಣೆ ತೋರಿ ವರವ ಕೊಡುವ ಮನವು ನಿನ್ನದು. ಅಂಗವಿಕಲ ರೋಗಿಗಳಲ್ಲಿ ನಿನ್ನ ನೋಡಿದೆ, ಸಕಲ ಜೀವರಾಶಿಗಳಲ್ಲಿ ನೀನೆ ನೆಲೆಸಿಹೆ. ಸತ್ಯ ಧರ್ಮ ನಿನಗೆ ವ್ರತವು ಎಂದು ಅರಿತೆನು, ಭೇದ ಭಾವ ತಾರತಮ್ಯ ಮರೆತು ಬೆರೆತರೇ ತಾಯಿ ಭಾರತಿ ನಿನಗೆ ಮಂಗಳಾರತಿ. ಹೀಗೆ ಈ ಕವನದಲ್ಲಿ ತಾಯಿ ಭಾರತ ಮಾತೆಯೇ ನಮ್ಮೆಲ್ಲರ ಸರ್ವಸ್ವ ಎಂಬ ಸರ್ವಕಾಲಿಕ ಸತ್ಯವನ್ನು ಬಿಂಬಿಸಿದ್ದಾರೆ. ಇನ್ನು ಭಕ್ತಿ ಭಾವದಿಂದ ಅಂಜನಾಸುತನಿಗೆ 40 ನಮನಗಳು ಎಂಬುದನ್ನ ಹನುಮನಿನ್ನ ಚರಣಕ್ಕೆ ನಮ್ಮ ನಮನವು ಎಂಬ ಹನುಮಂತನ ಮಹಿಮೆಯನ್ನು ಸಾರತಕ್ಕಂತಹ ಅಧ್ಯಾತ್ಮ ಚಿಂತನೆಯ ಸ್ತುತಿಯನ್ನ ರಚಿಸಿದ್ದಾರೆ. ಇನ್ನು ಇವರ ಅತ್ತೆ ಶ್ರೀಮತಿ ಮಾತೋಶ್ರೀ ಸಮಾನರಾದ ಶ್ರೀಮತಿ ನಂಜಮ್ಮನವರಿಗೆ ಅವರು ಅಗಲಿದಾಗ ಅವರು ಭಕ್ತಿ ಭಾವದ ಸಮರ್ಪಣೆಯನ್ನ ಕವನದ ಮೂಲಕ ತಮ್ಮ ಭಾವಪೂರ್ಣ ನಮನವನ್ನ ಅರ್ಪಿಸಿದ್ದಾರೆ. ಹೀಗೆ ಇನ್ನು ಕವನಗಳನ್ನ ನಾವು ಕೇಳಾಯ್ತಲ್ಲ, ಈಗ ಒಂದು ಘಟನೆ ಅವ್ರು ನಡೆದಿದ್ದ ಘಟನೆ ಅದು ಕವನಕ್ಕೆ ಸಂಬಂಧಿಸಿದ್ದು. ಬದಲಾಗಿ ಬಂದ ತೇಜು ಕವನದ ಹೆಸರು. ಇದು ಒಂದು ಅವರ ಅಚ್ಚುಮೆಚ್ಚಿನ ಮಂಗಳಾ ಸತ್ಯನ್ ಅವರ ಮನೆಯಲ್ಲಿ ಬೆಕ್ಕುಗಳನ್ನು ಸಾಕುವ ಹವ್ಯಾಸ. ಯಾವಾಗಲೂ ಬೆಕ್ಕುಗಳ ಮರಿಗಳ ಓಡಾಟ, ತಾಯಿ ಬೆಕ್ಕಿಗೆ ಆರೈಕೆ, ಮರಿಗಳ ಪಾಲನೆ ಪೋಷಣೆ ಇದ್ದೇ ಇರುವುದನ್ನ ನಾನು ಕಂಡಿದ್ದೇನೆ. ಒಮ್ಮೆ ತೇಜು ಎಂಬ ಬೆಕ್ಕು ಸತ್ತಾಗ ಅದರ ದುಃಖವನ್ನ ಅವರಿಗೆ ತಡೆದುಕೊಳ್ಳುವುದಕ್ಕಾಗ್ಲಿಲ್ಲ. ಅದೇ ಸಂಜೆ ಬಂದ ಒಂದು ನಾಯಿಯ ಮರಿಗೆ ಮತ್ತೆ ತೇಜು ಎಂಬ ಹೆಸರನ್ನ ಇಟ್ಟು ತಮ್ಮ ನೋವನ್ನ ಮರೆಯುವ ಪ್ರಯತ್ನ ಮಾಡಿದ್ದಾರೆ. ಹೀಗೆ ನೋಡಿಕೊಳ್ಳುವ ಮಮತಾಮಯಿ ಇವರು. ಹೀಗೆ ಈ ಕವನದ ಮೂಲಕ ಅವರಲ್ಲಿರುವ ಅಂತಃಕರಣ, ಪ್ರಾಣಿದಯೆ ಎಲ್ಲವೂ ವ್ಯಕ್ತವಾಗುತ್ತದೆ. ಹೀಗೆ ಇನ್ನೂ ಅನೇಕ ಕವನಗಳು ಮಾನವೀಯ ಮೌಲ್ಯವನ್ನ ಬಿಂಬಿಸುತ್ತದೆ. ಒಟ್ಟಾರೆ ಇವರು ರಚಿಸಿರುವ ಕವನಗಳಲ್ಲಿ ನೆಲ, ಜಲ, ಪ್ರಕೃತಿಯ ಬಗ್ಗೆ ಕಾಳಜಿ, ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಪ್ರೇಮ, ಜ್ಞಾನ ವಿಜ್ಞಾನದ ಹಿರಿಮೆಗರಿಮೆ, ನಿಸರ್ಗ ಸೌಂದರ್ಯದ ರಕ್ಷಣೆ, ವೀರ ಯೋಧನ ತ್ಯಾಗ, ಬಲಿದಾನ, ರೈತನ ಪರಿಶ್ರಮ, ನರಿಮಲ್ಲಿಗೆಯ ಸೊಗಸು, ನಗು ಆರೋಗ್ಯದ ಸಂಜೀವಿನಿ, ಜೀವನದ ನೋವು ನಲಿವು, ಆ ದೇವ ನಿರಾಕಾರ, ಹೀಗೆ ಜೀವನ ಮೌಲ್ಯಗಳನ್ನ ಬಿಂಬಿಸುವ ಒಂದು ರಸಪಾಕ ಎನ್ನಬಹುದು. ಇವರ ಕವನಗಳೆಲ್ಲ ರಸೋತ್ಕಾವ್ಯದ ಭಾವ ಚಿಲುಮೆ ಅಂತಾನು ನಾವು ಹೇಳ್ಬಹುದು. ಕವನಗಳೆಲ್ಲ ಇವರ ಭಾಷಾ ಪ್ರೌಢಮೆಯಿಂದ ಸರಳತೆಯಿಂದನೂ ಕೂಡಿದ್ದು, ನೈಜ ಘಟನೆಗಳಂತೆ ಚಿತ್ರಿಸುವ ರಚನಾ ಕೌಶಲ್ಯವನ್ನು ಇಲ್ಲಿ ನಾವು ಕಾಣ್ತೇವೆ. ಕವನಗಳು ನಿಜವಾಗಲೂ ಮುಟ್ಟುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಇನ್ನು ನಾಟಕಗಳನ್ನ ನಾವು ಅವಲೋಕಿಸಿದಾಗ ಸುಮಾರು 40ಕ್ಕೂ ಹೆಚ್ಚು ನಾಟಕಗಳನ್ನ ರಚಿಸಿ ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ. ಇವುಗಳಲ್ಲಿ ಸಾಮಾಜಿಕ ಹಾಗೂ ಪೌರಾಣಿಕ ನಾಟಕಗಳು ಸೇರಿವೆ. ಪ್ರೀತಿಯ ಕಡಲು, ಅವುಗಳಲ್ಲಿ ಸಾಮಾಜಿಕ ನಾಟಕಗಳಾದ ಪ್ರೀತಿಯ ಕಡಲು, ಗಣೇಶನ ಪಜೀತಿ, ಸಹಚರ್ಯೆ, ಜನಾನುರಾಗಿ, ಸಂಬಂಧ, ಅಂಜದಿರು, ಅಳಕದಿರು,
ಅಪ್ರಕಟಿತ ಪೌರಾಣಿಕ ನಾಟಕಗಳಾದ ಇವರಿಗೆ ತುಂಬಾ ಅಚ್ಚುಮೆಚ್ಚಿನ ಶಿವಭಕ್ತ ಲಂಕೇಶ್ವರ, ಧೀರೋದ್ಧಾತ ಕಂಸ, ಭೋಜ ಕಾಳಿದಾಸ, ಗಾನ ನಾಟ್ಯ ರಸಧಾರೆ ಇವುಗಳು ಅನೇಕ ಪ್ರದರ್ಶನಗೊಂಡ ನಾಟಕಗಳೂ ಹೌದು. ಇದಲ್ಲದೆ ಮೈಸೂರು ಆಕಾಶವಾಣಿ ಮಹಿಳಾ ರಂಗ ವಿಭಾಗಕ್ಕೂ ನಾಟಕ ವಿಭಾಗಕ್ಕೂ 10 ನಾಟಕಗಳನ್ನ ರಚಿಸಿರುವ ಮಂಗಳಾ ಸತ್ಯನ್. ಕಾಲಕ್ಕೆ ತಕ್ಕಂತೆ ಬದಲಾಗು, ಹೆಣ್ಣು ಮಕ್ಕಳೇ ಜಾಗೃತರಾಗಿರಿ, ನಾವು ಒಂದಾದರೆ ಯಾರ ಹಂಗೂ ಬೇಕಿಲ್ಲ. ನಾಟಕಗಳನ್ನ ವಿವಿಧ ಪ್ರಾಂತದ ಭಾಷಾ ಶೈಲಿಗೆ ಅನುಗುಣವಾಗಿ ರಚಿಸಿದ್ದಾರೆಂಬುದು ತಿಳಿದು ಬರುತ್ತದೆ. ಇವರ ಭಾಷಾ ಪ್ರಭುತ್ವದ ಹಿರಿಮೆ ನಮಗೆ ಸಂತೋಷವನ್ನ ಕೊಡುತ್ತದೆ. ಸಂದರ್ಭಕ್ಕೆ ತಕ್ಕಂತೆ ರಚಿಸುವ ಕೌಶಲವೂ ಇವರದು. ಪ್ರತಿ ವರ್ಷ ಸುತ್ತೂರು ಜಾತ್ರಾ ಪ್ರಚಾರಕ್ಕೆ 10 ನಾಟಕಗಳನ್ನ ರಚಿಸಿಕೊಟ್ಟಿದ್ದಾರೆಂಬುದು ಸ್ತುತ್ಯಾರ್ಹವಾದ ಸಂಗತಿ. ಇನ್ನು ನಾವು ಒಂದಾದರೆ ಯಾರ ಹಂಗೂ ಬೇಕಿಲ್ಲ. ಈ ನಾಟಕವನ್ನು ಸ್ತ್ರೀ ಶಕ್ತಿಗಳಿಗೆ ಕಲಿಸಿ ಇವರ ನಿರ್ದೇಶನದಲ್ಲಿಯೇ ಪ್ರಸಾರವಾಯಿತು. ನಾನು ಅಂದು ಕಲಿತ ನಾಟಕಗಳ ಒಂದೆರಡು ಸಂಭಾಷಣೆ ಹಾಗೂ ಒಂದು ಝಲಕ್ ನೋಡೋಣ. ಈಗ ಗಾದೆಗಳ ಸದ್ಬಳಕೆಯನ್ನು ಮಾಡ್ತಾ ಇದ್ರು ಅವರು ಸಾಮಾನ್ಯವಾಗಿ ಹಳ್ಳಿಯ ನಾಟಕದ ಒಂದು ವಿಶೇಷತೆಯಲ್ಲಿ. ಅದು ಒಂದು ಗಾದೆ ಮಾತು, ಸಂತ್ ನೇರಿಯೋಕ್ ಮುಂಚೆ ಗಂಡ್ಕಳ್ರು ಸೇರ್ದ ಅನ್ನಂಗೆ. ಇನ್ನು ಒಂದು ಭಾಷಣ ಒಂದೆರಡು ಪಾತ್ರಗಳನ್ನ ಇಲ್ಲಿ ನಾವು ಕೇಳೋಣ. ರತ್ನಕ, ಅಲ್ಲಿ ಗೊತ್ತಿರೋಳು ಕಂಬ್ಳಿ ಅಲ್ವಾ? ಅಲ್ಲ ಕಂಬ್ಳಿ ಅಂತ ಕೇಳ್ತೀಯಲ್ಲ ಸರೋಜ, ಅಷ್ಟು ಗೊತ್ತಾಗಕ್ಕಿಲ್ವೇಳ ನಿಂಗೆ? ಕಂಬ್ಳಿನೇ ಕಣ. ಹೀಗೆ ಅವರು ಆ ಒಂದು ನಾಟಕದಲ್ಲಿ ತಮ್ಮ ಗ್ರಾಮೀಣ ಭಾಷಾ ಸೊಗಡನ್ನ ಬಳಸ್ತಾ ಇದ್ರು, ಅದನ್ನ ನಾವು ಕಾಣ್ತೇವೆ. ಈ ನಾಟಕದಲ್ಲಿ ಹಳ್ಳಿಯ ಶೌಚಾಲಯ ಅಗತ್ಯತೆ, ಗ್ರಾಮೀಣ ಬ್ಯಾಂಕ್ ಸೌಲಭ್ಯ, ಆರೋಗ್ಯ ಇಲಾಖಾ ಮಹತ್ವ, ಹಳ್ಳಿ ನಗರ ಅಂತ ತಾರತಮ್ಯ ಇರಬಾರದು, ವರದಕ್ಷಿಣೆ ಮುಖ್ಯವಲ್ಲ, ಪ್ರೀತಿ ವಿಶ್ವಾಸ, ಮದುವೆ ಎಂಬುದು ಎರಡೂ ಕಡೆಯವರು ಒಪ್ಪಿಗೆ ಹಾಗೂ ಅದು ಒಂದು ಸಂಬಂಧದ ನೆಲೆ ಎಂಬುದನ್ನ 4 ಪಾತ್ರಗಳ ಮೂಲಕ ಸುಂದರವಾಗಿ ಮಹಿಳೆಯರ ಸದೃಢ ಭಾವವನ್ನ ಒಂದು ಸುಂದರ ಹಳ್ಳಿಯ ಚಿತ್ರಣದಲ್ಲಿ ಹೊರಹೊಮ್ಮಿಸುತ್ತಾ ನಾವು ಒಂದಾದರೆ ಯಾರ ಹಂಗೂ ಬೇಕಿಲ್ಲ ಎಂದು ಬಿಂಬಿಸಿದ್ದಾರೆ. ಇನ್ನು ಇವರು ರಚಿಸಿರುವ ಕೆಲವು ಕಿರು ಪ್ರಹಸನಗಳನ್ನ ನಾವು ನೋಡಿದಾಗ ಅಜ್ಜಿ ಮೊಮ್ಮಗ ಹಾಗೂ ಇಂದಿನ ಕೊರೋನಾ ವಿಶ್ವ ಸಂಗ್ರಾಮ ಇಂಥ ಮುಂತಾದ ಕಿರು ನಾಟಕಗಳನ್ನ ಅಥವಾ ಕಿರು ಪ್ರಹಸನಗಳನ್ನ ಇವರು ರಚಿಸಿದ್ದಾರೆ. ಅಜ್ಜಿ ಮೊಮ್ಮಗ ಇದರಲ್ಲಿ ಅಜ್ಜಿಯ ಕನ್ನಡ ಪ್ರೇಮ ಹೇಗೆ ವ್ಯಕ್ತವಾಗುತ್ತದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದ ಮೊಮ್ಮಗನಿಗೆ ಕನ್ನಡದ ಬಗ್ಗೆ, ನೆಲದ ಬಗ್ಗೆ ಅವರು ಒಲವು ಮೂಡಿಸಿದರು. ಮೊಮ್ಮಗ ಹೇಳ್ತಾನೆ, ಅಲ್ಲಿಂದ ಬಂದು ಅವನು ಅವನು ಆಂಗ್ಲ ಭಾಷೆಯಲ್ಲೇ ಮಾತನಾಡ್ತಿದ್ದಾಗ, ಅಲ್ಲ ಮಗ, ಅದೇನು ಕನ್ನಡ ಭಾಷೆ ಮರಿಬೇಡ, ಅಲ್ಲೇ ನಮ್ ದೇವ್ರೇನ್ ಬೇಕು, ಕನ್ನಡ ಭಾಷೆಗೆ ಕೈ ಮುಗಿಬೇಕು, ಕನ್ನಡ ಅಮ್ಮಗೆ ಮೈ ಬಗ್ಬೇಕು ಅಂತ ಹೇಳಿದಾಗ ಅವನ ಮನಸ್ಸು ಪರಿವರ್ತನೆಯಾಗಿ, ಅಜ್ಜಿ ಅಂದ್ರೆ ನಿನ್ನಂಗಿರ್ಬೇಕಜ್ಜಿ, ನಿನ್ ಮಾತ್ ಸತ್ಯ. ಹೀಗೆ ಕನ್ನಡ ಭಾಷಾ ಪ್ರೇಮವು ಜನಜನಿತವಾಗುತ್ತದೆ ಇವರ ಕಿರು ಪ್ರಹಸನಗಳ ಮೂಲಕ. ಇನ್ನು ಕೊರೋನಾ ವಿಶ್ವ ಸಂಗ್ರಾಮದಲ್ಲಿ ಕಿರು ಪ್ರಹಸನವು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೂಲಕ ಮತ್ತು ನಾರದ ಮತ್ತು ಯಮಧರ್ಮರಾಯ ಈ ಪಾತ್ರಗಳ ಮೂಲಕ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಮಾನವರು ಮಾಡುತ್ತಿರುವ ಪರಿಸರ ನಾಶದಿಂದ ಕೊರೋನಾ ಬಂದಿದೆಯೇ ಹೊರತು ನಾವು ಜವಾಬ್ದಾರರಲ್ಲ ಎಂಬ ಅವರ ಒಂದು ಸಂಭಾಷಣೆ ಬಹಳ ಅದ್ಭುತವಾಗಿದೆ. ಹೇಳೋದಕ್ಕೆ ಸಮಯವಿಲ್ಲ ಅಷ್ಟೇ. ಮಾನವರು ಮಾಡಿದ ತಪ್ಪಿಗೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕು ಎಂಬಂತೆ ಸಂಭಾಷಣೆಗಳ ಮೂಲಕ ರಚಿಸಿದ್ದಾರೆ. ಅದಲ್ಲದೆ ದೇವರ ರೂಪದಲ್ಲಿರುವ ನಮಗೆ ಇನ್ನಿತರರಿಗೆ ಅವರು ಕೃತಜ್ಞತೆಯನ್ನು ಅರ್ಪಿಸುವುದನ್ನು ಮರೆತಿಲ್ಲ ಲೇಖಕಿಯರು. ಹೀಗೆ ಒಂದು ಪರಿಸರವನ್ನ ನಾವು ಸಂರಕ್ಷಿಸಬೇಕು, ಸ್ವಾರ್ಥ ಮನುಜರನ್ನ ಎಚ್ಚರಿಸಿದ್ದಾರೆ ಈ ಮೂಲಕ ಎಂಬುದು ಇಲ್ಲಿಯ ಈ ಪ್ರಹಸನದ ಇದಾದ್ರೆ. ಇನ್ನು ಕಡೆಗೆ ಅದಕ್ಕೊಂದು ಲಾವಣಿ ಹೇಳಿದ್ದಾರೆ, ಎಷ್ಟು ಅದ್ಭುತವಾಗಿ, ತುಂಬಾ ಹೇಳೋದಕ್ಕೆ ಟೈಮ್ ಇಲ್ಲ. ಭಾರತ ದೇಶದ ಹೆಮ್ಮೆಯ ಜನರೇ ಹೇಳಿ ಒಬ್ಬರೊಬ್ಬರು ಅಂತರದಿದ್ದರೆ ಕೊರೋನಾವೇ ನಿಮಗಂಜುವುದು. ಹೀಗೆ ಸಂದರ್ಭಕ್ಕೆ ತಕ್ಕಂತೆ ರಚಿಸುವ ಕೌಶಲ್ಯತೆಯನ್ನು ಹೊಂದಿದ್ದಾರೆ ನಮ್ಮ ಮಂಗಳಾ ಸತ್ಯನವರು. ಇನ್ನು ಪೌರಾಣಿಕ ನಾಟಕ ಇದು ಅನೇಕ ಪ್ರದರ್ಶನಗಳನ್ನ ಕಂಡ
ಶಿವಭಕ್ತ ಲಂಕೇಶ್ವರ ಹಾಗೂ ಧೀರೋದ್ದಾತ್ತ ಕಂಸ ಈ ನಾಟಕಗಳ ಬಹಳ ವಿಶೇಷತೆಯಿಂದ ಕೂಡಿದೆ. ಶಿವಭಕ್ತ ಲಂಕೇಶ್ವರ ನಾಟಕದ ವೈಶಿಷ್ಟ್ಯವೆಂದರೆ ಶ್ರೀರಾಮಚಂದ್ರನಿಗಿಂತ ರಾವಣನ ವ್ಯಕ್ತಿತ್ವವೇ ಮೇಲು ಎಂಬಂತೆ ಇವರು ಚಿತ್ರಿಸಿದ್ದಾರೆ. ರಾವಣ ಕಶ್ಯಪ ಬ್ರಹ್ಮನ ಮೊಮ್ಮಗ, ಪುಲಸ್ಯನ ಮಗ. ರಾವಣನು ಶಿವನ ಪರಮ ಭಕ್ತ, ಅತಿ ಪರಾಕ್ರಮಿ, ತನ್ನ ಕಾರ್ಯ ತತ್ಪರತೆಯಲ್ಲಿ ಪರಮ ಶ್ರೇಷ್ಠನು, ತಂದೆ ತಾಯಿಯರಲ್ಲಿ ಅಪಾರ ಗೌರವ ಭಕ್ತಿಯನ್ನು ಉಳ್ಳವನು, ಪರಸ್ತ್ರೀಯರ ವ್ಯಾಮೋಹವಿಲ್ಲದವನು ಎಂಬಂತೆ ಲೇಖಕಿಯರ ಪ್ರಕಾರ ಚಿತ್ರಿಸುತ್ತಾ ಇವನು ಸೀತೆಯನ್ನು ಏಕೆ ಅಪಹರಿಸಿದನೆಂದರೆ ರಾವಣನ ತಂಗಿಯಾದ ಶೂರ್ಪಣಖಿಯ ಮೂಗನ್ನು ಕೊಯ್ದು ಅವಮಾನ ಮಾಡಿದ ರಾಮ ಲಕ್ಷ್ಮಣರ ಮೇಲೆ ಕ್ರೋಧ ಉಂಟಾಗಿ ಸೀತಾ ಅಪಹರಣಕ್ಕೆ ಕಾರಣವಾಯಿತೆಂದು ಇನ್ನು ಕಾರಣವಾಯಿತೆಂದು ತಿಳಿಸುತ್ತಾ, ಇನ್ನು ಸೀತೆಯನ್ನು ರಾವಣ ಅಪಹರಿಸುವಾಗಲೂ ಸಹ ಅವಳನ್ನು ಪರಸ್ತ್ರೀ ಎಂದು ಮುಟ್ಟದೆ ಸೀತೆಯು ತನ್ನ ತಲೆಯ ಮೇಲೆ ಹೊತ್ತಿದ್ದ ಮೇಲ್ಹೊದಿಕೆಯಿಂದ ಅವಳನ್ನು ಎಳೆದು ತಂದನೆಂದು ರಾವಣನ ವ್ಯಕ್ತಿತ್ವದ ಹಿರಿಮೆಯನ್ನು ಅನಾವರಣಗೊಳಿಸಿದ್ದಾರೆ ಲೇಖಕಿಯವರು. ಅದೇ ನಾಟಕದ ಇನ್ನೊಂದು ಸಂದರ್ಭ ಬಹಳ ಸುಂದರವಾಗಿದೆ. ಇದು ರಾವಣರ ಯುದ್ಧ ನಡೆಯುವ ಸಮಯದಲ್ಲಿ ಮೊದಲು ಶ್ರೀರಾಮಚಂದ್ರ ಶಿವನನ್ನು ಪೂಜಿಸುವ ಒಂದು ನೇಮದಿಂದಿರುತ್ತಾನೆ. ಅವನಿಗೆ ಪೂಜೆ ಮಾಡಿಸುವವರು ಯಾರು ಎಂಬ ಪ್ರಶ್ನೆ ಎದುರಾದಾಗ ರಾವಣನೇ ಇದಕ್ಕೆ ಸಮರ್ಥ ಎಂದು ವಿಚಾರ ತಿಳಿದ ರಾಮ ತನ್ನ ದೂತನನ್ನ ಕಳಿಸಿ ಆಹ್ವಾನಿಸುತ್ತಾನೆ. ಆ ಆಹ್ವಾನಕ್ಕೆ ಅವನು ಶಿವನ ಪರಮಭಕ್ತನಾದ ಲಂಕೇಶ್ವರನು ರಾವಣನು ಬಂದು ಬಹಳ ಶ್ರದ್ಧಾಭಕ್ತಿಯಿಂದ ವ್ರತ ಮಾಡಿಸುವಾಗ ಶ್ರೀರಾಮನ ಕೈಗೆ ಕಂಕಣವನ್ನು ಕಟ್ಟುತ್ತಾ ಹೀಗೆ ಹೇಳುತ್ತಾನೆ, ಈ ಕಂಕಣ ಯುದ್ಧದಲ್ಲಿ ಕಳಚದೇ ಇರಲಿ ಎಂಬ ನುಡಿಯನ್ನ ರಾವಣನ ಮೂಲಕ ಹೇಳಿಸಿದ್ದಾರೆ. ಅಂದರೆ ರಾವಣನ ಔದಾರ್ಯತೆ ಎಂತಹುದು, ಅಷ್ಟೇ ಅಲ್ಲದೆ ರಾವಣನು ತಾನು ಮುಂದೆ ನಡೆಯುವ ಯುದ್ಧದಲ್ಲಿ ರಾಮನಿಂದಲೇ ಸಾಯುತ್ತೇನೆಂದು ಅವನ ತನ್ನ ದೂರದೃಷ್ಟಿಯಿಂದ ಗೊತ್ತಿದ್ದರೂ ಸಹ ಹೀಗೆ ಹೇಳುವ ರಾವಣ ರಕ್ಕಸನಾದರೂ ಸಂಸ್ಕಾರವಂತನು ಎಂಬಂತೆ ರಾವಣನ ಪಾತ್ರವನ್ನು ಎಲ್ಲರೂ ಮೆಚ್ಚುವಂತೆ ರಚಿಸಿರುವುದು ಕಂಡು ಬರುತ್ತದೆ. ಇದೇ ರೀತಿ ಧೀರೋದ್ದಾತ್ತ ಕಂಸ ನಾಟಕದಲ್ಲೂ ಸಹ ಜಗತ್ರಕ್ಷಕನಾದ ಶ್ರೀ ಕೃಷ್ಣನಿಗಿಂತ ಕಂಸನೇ ಹೆಚ್ಚು ಎಂಬಂತೆ ಚಿತ್ರಿಸಿದ್ದಾರೆ. ಕಂಸನಿಗೆ ತಂಗಿಯ ಮೇಲೆ ಅಪಾರವಾದ ವ್ಯಾಮೋಹ, ಪ್ರೀತಿ, ವಾತ್ಸಲ್ಯ, ಅದಕ್ಕಿಂತ ಹೆಚ್ಚಿನದಾಗಿ ಕೃಷ್ಣನನ್ನು ಕಂಡರೆ ಹೆಚ್ಚಿನ ಒಲವು ಎಂಬಂತೆ ಕಂಸನ ಪಾತ್ರಕ್ಕೆ ಒಂದು ಹೊಸತನ ವಿಶೇಷತೆಯನ್ನ ತುಂಬಿದ್ದಾರೆ. ಇನ್ನು ಬೆಂಗಳೂರು ದೂರದರ್ಶನದಲ್ಲಿ ಭೋಜ, ಕಾಳಿದಾಸ, ಸೂರ್ಯ ನಾಟಕಗಳು ಕಿರುತೆರೆಯಲ್ಲಿ ಧಾರಾವಾಹಿಯಾಗಿ ಪ್ರಸಾರವಾಗಿದೆ RK ಕ್ರಿಯೇಟರ್ಸ್ ಮೂಲಕ. ಇನ್ನು ಬಹಳ ಒಂದು ಅಪ್ರಕಟಿತ ನಾಟಕಗಳು ಬಹಳ ಹಿಂದಿನದಿದು. 1976-77ರಲ್ಲಿ ರಚಿಸಿದ ಧರೆಗೆ ದೊಡ್ಡವರು, ಮಂಟೇಸ್ವಾಮಿ ಕತೆ, ಶ್ರೀ ಅನ್ನಪೂರ್ಣೇಶ್ವರಿ ಮಹಾತ್ಮೆ ಹಾಗೂ ಈ ಕೃತಿಗಳು, ಕಥಾ ಸಂಕಲನಗಳು ಅಚ್ಚಿನ ಮನೆಯಲ್ಲಿವೆ. ಒಟ್ಟಿನಲ್ಲಿ ಇವರು ರಚಿಸಿರುವ ಪ್ರತಿಯೊಂದು ನಾಟಕಗಳು ವೈಚಾರಿಕತೆಯಿಂದ ಕೂಡಿದ್ದು, ನೀತಿ ಸಂದೇಶಗಳನ್ನು ಸಾರುವ, ಜಾಗೃತಿಯನ್ನು ಮೂಡಿಸುವ, ಜಾತಿ ತಾರತಮ್ಯತೆಯನ್ನು ಹೋಗಲಾಡಿಸುವ, ಸಮಾಜದ ಪ್ರಗತಿಗೆ ದಾರಿ ದೀಪವಾಗಿದೆ. ಜನರ ಜೀವನದ ಮೇಲೆ ಬೆಳಕು ಚೆಲ್ಲುವಂತೆ ಸತ್ಯಾಂಶಗಳನ್ನು ಬಿಂಬಿಸುವ ಅಂಶಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಇನ್ನು ನಾಟಕಗಳಿಂದ ತಂತ್ರಗಾರಿಕೆ ನೋಡ್ಬೇಕಲ್ಲ, ಅಲ್ಲಿರುವ ತಂತ್ರಗಾರಿಕೆ, ಸನ್ನಿವೇಶ, ಪರಿಕರ, ವಸ್ತು ವಿನ್ಯಾಸ, ವೈವಿಧ್ಯತೆ, ಅದ್ಭುತವಾದ ಪರಿಕಲ್ಪನೆ ಎಲ್ಲವೂ ಸಹ ಶ್ರೀಮತಿ ಮಂಗಳಾ ಸತ್ಯನ್ ಅವರಲ್ಲಿರುವ ಕಾವ್ಯಾಸಕ್ತಿ, ಕಾವ್ಯ ಶಕ್ತಿ, ಕಾವ್ಯ ಪ್ರಭೆ, ಅಧ್ಯಯನಶೀಲತೆ, ಸಾಹಿತ್ಯದಲ್ಲಿರುವ ಅವರ ವಿದ್ವತ್ಪೂರ್ಣ ಚಿಂತನ ಮಂಥನ, ಸಿದ್ಧಿಸಿರುವ ವಾಕ್ ಶಕ್ತಿ, ಬರವಣಿಗೆಯ ಶಕ್ತಿ, ಮುಖ್ಯವಾಗಿ ಅವರ ಆತ್ಮ ಪ್ರಖರತೆಯ ಶಕ್ತಿ, ಹೀಗೆ ನಾಟಕ ರಚನೆ ಮತ್ತು ಪ್ರದರ್ಶನ ಎರಡರಲ್ಲೂ ಸಹ ಇದು ಬಿಂಬಿತವಾಗಿದೆ. ಇನ್ನು ಸಣ್ಣ ಕಥೆಗಳ ವಿಚಾರ ಸುಮಾರು ಎಷ್ಟೆಂದು ತಿಳಿದು ನಾನು ನೋಡಿದಾಗ ನನಗೆ ಆಶ್ಚರ್ಯವೇ ಆಯಿತು. ಅವಲೋಕಿಸಿ ಹೊರಟ ನನಗೆ ಏನನ್ನಿಸಿತು ಎಂದರೆ, ಮಂಗಳಾ ಸತ್ಯನ್ ವಿಪುಲ ಸಾಹಿತ್ಯ ರಾಶಿಗಳನ್ನ ಕಂಡಾಗ ಇವರೊಂದು ಕಡಲಿದ್ದಂತೆ ನಮಗೆಲ್ಲವೂ ಬೇಕು ಎನಿಸುತ್ತದೆ. ಕೆಲವು ಮುತ್ತು ರತ್ನಗಳನ್ನು ಆಯ್ದು ತರುವ ಸಣ್ಣ ಪ್ರಯತ್ನ ನನ್ನದು ಅಂತ ಅನ್ನಿಸ್ತು ನನಗೆ. ಇನ್ನು ಕಾಲಾವಕಾಶದ ಮಿತಿಯಲ್ಲಿ ಕೆಲವು ಅಂಶಗಳನ್ನ ಮಾತ್ರ ಇಲ್ಲಿ ಮುಂದಿಡುತ್ತೇನೆ. ಕರಿಯನ್ನು ಕನ್ನಡಿಯಲ್ಲಿ ಅಡಗಿಸುವುದು ಕಷ್ಟ ಸಾಧ್ಯವಲ್ಲವೇ ಅಂತ ಹೇಳ್ತಾ, ನಿರಪರಾಧಿನಿ, ನಿಧಿ ನಕ್ಕಾಗ, ಲಾಟರಿಗೆ ಲಾಟು, ಮೊಗ್ಗು ಅರಳಲಿಲ್ಲ, ಮುಗಿಯದ ರಾತ್ರಿ, ಭಾವಚಿತ್ರ ಅಳುತ್ತಿತ್ತು, ನಿಷ್ಕಾಮ, ಶಿವರಾತ್ರಿ ಜಾಗರಣೆ, ಅಭಿಮಾನದ ಕೂಗು, ಮಾನವ ಧರ್ಮ, ಒಲವಿನ ವಿಜಯ, ಮಗನ ಮನೆ, ಇನ್ನೂ ಅನೇಕ
150-160 ಹೇಳಕ್ಕೆ ಸಮಯ ಇಲ್ಲ, ಅದರಿಂದ ಕೆಲವನ್ನ ಹೇಳಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ನನ್ನ ಮಗನ ಮನೆ ಕಥೆಯನ್ನ ನಿಮ್ಗೆಲ್ಲ ಹೇಳ್ಬೇಕು ಅಂತ ಬಹಳ ಆಸೆಯಿಂದ ಬಂದಿದ್ದೀನಿ. ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಆಗ್ಲೇ ನನ್ ಗೆಳತಿ ಹೇಳಿದ್ಲು, ಇದು ಸಂಬಂಧ ಎಂಬ ಹೆಸರಿನಲ್ಲಿ ನಾಟಕವಾಗಿ ರಾಜ್ಯಾದ್ಯಂತ ಆಕಾಶವಾಣಿಯಲ್ಲಿ ಪ್ರಸಾರವಾಗುವುದಲ್ಲದೆ ರಿಶ್ತೆ 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 ಎಂಬ ಶೀರ್ಷಿಕೆಯಿಂದ ಹಿಂದಿ ಭಾಷೆಗೆ ತರ್ಜುಮೆಯಾಗಿ ದೆಹಲಿಯ ಬಾನುಲಿಯ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡಿದೆ ಎಂಬುದು ಹಾಗೂ ಜನಪ್ರಿಯವಾದ ಕಥೆಯೂ ಹೌದು, ನಾಟಕವೂ ಹೌದು. ನೋಡೋಣ, ಇವಾಗ ಕತೆ ಕೇಳೋಣ. ಹೇಳಿದ್ರು ಕಥಾ ಸಂದರ್ಭ ಸತ್ಸಂಪ್ರದಾಯದ ಶಾಸ್ತ್ರಿಗಳ ಕುಟುಂಬ. ಅದು ಮಡದಿ ಸಾವಿತ್ರಮ್ಮ. ಪೌರೋಹಿತ್ಯದಿಂದಲೇ ಇರುವ ಒಬ್ಬ ಮಗನಾದ ಬಾಲುವನ್ನ ವೈದ್ಯಕೀಯ ಶಿಕ್ಷಣವನ್ನ ಮಾಡ್ತಾರೆ. ಸಿರಿವಂತರ ಮನೆಯ ಹುಡುಗಿ ಗಿರಿಜಾಳೊಂದಿಗೆ ವಿವಾಹವಾಗುತ್ತದೆ. ಮನೆಗೆ ಬಂದ ಸೊಸೆಯನ್ನ ಪಾಪ ಮಹಾಲಕ್ಷ್ಮಿಯಂತೆ ಕಂಡ ಮಾತೃ ಹೃದಯಿ ಸಾವಿತ್ರಮ್ಮನವರು. ಆದರೆ ಸೊಸೆಗೆ ಕೈತುಂಬ ವೇತನ ತರುವ ಪತಿ ಅಹಂ ಧೋರಣೆ ಇದೆಲ್ಲವೂ ಸಹ ಅತ್ತೆ ಮಾವಂದಿರನ್ನ ಕಂಡರೆ ಅವಳಿಗೆ ತಾತ್ಸಾರ. ಹೀಗೆ ಅವರು ಆದರೂ ಸಹ ಪುತ್ರ ವಾತ್ಸಲ್ಯದಿಂದ ಸಾವಿತ್ರಮ್ಮನವರು ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುತ್ತಾರೆ. ಅವರ ಸಂಸಾರ ಅಲ್ಲಿಗೆ ವರ್ಗಾವಣೆಯಾಗುತ್ತದೆ. ಅವರಿಗೊಬ್ಬ ಮಗ. ಅವನ ಹುಟ್ಟು ಹಬ್ಬಕ್ಕೆಂದು ಒಂದು ಆಹ್ವಾನ ಪತ್ರ ಬರುತ್ತದೆ ತಂದೆ ತಾಯಿಗೆ. ತಂದೆಗಿಂತ ತಾಯಿಗೆ ಮೊದಲೇ ಗೊತ್ತಲ್ಲ ನಮ್ಗೆಲ್ಲ, ನಾವೆಲ್ಲ ಅದೇ ತರ ತಾನೆ. ಹಾಗೆ ಮಗನಿಗೆ ಆ ಸಾವಿತ್ರಮ್ಮನವರಿಗೆ ಆಹಾ ಏನು ಸಂತೋಷವೋ ಸಂಭ್ರಮವೋ, ಮಗನ ಮನೆಗೆ ಹೋಗುವ ಕಾತರವೋ ಕಾತರ. ಆ ಮಗನಿಗೆ ಬೇಕಾದ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿಕೊಂಡು ಮೊಮ್ಮಗನಿಗೆ ತನ್ನ ಮಗನ ಬಸ್ತಿಯಲ್ಲಿ ಕೊಟ್ಟ ತಾಯಿನೆಯ ಮೈಕ ಇದ್ ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ತನ್ನ ತಾಯಿ ಮನೆಯಿಂದ ತನ್ನ ತಾಯಿ ಮನೆಯಿಂದ ಕೊಟ್ಟ ಬಂಗಾರದ ಬಳೆಗಳನ್ನ ಮುರಿಸಿ ಪಾಪ ಮೊಮ್ಮಗನಿಗೆ ಕೊಡುವುದಕ್ಕೆ ಒಂದು ಚಿನ್ನದ ಸರವನ್ನು ಮಾಡಿಸಿಕೊಂಡು ಎಲ್ಲ ಸಂಭ್ರಮದಿಂದ ಕನಸು ಕಾಣುತ್ತಾ ಮಗನ ಮನೆಗೆ ತಲುಪಿದ ಮೇಲೆ ತಾಯಿಗೆ ಆದ ನೋವೇನು, ತಂದೆ ಆದ ಅಪಹಾಸ್ಯ, ಇದೇ ಕಥಾ ತಿರುವು ಲೇಖಕಿಯವರು ಮಾಡಿರುವುದು. ಮಗನ ಮನೆಗೆ ಬಂದ ಅತ್ತೆ ಮಾವರನ್ನ ತಾತ್ಸಾರದಿಂದ ನೋಡುತ್ತಾ ತನ್ನ ಬಳಗಕ್ಕೆ ಮಾತ್ರ ಆದ್ಯತೆಯನ್ನ ನೀಡುತ್ತಾ, ಅಷ್ಟೇ ಅಲ್ಲ ತಾವು ಮೊಮ್ಮಗುವಿಗೆ ಹಾಕಿದ ಸರವನ್ನ ಸೊಸೆ ತನ್ನ ತಮ್ಮ ಕೊಟ್ಟ ಉಡುಗೊರೆ ಎಂದು ಪತಿಗೆ ಹೇಳುವ ವರದಿ. ತಾಯಿಯ ಮನ ಏನಾಗಬೇಕು ಹೇಳಿ ಅಲ್ಲವೇ? ಧೈರ್ಯ ಮಾಡಿ ಅಂತೂ ಮಗನ ಹತ್ತಿರ ಬಂದು, ಬಾಲು ಈ ಸರ ನಾನು ಮಾಡಿಸಿದ್ದು ಎಂದು ತಡಬಡಿಸಿ ಹೇಳಿದಾಗ, ಸುಮ್ಮನಿರಮ್ಮ ಸಾಕು, ಕೇಳಿದವರು ಎಲ್ಲೋ ನೀನು ಹುಚ್ಚು ಅಂತಾರೆ ಎನ್ನುವ ಮಾತು ತಾಯಿಯ ಹೃದಯ ತಲ್ಲಣಿಸಿತು. ಕಣ್ಣೀರು ಬಂತು. ನಾನು ಹೆತ್ತ ಮಗನೇ ಇವನು ಎಷ್ಟು ಬದಲಾಗಿದ್ದಾನೆ ಎನಿಸಿತು. ಆದರೂ ಇದೇ ಸಮಯಕ್ಕೆ ಇನ್ನೊಂದು ಘಟನೆ ನಡೆಯುತ್ತದೆ. ಅದು ಕಣ್ಣೀರು ಇಡುವಂತಹ ಘಟನೆ. ಈ ಸಮಯಕ್ಕೆ ಸರಿಯಾಗಿ ತಮ್ಮ ಪತಿ ದೇವರ ಮನೆಯಿಂದ ಪೂಜೆಯನ್ನ ಮುಗಿಸಿ ಸಂಧ್ಯಾವಂದನೆ ಮಾಡಿದ ನೀರನ್ನು ಹೊರಚೆಲ್ಲಲು ಹಜಾರಕ್ಕೆ ಬರ್ತಾರೆ. ಆಗ ಆಗಿದ್ದೇನು, ಹಜಾರದಲ್ಲಿದ್ದ ಬಾಲುವಿನ ಸ್ನೇಹಿತರು ಈ ಶಾಸ್ತ್ರಿಗಳ ಒಂದು ವೇಷಭೂಷಣವನ್ನ, ಶಾಸ್ತ್ರಿಗಳು ಅಂದ್ಮೇಲೆ ಗೊತ್ತಲ್ಲ ನಮ್ಗೆಲ್ಲ, ಅವರನ್ನ ನೋಡಿದವರು ಅಬ್ಬಬ್ಬಾ ಇದ್ಯಾರಪ್ಪ ಈ ಪೆಕ್ಯುಲಿಯರ್ ಮ್ಯಾನ್ ಎನ್ನುವಾಗಲೇ ಸೊಸೆ, ಇವರು ನಮ್ ತಂದೆ ಮನೆ ಪುರೋಹಿತರು ಎನ್ನುವ ಮಾತು ಆ ಸತಿಗೆ ಹೇಗಾಗಿರಬೇಕು ಸಾವಿತ್ರಮ್ಮನವರಿಗೆ. ಸಾವಿತ್ರಮ್ಮನವರ ಕಿವಿಗೆ ಕಾದ ಸೀಸ ಹೊಯ್ದಂತಾಯ್ತು. ಅಬ್ಬಾ ಎಂದುಕೊಂಡು ಮನದಲ್ಲಿ ನೊಂದು ಕಣ್ಣೀರಿಡುತ್ತಾ, ಏನು ಅಂದ್ರೆ ನಾವೀಗ್ಲೇ ಹೊರಟ್ಬಿಡೋಣ ಅಂತ ಹೇಳ್ತಾ ಮಗನ ಮನೆಯ ತುಳಸಿ ತೀರ್ಥವೇ ಸಾಕು ನಮಗೆ ಎಂದು ಸ್ವಾಭಿಮಾನದಿಂದ ನುಡಿದರು. ನಮ್ಮಂತಹ ನತದೃಷ್ಟ ತಾಯಿ ತಂದೆಗಳೇ ಇದ್ದೇ ನಮಗೆ ತಂದೆ ತಾಯಿಗಳಿಗೆ ಇದ್ದೇ ಇದೆಯಲ್ಲ ವೃದ್ಧಾಶ್ರಮ ಎಂದುಕೊಳ್ಳುತ್ತಾ ಹೊರಡಲನುವಾದ ತಂದೆ ತಾಯಿಯನ್ನ ಬಾಲು, ಅಮ್ಮ ಏನಿದಮ್ಮ ಊಟನೂ ಮಾಡಿದೆ ಅನ್ನುವಾಗ ತಾಯಿ ಮೌನ, ಮಾತಾಡಲಿಲ್ಲ. ಅಮ್ಮ ನಾನ್ಯಾಕಪ್ಪ ನಿಮ್ಮಮ್ಮ, ನಿಮ್ಮತ್ತೆ ಮನೆ ಪುರೋಹಿತರ ಮಡದಿ ನಾನು ಅನ್ಬೇಕಾದ್ರೆ ತಾಯಿಗೆ ಆಗಿರ್ಬೇಕು ಅಲ್ವಾ? ಬಂದ್ ಕೆಲ್ಸ ಆಯ್ತಪ್ಪ, ಪೂಜೆ ಪುನಸ್ಕಾರ ಎಲ್ಲವೂ ಆಯ್ತು, ಮಗುವಿಗೆ ಆಶೀರ್ವಾದ ಮಾಡಾಯ್ತು, ದೇವರು ನಿನ್ನ ಸಂಸಾರನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ತನ್ನ ಹೃದಯದ ವೇದನೆಯನ್ನ ಬಿಟ್ಟು ಹೃದಯ ವೈಶಾಲ್ಯತೆಯಿಂದ ಮೆರೆದ ಅಂತಃಕರಣ ಮಿಡಿಯುವಂತೆ ಈ ಒಂದು ಕಥೆಯನ್ನ ನಾಟಕ ಅಂತಾನೂ ತಿಳ್ಕೊಳ್ಳಿ, ಕಥೆ ಅನ್ಕೊಳ್ಳಿ, ಚಲನಚಿತ್ರವೂ ಆಗ್ಬಹುದು ಇದು. ಹೀಗೆ
ಬಂದದ್ದನ್ನ ಸಹಜವಾಗಿ ನೈಜ ಘಟನೆಯಂತೆ ಚಿತ್ರಿಸಿದ್ದಾರೆ ತಮ್ಮ ಮನೋಭೂಮಿಕೆಯಿಂದ ಮಂಗಳಾಸತಿಯನ್ನವರು. ಮಕ್ಕಳನ್ನು ನಾವು ಸಾಕಿ ಸಲಹಿ ಅವರ ಅಭ್ಯುದಯಕ್ಕಾಗಿ ತಾಯಿ ತಂದೆಯರು ತಮ್ಮ ಕನಸುಗಳನ್ನ ಅದುಮಿಟ್ಟುಕೊಂಡು ಅಥವಾ ಹುದುಗಿಸಿಟ್ಟುಕೊಂಡು ಪ್ರೀತಿ ವಾತ್ಸಲ್ಯದ ಧಾರೆ ಎರೆದು ನಮ್ಮ ಕರ್ತವ್ಯವೆಂದು ಶ್ರಮಿಸುತ್ತಾರೆ. ಆದರೆ ಮಕ್ಕಳು ತಮ್ಮ ಕರ್ತವ್ಯವನ್ನು ಮರೆತಿರುವುದರಿಂದಲವೇ ವೃದ್ಧಾಶ್ರಮಗಳು ದಿನೇ ದಿನೇ ಹೆಚ್ಚಾಗುತ್ತಿರುವುದನ್ನ ಕಾಣುವುದು ಎಂಬುದನ್ನ 45 ವರ್ಷಗಳ ಹಿಂದೆನೆ ಈ ಕಥೆಯನ್ನ ಅವರ ಸೂಕ್ಷ್ಮ ಸಂವೇದನಾ ಶಕ್ತಿಯಿಂದ ಮಂಗಳಾಸತಿಯನ್ನವರು ರಚಿಸಿದ್ದಾರೆ. ಇನ್ನು ಬಂದ ಕಥೆ ಸಂಸ್ಕಾರವಂತೆಯಾಗಿರಬೇಕು ಎಂಬುದನ್ನು ಲೇಖಕಿ ಎಚ್ಚರಿಸುತ್ತಾ, ಮಗನಾದರೂ ಎರಡು ಕಡೆಯನ್ನು ಒಂದೇ ರೀತಿ ಕಾಣುವ ಮನೋದಾಢ್ಯನಾಗಿರಬೇಕೆಂಬುದನ್ನ ಕಥೆಯ ಮೂಲಕ ಮನೋಜ್ಞವಾಗಿ ಕಣ್ಮುಂದೆ ಕಟ್ಟುವಂತೆ ರಚಿಸಿದ್ದಾರೆ. ಈ ಇಂದಿನ ವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಕಾಣುಬರುತ್ತಿರುವ ಸಂಗತಿ. ಮನೆಯ ಕಥೆಯೂ ಎನ್ನಬಹುದು. ಸಣ್ಣ ಕಥೆಯಾದರೂ ಇದರ ಹರಿವು ವಿಸ್ತಾರ ಸೂಕ್ಷ್ಮ ಸಂವೇದನೆಯ ನೈಜ ಘಟನೆಯಂತಿದೆಯಲ್ಲವೇ? ಹೀಗೆ ಇವರು ರಚಿಸಿರುವ ಅನೇಕ ಸಣ್ಣ ಕಥೆಗಳಲ್ಲಿ ತಾವು ಕಂಡ ಸತ್ಯ ಘಟನೆ, ಪತ್ರಿಕೆಗಳಲ್ಲಿ ಬರುವ ಸೂಕ್ಷ್ಮ ವಿಚಾರ, ಕುಟುಂಬದ ಸಂಬಂಧ, ಜನಸಾಮಾನ್ಯರ ಜೀವನ ಹೋರಾಟ, ದುಶ್ಚಟಗಳಿಂದಾಗುವ ಅನಾಹುತಗಳು, ಮಾನವೀಯ ಮೌಲ್ಯಗಳ ಅನುಷ್ಠಾನ, ಮೂಢನಂಬಿಕೆಗಳ ನಿರ್ಮೂಲನೆ, ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ಅತ್ಯಾಚಾರ, ದತ್ತು ಮಕ್ಕಳ ಪೋಷಣೆ, ಬದುಕಿನ ಸಾರ್ಥಕತೆ, ಹೀಗೆ ಕಥಾವಸ್ತುಗಳ ವಿಚಾರವಾದರೆ ಇನ್ನು ಕಥಾ ರಚನೆಯಲ್ಲಿ ಅವರು ಬಳಸಿರುವ ತಂತ್ರಜ್ಞತೆ, ಸೂಕ್ಷ್ಮ ಸಂವೇದನೆ, ಕಥಾ ಶೈಲಿ, ಕಥಾ ಹಿನ್ನೆಲೆ, ಅಂತ್ಯ ಹಾಗೂ ಅತ್ಯದ್ಭುತ ಪರಿಕಲ್ಪನೆ, ಅದರ ಹರಿವು, ಕಥಾ ತಿರುವು, ಓಘ, ಕಲಾ ಕೌಶಲ್ಯತೆ, ಅವರ ಮೇಧಾಶಕ್ತಿ, ಕಥಾ ಚೌಕಟ್ಟು, ಹೀಗೆ ಎಲ್ಲವೂ ಸಹ ಅತ್ಯದ್ಭುತ ಪರಿಕಲ್ಪನೆಯಿಂದ ಎಲ್ಲವೂ ಆಕರ್ಷಣೀಯ ದಾಟಿಯಲ್ಲಿ ಓದುಗರಿಗೆ, ಕಾವ್ಯಾಸಕ್ತರಿಗೆ ಕಥೆಯ ಚಿತ್ರಣವು ಕಣ್ಮುಂದೆ ಕಟ್ಟುವಂತೆ ನೈಪುಣ್ಯತೆ, ಅವರ ಕಾವ್ಯ ಅರಳಿಸುವ ನೈಪುಣ್ಯತೆ, ಪ್ರತಿಭಾಶಕ್ತಿಯ ಸಂಪನ್ನತೆಯನ್ನ ಹೊಂದಿದ್ದಾರೆ ಎಂಬುದು ಅವರು ರಚಿಸಿರುವ ಪ್ರತಿಯೊಂದು ಸಣ್ಣ ಕಥೆಗಳಲ್ಲೂ ಸಹ ಅದರ ಒಳಹೂರಣವನ್ನು ನಾವು ತಿಳಿದು ಬರುತ್ತದೆ ಅಂತ ಹೇಳ್ತಾ, ಕಥೆಗಳು ಕಾವ್ಯ ರಸಿಕರಿಗೆ ರಸದೌತಣವೂ ಹೌದು, ನೋವು ನಲಿವುಗಳ ಭಾವ ಸ್ಪಂದನವೂ ಹೌದು, ಜೀವನ ಮೌಲ್ಯಗಳನ್ನು ರೂಪಿಸುವ ಸಚ್ಚಿಂತನೆಯ ಕಥಾ ಸಾಗರವು ಎಂದು ಹೇಳ್ತಾ ಈ ಕಥೆಗಳ ವಿಚಾರವನ್ನು ಇಲ್ಲಿಗೆ ಮಾಡ್ತಾ, ಇನ್ನೊಂದು 5 ನಿಮಿಷಗಳು ಸಹ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಲೇಖನಗಳು ಸುಮಾರು 50-60ಕ್ಕೂ ಹೆಚ್ಚು ಲೇಖನಗಳನ್ನ ಶ್ರೀಮತಿ ಮಂಗಳಾಸತ್ಯನ್ ಅವರ ಲೇಖನೆಯಿಂದ ಹರಿದು ಬಂದಿವೆ. ಇವುಗಳಲ್ಲಿ ಮಹಿಳಾಪರ ಲೇಖನಗಳೇ ಸಿಂಹಪಾಲು ಅಂತ ಹೇಳ್ಬೋದು. ಅವುಗಳ ಕೆಲವು ಪುರುಷನ ನ್ಯಾಯ, ಸ್ತ್ರೀಗೆ ಅನ್ಯಾಯ, ಮದುವೆಯೋ ಮಾರುಕಟ್ಟೆಯೋ, ಹಳ್ಳಿಯ ಹೆಣ್ಣಾದರೇನು, ದಿಲ್ಲಿಯ ದಿಟ್ಟತನ ಅಗತ್ಯ, ಸಹನೆ ಸ್ತ್ರೀಗೆ ವರವೋ ಶಾಪವೋ, ಹೆಣ್ಣು ಪರಿಪೂರ್ಣರಾಗುವುದು ಯಾವಾಗ, ಪುರುಷನ ಸ್ವಾರ್ಥ ಸ್ತ್ರೀಗೆ ಅನರ್ಥ, ಇನ್ನು ಮುಂತಾದವು. ಈ ಮೇಲಿನ ಶೀರ್ಷಿಗಳೇನು ನೀವೆಲ್ಲರೂ ಪ್ರಾಜ್ಞರಿದ್ದೀರಾ. ಅರ್ಥೈಸುವಂತೆ ಸಮಾಜದಲ್ಲಿ ಸ್ತ್ರೀಗೆ ಪುರುಷನ ಸರಿ ಸಮಾನವಾಗುವ ಬದುಕುವ ಛಲ, ಧೈರ್ಯ, ಆತ್ಮವಿಶ್ವಾಸ, ಸ್ವಚಿಂತನೆ, ಜೀವನೋತ್ಸಾಹ, ಜೊತೆಗೆ ಅನ್ಯಾಯವಾದಾಗ ಸಿಡಿದೇಳುವ ಛಲ ಅವಳಲ್ಲಿರಬೇಕು. ತನ್ನ ಆತ್ಮರಕ್ಷಣೆಯನ್ನ ಮಾಡಿಕೊಳ್ಳುವ ಸಾಮರ್ಥ್ಯ ಎಲ್ಲವನ್ನೂ ಅವಳು ಬೆಳೆಸಿಕೊಳ್ಳಬೇಕು. ಸ್ತ್ರೀಯ ಸಹನೆಗೂ ಒಂದು ಇತಿಮಿತಿ ಉಂಟು. ಮದುವೆ ಎನ್ನದು ಮಾರಾಟದ ಪ್ರಕ್ರಿಯೆಯಲ್ಲ. ಮೌಢ್ಯತೆಗಳನ್ನು ಬಿಡುವ ಸಂಕಲ್ಪ ಮಾಡಬೇಕು. ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗೆ ನಾವು ಶ್ರಮಿಸಬೇಕು. ಹೆಣ್ಣು ಮಕ್ಕಳು ಸ್ವಾಭಿಮಾನಿಯಾಗಿ ಬದುಕಬೇಕು. ಸ್ವತಂತ್ರಳಾಗುವ ಭರದಲ್ಲಿ ಸ್ವೇಚ್ಛಾಚಾರಿಯಾಗಬಾರದು ಎಂಬ ಮುನ್ನೆಚ್ಚರಿಕೆಯನ್ನೂ ನಮಗೆ ಕೊಟ್ಟಿದ್ದಾರೆ. ಇನ್ನಿತರ ಲೇಖನಗಳಲ್ಲಿ ಸಾಮಾಜಿಕ ಕಳಕಳಿ, ಇಂದಿನ ವಿದ್ಯಮಾನಗಳ ವಿಚಾರ, ಕಾಲಕ್ಕೆ ತಕ್ಕಂತೆ ಬಾಳುವ ಪರಿ, ಸತ್ಯ ಪ್ರಾಮಾಣಿಕೆ ಹೆಚ್ಚಾಗಿ ಇವರ ಕಥೆಗಳಾಗಲಿ ಕವನವಾಗಲಿ ಎಲ್ಲವದರಲ್ಲೂ ಸಹ ಆದ್ಯತೆಯನ್ನ ನೀಡಿರುವುದನ್ನ ಕಾಣುತ್ತೇವೆ. ಹೂವೊಂದು ಬೇಕು ಬಳ್ಳಿಗೆ, ಸ್ವಾತಿ ಧಾರಾವಾಹಿಗಳಿಗೆ ಸಂಭಾಷಣೆಯನ್ನು ರಚಿಸಿರುವ ಸೃಜನಶೀಲ ಲೇಖಕಿ, ಕಾದಂಬರಿಗಾರ್ತಿಯಲ್ಲಿ ಈ ಮಂಗಳಾಸತ್ಯನ್ ಅವರು. ಇನ್ನು ಮಂಗಳಾಸತ್ಯನ್ ಅವರ ಸರಳ ವ್ಯಕ್ತಿತ್ವಕ್ಕೆ ಒಂದು ನಿದರ್ಶನವನ್ನು ನಾನು ಕೊಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೇನೆ. ಇವರು ರಚಿಸಿರುವ ಯಾವುದೇ ಕೃತಿಗಳನ್ನ ಇವರು ವೇದಿಕೆಯಲ್ಲಾಗಲಿ ಸಮಾರಂಭದಲ್ಲಾಗಲಿ ಬಿಡುಗಡೆ ಮಾಡಿಲ್ಲ ಅಥವಾ ಲೋಕಾರ್ಪಣೆ ಮಾಡಿಲ್ಲ ಎಂಬುದು ಇವರ ಸರಳತೆಗೆ ದ್ಯೋತಕವಾದ ಒಂದು ವಿಚಾರವೇ ಸರಿ. ಇನ್ನು ಸಂಘ ಸಂಸ್ಥೆಗಳು ಇವರ ಸಾಹಿತ್ಯ ಕೃಷಿ ಸಾಧನೆಯನ್ನ ತಾವಾಗಿಯೇ ಗುರುತಿಸಿ ಅಭಿಮಾನದಿಂದ ಗೌರವಿಸಿದಾಗ ಮಾತ್ರ ಅಷ್ಟೇ ಪ್ರೀತಿಯಿಂದ ಅದನ್ನ ಒಪ್ಪಿ ಸ್ವೀಕರಿಸಿದ್ದಾರೆಯೇ ಹೊರತು ಸರ್ಕಾರ ನೀಡುವ ಯಾವುದೇ ಪ್ರಶಸ್ತಿಗೂ ಸಹ ಇವರು ಎಂದೂ ಕೈ ಚಾಚಿದವರಲ್ಲ ಎಂಬ, ನಾನು ನಿಜವಾಗ್ಲೂ ಇದು ಪ್ರಬಂಧ ಅಂತ ಈಗ ನನ್ಗೆ ಉತ್ಸಾಹ ಬಂತು ಅಂತ ಹೇಳ್ತಾ, ಹೇಗೆ ಅವರ ಜೀವನ ಅಂತಂದ್ರೆ ಕರ್ಮಣ್ಯೇ ವಾದಿಕಾರಸ್ತು ಮಾಫಲೇಶು ಕದಾಚನ ಎಂಬಂತೆ ತಮ್ಮ ಬದುಕು ಬರೆಹ ಎಲ್ಲವೂ ತಾಯಿ ಶಾರದೆಗೆ ಅರ್ಪಿತ ಎಂಬ ಸಮರ್ಪಣಾ ಭಾವದ ಮನೋಭಾವದ
ಹಿರಿಯ ಲೇಖಕಿ, ಮಾತೃ ಸ್ವರೂಪಿಣಿ, ಪ್ರಸಿದ್ಧವಾದ ಕಾದಂಬರಿಗಾರ್ತಿ ಶ್ರೀಮತಿ ಮಂಗಳಾ ಸತ್ಯನ್ ಅವರು ಸಾರಸ್ವತ, ಅವರು ಯಾರೇ ಆಗಲಿ ಅವರ ಅವರ ಪ್ರತಿಭೆ, ಅವರ ಒಂದು ಮಿಂಚು, ಅವರ ಒಂದು ಭಾಷಾ ಪ್ರಯೋಗ, ಅವರ ಒಂದು ವಾಕ್ಸಿದ್ಧಿ ಎಲ್ಲವೂ ಸಾರಸ್ವತ ಲೋಕದ ಧ್ರುವತಾರೆಯಂತೆ ಕಂಗೊಳಿಸುತ್ತಿದ್ದಾರೆ ಎಂಬುದು ನಮ್ಮೆಲ್ಲರಿಗೂ ಸಹ ಹೆಮ್ಮೆಯ ವಿಚಾರವೇ ಸರಿ. ಇವರ ಕೀರ್ತಿ, ಯಶಸ್ಸು, ಸಾಧನೆಯ ಹಿಂದಿರುವ ಒಂದು ಮಹಾನ್ ಚೈತನ್ಯ ಶಕ್ತಿಯೇ ಇವರ ಪತಿಯವರಾದ ಪದಬಂಧದ ಜನಕ ಅಂತ ಆಗ್ಲೇ ಹೇಳಿದ್ರು. ಪದಬಂಧದ ಜನಕ ಎಂಬ ಹೆಸರನ್ನು ಪಡೆದಿರುವ ಶ್ರೀ ಸತ್ಯನಾರಾಯಣ ಅವರು. ಇವರ ಸಹಕಾರವಂತೂ ಅನನ್ಯವಾಗಿದೆ. ಶ್ರೀಮತಿ ಮಂಗಳಾ ಮತ್ತು ಸತ್ಯನ್ ದಂಪತಿಗಳ ಅನ್ಯೋನ್ಯತೆಯು ನಿಜಕ್ಕೂ ಶ್ಲಾಘನೀಯ ಹಾಗೂ ಅನುಕರಣೀಯವೂ ಆದರಣೀಯವೂ ಆಗಿದೆ. ಇವರ ದಾಂಪತ್ಯದ ಬದುಕು ಸತ್ಯ ಮತ್ತು ಮಂಗಳಕರವಾದದ್ದು ಎಂದು ತಿಳಿದು ಸ್ತ್ರೀ ಶಕ್ತಿ ಕಲಾ ಪ್ರಪೂರ್ಣೆ ಅಭಿನಂದನಾ ಗ್ರಂಥವನ್ನ ಎಲ್ಲರೂ ಸಹ ಅಭಿನಂದನಾ ಗ್ರಂಥವನ್ನ ಅತ್ಯಂತ ಆದರಾಭಿಮಾನದಿಂದ ಮಂಗಳಾ ಸತ್ಯನ್ ಅಭಿಮಾನಿಗಳ ಸಮಿತಿ ಅರ್ಪಿಸಿರುವುದು ಇವರಲ್ಲಿನ ಸಹೃದಯತೆಗೆ, ಗಿರಿಮೆ ಸಾಧನೆಗೆ ಹಾಗೂ ಇದೆಲ್ಲವೂ ಸಹ ಸಾಕ್ಷಿಯಾಗಿ ಹಿಡಿದ ಗನ್ನಡಿಯಾಗಿದೆ ಅಂತ ಹೇಳ್ತಾ, ಒಟ್ಟಿನಲ್ಲಿ ಇವರ ಸಾಹಿತ್ಯ ಕೃಷಿ ಎಲ್ಲವೂ ಅವರ ಶ್ರವಣ ಬೆಳಗೊಳದಲ್ಲಿನ ನುಡಿಗಳು ಕನ್ನಡಿಯಲ್ಲಿ ಹಿಡಿದಿಡುವ ಶಕ್ತಿ ಇದೆ. ಸಾಹಿತ್ಯ ಕೇವಲ ಜ್ಞಾನಾರ್ಜನೆಯಲ್ಲ, ಮನರಂಜನೆಯೂ ಅಲ್ಲ, ಸಾಮಾಜಿಕ ಪ್ರಗತಿಗೆ ಪೂರಕವಾಗಬಲ್ಲ ಸಾಹಿತ್ಯ ರಚನೆಯಾಗಬೇಕು. ಸಾಹಿತ್ಯದ ಮೂಲಕ ಸಮಾಜದ ಅಂಕುಡಂಕುಗಳನ್ನ ತಿದ್ದುವ ಕೆಲಸ, ಜಾತಿ ವ್ಯವಸ್ಥೆಯಂತಹ ಅಮಾನವೀಯ ಪದ್ಧತಿಗೆ ಆಲೋಚಿಸುವಂತೆ ಮಾಡಿ ಸುಧಾರಣೆ ತರಲು ಸಾಹಿತ್ಯ ನೆರವಾಗಬೇಕು ಎಂಬುದು ಇವರ ಆಂತರ್ಯದಿಂದ ಬಂದ ಸಾರ್ಥಕ ನುಡಿಗಳು. ಎಲ್ಲಿ ಹಾಸನ ಜಿಲ್ಲಾ 6ನೇ ಕನ್ನಡ ಸಮ್ಮೇಳನದ ಅಧಿರೆಯನ್ನು ಶ್ರವಣ ಬೆಳಗೊಳದಲ್ಲಿ ಅದು ವಿಜೃಂಭಣೆಯಿಂದ ನಡೆಯಿತು. ಅದೊಂದು ಅವಿಸ್ಮರಣೀಯ ದಿನಗಳು ಅಂತ ಹೇಳ್ತಾ, ಒಟ್ಟಿನಲ್ಲಿ ಇವರ ಸಾಹಿತ್ಯ ಕೃಷಿ ಎಲ್ಲವೂ ಸಹ ಸಮಾಜಕ್ಕೆ ಪೂರಕವಾಗಬಲ್ಲ, ಜಾಗೃತಿ ಮೂಡಿಸಬಲ್ಲ ಮಹತ್ವದ ಅಂಶಗಳನ್ನು ತಿಳಿಸುವ ಸಮಾಜದ ಕೈಗನ್ನಡಿಯಾಗುತ್ತದೆ ಎಂಬುದು ನನ್ನ ಅಭಿಪ್ರಾಯ ಹಾಗೂ ಸರ್ವರ ಅಭಿಪ್ರಾಯವೂ ಹೌದು. ಹಿರಿಯ ಲೇಖಕಿಯವರಾದ ಶ್ರೀಮತಿ ಮಂಗಳಾ ಸತ್ಯನ್ ಅವರ ಕಾವ್ಯ ಕಾರ್ಯ ಇನ್ನಿತರ ಕೃತಿಗಳ ಬಗ್ಗೆ ಹೇಳ ನನ್ನ ಜೊತೆ ಸ್ವಲ್ಪ ಘಟನೆಗಳನ್ನ ತೆಗೆದುಕೊಂಡು ಅವರ ಕಾವ್ಯ ಶಕ್ತಿ, ಅವರ ಕಾರ್ಯರಂಗದ ಮತ್ತು ಕ್ಷೇತ್ರದ ಸಾಧನೆಯನ್ನ ತಮ್ಮ ಮುಂದೆ ಇದ್ದಂಗ ನನ್ನ ಬುದ್ಧಿಮತ್ತೆಗೆ ತಿಳಿದಂತೆ ಸಾದರಪಡಿಸಿದ್ದೇನೆ. ಇಂತಹ ಮಹೋನ್ನತ, ಸುಸಜ್ಜಿತ, ಸುಂದರವಾದ ಆನ್ಲೈನ್ ಕಾರ್ಯಕ್ರಮವನ್ನ ಆಯೋಜಿಸಿರುವ ಬೆಂಗಳೂರು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವನಮಾಲಾ ಸಂಪನ್ನ ಕುಮಾರ ಅವರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ, ಹಿರಿಯರಿಗೂ, ಸದಸ್ಯರು ಎಲ್ಲರಿಗೂ ಸಹ ನನ್ನ ಋನ್ಮನದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದು ಒಂದು ಅಂತರ್ಜಾಲ, ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ಅತೀವ ಸಂತಸವನ್ನು ಸಹ ತಂದಿದೆ ಅಂತ ಹೇಳ್ತಾ, ಇಂತಹ ಒಂದು ಸೌಭಾಗ್ಯವನ್ನ ಅತ್ಯಂತ ಕಿರಿಯಳಾದ ನನಗೆ ಕರುಣಿಸಿದ ಮಾತೃಸ್ವರೂಪ ಶಾರದೆಯಂತಿರುವ ಶ್ರೀಮತಿ ಮಂಗಳಾ ಹಾಗೂ ಸತ್ಯನ್ ಇಬ್ಬರಿಗೂ ಸಹ ಮತ್ತು ಮಂಗಳಾ ಸತ್ಯನ್ ಅವರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅತ್ಯಂತ ಪ್ರೀತಿ ಭಕ್ತಿ ಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಸರ್ವರಿಗೂ ನನ್ನ ಮುಕ್ತ ಮನದ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಆರಾಧ್ಯ ದೇವತೆಯಾದ ಶಾರದಾಂಬೆಗೆ ವಂದಿಸುತ್ತಾ ನನ್ನ ನುಡಿಗಳನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ. ವಾಣಿ ಸುಬ್ಬಯ್ಯ AS. ತಮಗೆಲ್ಲ ವಂದನೆಗಳು. ಮಗದೊಮ್ಮೆ ನನ್ನ ಹೃತ್ಪೂರ್ವಕ ನಮನಗಳು. ನಮಸ್ಕಾರ. ವಾಣಿ ಸುಬ್ಬಯ್ಯ ಅವರ ನಿರಂತರ ವಾಗ್ಜರಿಯನ್ನ ಕೇಳಿ ಎಲ್ಲರಿಗೂ ನಿಬ್ಬೆರಗಾಗ್ಬಿಟ್ಟಿದೀವಿ, ಮಾತುಗಳೇ ಬರ್ತಾ ಇಲ್ಲ. ಮಂಗಳಾ ಸತ್ಯನ್ ಅವರ ಕೃತಿಗಳನ್ನು ಪರಿಚಯ ಮಾಡಿಸುವ ಮೂಲಕ ಮಂಗಳಾ ಸತ್ಯನ್ ಅವರ ಸಮೃದ್ಧ ಸಾಹಿತ್ಯದ ಒಂದು ಅವಲೋಕನವನ್ನು ಬಹಳ ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸಿದ್ದಾರೆ ವಾಣಿ ಸುಬ್ಬಯ್ಯ ಅವರು. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಇಂದಿನ 2 ಪ್ರಬಂಧಗಳಿಂದ ಮಂಗಳಾ ಸತ್ಯನ್ ಅವರ ಸಾಹಿತ್ಯದ ಶ್ರೀಮಂತಿಕೆ ಇಂದಿನ ಪೀಳಿಗೆಯವರಿಗೆ ತಲುಪಿಸಿದಂತಾಗಿದೆ. ಖುದ್ದಾಗಿ ಹಿರಿಯ ಲೇಖಕಿಯರ ಮನದ ಮಾತುಗಳನ್ನು ಕೇಳಲು ನಾವು ಕಾತುರದಿಂದ
ಕಾಯುತ್ತಿದ್ದೇವೆ. ಮಂಗಳಾ ಸತ್ಯನ್ ಅವರ ಮಾತುಗಳನ್ನ ಕೇಳಕ್ಕೆ ನಾವು ಕಾಯ್ತಾ ಇದ್ದೀವಿ. ದಯವಿಟ್ಟು ವೇದಿಕೆಯ ಮೇಡಮ್ ನೀವು ಬರ್ಬೇಕು, ಮಾತುಗಳನ್ನ ಹೇಳ್ಬೇಕು ಅಂತ ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು ಒಂದು ಸುಸಂದರ್ಭ. ಈಗ ನಾನ್ ಮಾತಾಡೋದು ಏನಿದೆ ಅಂತ ನಾನೇ ಯೋಚನೆ ಮಾಡ್ಬೇಕು. ತುಂಬಾ ಜಾಸ್ತಿ ಆಗೋಯ್ತು ನಿಮ್ ಕಾರ್ಯಕ್ರಮ. ಯಾಕಂದ್ರೆ ಇವರಿಬ್ರು ಅದು ಎಷ್ಟು ಹೊಗಳಿದ್ರು ಅದಕ್ಕೂ ಖಂಡಿತ ನಾನು ಅರ್ಹಳಲ್ಲ. ನನ್ನಲ್ಲಿ ಏನೂ ಇಲ್ಲ. ನಾನು ಹಿರಿಯ ಸಾಹಿತಿಯೂ ಅಲ್ಲ, ಅಗಾಧವಾದ ಸಾಗರವೂ ಅಲ್ಲ, ಖಂಡಿತ ಅಲ್ಲ. ನೀವುಗಳು ತಿಳ್ಕೊಂಡಿದ್ದೀರ ಅಷ್ಟೇ. ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯಳು ನಾನು. ಆದ್ರೆ ಇಷ್ಟೊಂದು ಅದ್ಭುತವಾಗಿ ವರ್ಣಿಸಿದ್ದಾರೆ. ದಯವಿಟ್ಟು ಅದು ಯಾರಿಗಾದ್ರೂ ಬೇಜಾರಾಗಿದ್ರು ಕ್ಷಮಿಸ್ಬಿಡಿ, ನಾನು ಅಷ್ಟಕ್ಕೆ ಪಾತ್ರಳಲ್ಲ. ಏನೋ ನಂದೊಂದು ಕೃಷಿ ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಇವಾಗ ನಿಮ್ಮೊಂದಿಗೆ ನಾನು ಮಾತಾಡ್ಬೇಕಾದ್ರೆ ಏನು ಮಾತಾಡ್ಬೇಕು, ನಿಮಗೆ ಯಾವ ವಿಷಯದಲ್ಲಿ ನನ್ನ ಬಗ್ಗೆ ತಿಳ್ಕೊಳಕ್ ಇಷ್ಟ ಇದೆ ಅನ್ನೋದು ನಾನ್ ಮೊದಲು ಕೇಳ್ಕೋಬೇಕು. ಯಾವ ವಿಷಯದಲ್ಲಿ ಮಾತಾಡ್ಲಿ? ಅವರೆಲ್ಲ ನನ್ನ ಸಾಹಿತ್ಯದ ಬಗ್ಗೆ ಮಾತಾಡಿದ್ದಾರೆ, ಸ್ವಲ್ಪ ನನ್ನ ಬಗ್ಗೆ ಒಂದಿಷ್ಟು ಜಾಸ್ತಿಯಾಗಿ ಹೇಳಿದ್ದಾರೆ. ಈಗ ನಾನು ಹೇಳ್ಬೇಕಾಗಿರೋದು, ನಾನು ಹೇಗೆ ಲೇಖನಿ ಕೈಗೆ ಬಂತು ಅನ್ನೋದು ಒಂದ್ ವಿಷಯ ಹೇಳ. ನನ್ನ ಕೈಗೆ ಲೇಖನಿ ಖಂಡಿತ ಹೇಳ. ಮೇಡಮ್, ಇಷ್ಟು ಅದ್ಭುತ ಸಾಹಿತ್ಯ ನೀವು ಹೇಗೆ ರಚಿಸಕ್ ಸಾಧ್ಯ ಆಯ್ತು, ಅದನ್ನೆಲ್ಲ ಹೇಗೆ ಸಾಧನೆ ಮಾಡಿದ್ರೆ ಅನ್ನೋದನ್ನ ಖಂಡಿತ ನಾವು ಕೇಳಕ್ಕೆ ಆತುರರಾಗಿದ್ದೀವಿ ಮೇಡಮ್. ಹೌದಾ? ಹೇಳ್ತೀನಿ. ಹಾಗಾದ್ರೆ ಬೇಜಾರು ಮಾತ್ರ ಮಾಡ್ಕೋಬೇಡಿ. ನಾನು ಚಿಕ್ಕವಳಿದ್ದಾಗ್ಲೇ ಸ್ವಲ್ಪ ಬರೆಯೋ ಆಸೆ ಇತ್ತು. ಆಗ ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಮಿಡಲ್ ಸ್ಕೂಲ್ ಅನ್ನೋದು 7, 8 ತರಗತಿನ. ಆಗ ನಮ್ಮ ಕಾಲದಲ್ಲಿ ಏನಿತ್ತು ಅಂದ್ರೆ, ಒಂದು ಪೀರಿಯಡ್, ಒಂದು ಅವಧಿ ಇಟ್ಟಿರ್ತಿದ್ದು 45 ನಿಮಿಷ. ಯಾತಕ್ಕಾಗಿ? ಅದು ನೀತಿ ಪಾಠಗಳು, ನೀತಿ ಕಥೆಗಳನ್ನ ಓದುವಂತ ಒಂದು ಅವಧಿ ಇರ್ತಿತ್ತು. ಆ ಅವಧಿನಲ್ಲಿ ಯಾವ್ದಾದ್ರು ಒಂದು ನೀತಿಯುಕ್ತವಾದ ಕಥೆಯನ್ನ ಕೊಟ್ಟು ಯಾರಾದ್ರೂ ಈ ವಿದ್ಯಾರ್ಥಿನಿಯರ ಕೈಲಿ ಹೇಳ್ಸೋದು, ಇಲ್ಲ ಯಾರು ತಗೊಳ್ತಾರೋ ಗುರುಗಳು ಅವರೇ ಹೇಳೋದು, ಈ ತರ ಇತ್ತು. ನನಗೆ ಆ ಸಂದರ್ಭದಲ್ಲಿ ನಾನು 6ನೇ ಕ್ಲಾಸ್ನಲ್ಲಿ ಇದ್ದಾಗ ಲಕ್ಷ್ಮೀ ದೇವಮ್ಮ ಅಂತ ಹೆಡ್ ಮೇಡಮ್, ನಮಗೆ ಮುಖ್ಯೋಪಾಧ್ಯಾಯಿನಿ, ಅವ್ರು ತಗೊಳ್ತಾ ಇದ್ರು. ಅವರು ಹೀಗೆ ಮಾಡ್ತಾ ಇದ್ದಾಗ ಒಂದು ಸಲಿ, ಮಂಗ ಬಾ ನೀನ್ ಓದು ಈ ಕಥೆನ ಅಂತ ಕೊಟ್ರು. ಯಾವುದು? ಅದು ಬಾಲಮಿತ್ರ ಚಂದಮಾಮ ಅಂತ ಬರ್ತಾ ಇತ್ತು ಆಗಿನ ಕಾಲದಲ್ಲಿ. ಅದರಲ್ಲಿ ಒಂದು ಕಥೆ ಕೊಟ್ರು. ಅದು ಇವಾಗ ನನಗೆ ಮರ್ತೋಗಿದೆ, ಯಾವ ಕತೆ ಓದ್ದೆ ಏನ್ ಹೇಳ್ದೆ ಜ್ಞಾಪಕ ಇಲ್ಲ. ಕತೆ ಓದ್ದೆ, ಆಮೇಲೆ ಅದರ ಸಾರಾಂಶ, ಅದರಲ್ಲಿ ಇರ್ತಕ್ಕಂಥ ನೀತಿ ಎಲ್ರ ಮುಂದೆ ಇತ್ತು. ಆಮೇಲೆ ಮೇಡಮ್ ನನಗೆ ತುಂಬಾ ಚೆನ್ನಾಗಿ ಹೇಳಿದೆ, ಬಹಳ ಚೆನ್ನಾಗಿ ಕತೆ ಹೇಳಿದೆ, ಚೆನ್ನಾಗಿ ಕಥೆನೂ ಓದ್ದೆ, ಅರ್ಥನೂ ಮಾಡ್ಕೊಂಡು ನೀತಿನೂ ಹೇಳಿದೀಯಲ್ಲ, ಬಹಳ ಜಾಣೆ ಕಣೆ ನೀನು ಅಂದ್ರು. ನಾನು ಸಂಕೋಚದಿಂದ ತಲೆ ಬಗ್ಗಿಸ್ದೆ. ಆಮೇಲೆ ಹೇಳಿದ್ರು, ಇಷ್ಟೆಲ್ಲ ಇದೆ, ಚೆನ್ನಾಗಿ ಕತೆ ಹೇಳ್ತೀಯ, ಯಾಕೆ ನೀನು ಕತೆ ಬರೀಬಾರ್ದು ಅಂತ ಒಂದು ಪ್ರಶ್ನೆ ಇಟ್ರು. ಆ ಒಂದು ಪ್ರಶ್ನೆ ಉತ್ತರವಾಗಿ ನನ್ನ ಕೈಗೆ ಲೇಖನಿಯಾಗಿ ಬಂದಿದೆ ಅಂತ ನಾನು ಇವತ್ತು ತಿಳ್ಕೊತೀನಿ. ನಾನು ಅವರನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಗಲೇ ನಾನು ಮನೆಗೆ ಬಂದು ತಲೆ ಕೆಡಿಸ್ಕೊಂಡೆ. ಹೌದು, ನಾನು ಬರೀಬೇಕು, ನಿಜ, ಮೇಡಮ್ ಹೇಳಿದ್ ಕರೆಕ್ಟು ಅಂತ ಹೇಳಿ ಒಬ್ಬಳೇ ಮಾತಾಡ್ಕೊತಿದ್ದೆ. ಆಮೇಲೆ ನಮ್ಮ ಅಣ್ಣ ಬಂದು ಕೇಳ್ದ, ಏನೇದು ಹುಚ್ಚ ಒಬ್ಬೊಬ್ಬಳೇ ಮಾತಾಡ್ಕೊತೀಯ, ಏನ್ ಬರೀತೀಯ ನಿನ್ ತಲೆ ಇಲ್ಲ ಕಣೋ, ಹೀಗಂದ್ರು ಮೇಡಮ್ಮು ಲಕ್ಷ್ಮೀದೇವನವರು, ನೀನು ಬರೀ ಅಂತ ಹೇಳಿದ್ರು, ನಾನು ಓದ್ದೆ ಇಂಥ ಕಥೆನಾ ಅಂತ ಹೇಳಿ. ಹೌದಾ? ಹಾಗಾದ್ರೆ ಬರೀ ಖಂಡಿತ ಬರೀ ನೀನು. ಹಾಗೆ ಏನ್ ಬರೀಲಿ ಯೋಚನೆ ಮಾಡ್ದೆ ಯಾಕೋ ತಲೆಗೆ ಹೋಗ್ತಾ ಇಲ್ಲ. ಏನ್ ಬರೆಯೋದು ಕತೆ? ಅದು ಕತೆ ಬರ್ಬೇಕಲ್ಲ. ಆವಾಗ ನನಗೆ ಜ್ಞಾಪಕ ಬಂದಿದ್ದು, ನಮ್ಮ ಮನೆ ಮುಂದಕ್ಕೆ ಒಬ್ಬ ಕೋತಿ ತಗೊಂಡು ಆಟ ಆಡ್ಸಕ್ ಬರೋಣ, ಹೆಚ್ಚು ಕರ್ಕೊಂಡು ದಿನ ಬಿಡ್ತೀವಿ ಬರೋಣ. ಅದಕ್ಕೆ ಏನಾದ್ರೂ ತಿಂಡಿ ದುಡ್ಡು ಎಲ್ಲ ಕೊಡೋದು ನಮ್ಮ ಮನೆ ಪದ್ಧತಿ. ಹಾಗೆ ಅವತ್ತು ಬಂದಾಗ ಒಂದಿಷ್ಟು ಬಾಳೆಹಣ್ಣು, ಒಂದಿಷ್ಟು ದುಡ್ಡು, ನಾನು ನಮ್ಮ ಅಣ್ಣ ಇಬ್ರು ಹಿಡ್ಕೊಂಡು ನಿಂತಿದ್ವಿ. ಅದು ಬಂತು, ಒಂದಿಷ್ಟು ಕುಣೀತು, ಆ ಯಜಮಾನ ಕುಣಿಸ್ರ ಹಾಗೆ ಕುಣೀತು. ಆಮೇಲೆ ನಾನು ಬಾಳೆಹಣ್ಣು ಕೊಡಕ್ ಹೋದೆ. ಅದೇನ್ ಮಾಡ್ತು, ಇಸ್ಕೊಂಡ್ಬಿಟ್ಟು ಮತ್ತೆ ನನ್ನ ಕೈಗೆ ವಾಪಸ್ ಇಟ್ಬಿಟ್ಟು ನಮ್ಮ ಅಣ್ಣನ ಕೈಲಿ ದುಡ್ಡು ಕಿತ್ಕೊಂಡು ಓಡೋಗಿ ಅದ್ರ ಮಾಲೀಕನ ಕೈಲಿ ಇಡ್ತು. ಆ ಮಾಲೀಕ ಜೇಬ್ಗೆ ಹಾಕೊಂಡ. ಆಮೇಲೆ ಓಡ್ ಬಂತು,
ಓಡ್ಬಂದು ನನ್ನ ಕೈಲಿ ಇದ್ದಿದ್ ಬಾಳೆಹಣ್ಣು ಇಸ್ಕೊಂತು ನಮ್ಮ ಹಿಂದೆ ಕೂತ್ಕೊಂಡ್ಬಿಟ್ಟು ಅವ್ನು ಎಷ್ಟು ಎಳಿತಿದ್ದಾನೆ ಹಗ್ಗನ, ಬಾ ಬಾ ಅಂತ ಹೋಗ್ತಾ ಇಲ್ಲ, ಕಾಲಲ್ಲಿ ಮೆಟ್ಕೊಂಡ್ಬಿಟ್ಟಿದೆ. ಅಷ್ಟು ಬಾಳೆಹಣ್ಣು ತಿಂದು ಮುಗಿಸ್ಬಿಟ್ಟು ಮುಂದಕ್ಕೆ ಹೋಯ್ತು. ಅವ್ನು ಹೇಳ್ದ, ನೋಡಿ ಏನ್ ಜಾಣ ಇದ್ದಾನೆ ಏನೋ, ಭಾರಿ ಜಾಣ ಏನೋ, ಮೊದ್ಲೇ ಬಾಳೆಹಣ್ಣು ತಂದು ಕೊಟ್ಬಿಟ್ರೆ ನಾನ್ ತಿನ್ಕೊಂಡ್ಬಿಡ್ತೀನಿ ಅಂತ ತಾನು ಮೊದ್ಲು ಬಾಳೆಹಣ್ಣ ನಿನ್ ಕೈಗೆ ಕೊಟ್ಟು ದುಡ್ಡು ಮಾತ್ರ ಇಸ್ಕೊಂಡ್ಬಂದವನೇ, ಎಂತ ಜಾಣ ನೋಡಿ ಇವನು ಹಾಗೆ ಎಂದವನು. ಆಗ ನನ್ಗೆ ಅದ್ರ ಚುರುಕು ಬುದ್ಧಿ ಏನು ಅಂತ ಗೊತ್ತಾಯ್ತು. ಅದನ್ನ ಇಟ್ಕೊಂಡು ಒಂದು ಕತೆ ಮಾಡಿದೆ. ಆ ಕತೆ ಮಾಡ್ಬಿಟ್ಟು ನಮ್ಮ ಅಣ್ಣಂದ್ರ ಹತ್ರ ಹೇಳ್ದೆ, ನೋಡು ಚೆನ್ನಾಗಿದ್ದೀರಾ, ಹೇಗೆ ಹೇಳ್ರು ಅಂತ. ಅಯ್ಯೋ ತುಂಬಾ ಚೆನ್ನಾಗಿದೆ ಕಣೆ, ಚಂದಮಾಮಕ್ಕೆ ಕಳ್ಸೋಣ ಅಂದೆ. ಅದಕ್ಕೆ ಹೆಸರು ಇಡಕ್ ಗೊತ್ತಾಗ್ಲಿಲ್ಲ, ಏನ್ ಹೆಸರು ಇಡೋದು ಅಂದೆ. ಆಮೇಲೆ ನಮ್ಮ ಅಣ್ಣನೇ ಹೇಳ್ದ, ಕೋತಿಯ ಚತುರತೆ ಅಂತ ಹೆಸರು ಇಟ್ಬಿಡೋಣ. ಸರಿ, ಆ ಕತೆನೂ ಶೀರ್ಷಿಕೆನೂ ಕೊಟ್ಟಾಯ್ತು. ಚಂದಮಾಮ ಕಳಿಸಿದ್ರು. ನಮ್ಮಂದು ಚಂದಮಾಮ ಬಾಲ್ಯಮಿತ್ರ ನಮ್ಮಂದು ಬರ್ತಾ ಇತ್ತು. ಸರಿ, ಅದನ್ನೆಲ್ಲ ಪ್ರತಿ ತಿಂಗಳು ನೋಡ್ತೀನಿ, ನನ್ನ ಕತೆ ಬರಲೇ ಇಲ್ಲ. ತುಂಬಾ ನಿರಾಶೆ ಆಗೋಯ್ತು. ಅಳ್ತಾ ಇದ್ದೆ ನಾನು, ಅಯ್ಯೋ ಈ ತಿಂಗಳು ಬರ್ಲಿಲ್ಲ, ನಾ ಕತೆ ಕಳಿಸ್ಲೇಬಾರ್ದಾಗಿತ್ತು ಅದು ಬೈಕೋತಾ ಇದ್ದೆ. ಆಮೇಲೆ ನಂಗೆ ಬೇಜಾರಾಗ್ಬಿಟ್ಟು ನಮ್ಮ ತಂದೆಗೆ ಹೇಳಿದೆ, ಅಪ್ಪ ಇನ್ಮೇಲೆ ಬಾಲ್ಯಮಿತ್ರ ಚಂದಮಾಮ ತರಿಸ್ಬೇಡ, ಅವ್ರು ನನ್ನ ಕತೆ ಹಾಕಲ್ಲ ಅಂದ್ಬಿಟ್ಟೆ. ಸರಿ, ನಮ್ಮನೆ ತರಿಸೋದು ನಿಲ್ಸಿಸ್ಬಿಟ್ರು. ಆಮೇಲೆ ಹೀಗೆ 2 ತಿಂಗಳು ಕಳೀತು. ಒಂದ್ ದಿವಸ ನಾ ತರಗತಿ ಒಳಗೆ ಕೂತಿದ್ದಾಗ ನಮ್ಮ ಮುಖ್ಯೋಪಾಧ್ಯಾಯಿನಿಯವರು ಮಂಗಳಂದರ್ ಹೇಳು ಅಂತ ಹೇಳಿ ಕಳಿಸಿದ್ರು. ಮಂಗಳವರು ಬರ್ಬೇಕಂತೆ, ಹೆಡ್ ಮೇಡಮ್ ಕರೀತಿದ್ದಾರೆ ಎಂದ ಬಂದು. ಅಯ್ಯಪ್ಪ ನಂಗೆ ಹೆದರಿಕೆ, ಹೆಡ್ ಮೇಡಮ್ ಕರೀತಿದ್ದಾರೆ ಅಂದ್ರೆ ಏನ್ ತಪ್ಪು ಮಾಡ್ಬಿಟ್ಟಿದ್ದೀನಪ್ಪ ನಾನು ಅಂತ ಹೆದರ್ಕೊಂಡು ಹೋಗಿ ಬಾಗಿಲ ಹತ್ರ ನಿಂತ್ಕೊಂಡೆ. ಆಮೇಲೆ ಒಳಗ್ ಬಾ ಅಂದ್ರು. ಇನ್ನೂ ಹೆದರ್ಕೊಂಡೇ ಹೋದೆ. ಯಾಕೆ ಏನು ಮಾಡಲ್ಲ ಬಾಳಿ ಅಂದ್ರು. ಹತ್ರಕ್ಕೆ ಹೋದೆ. ತಾವೇ ಕೈ ಹಿಡಿದು ಎಳ್ಕೊಂಡ್ರು. ಟೇಬಲ್ ಮೇಲೆ ಚಂದಮಾಮ ತೆಗೆದಿಟ್ಟಿದ್ರು. ಅದನ್ನ ತೋರಿಸ್ಬಿಟ್ಟು, ಏಯ್ ಇದ್ ನೀನೇ ಬರೋದ್ ಕತೆನಾ ಅಂತ ಕೇಳಿದ್ರು. ನೋಡ್ತೀನಿ, ನನ್ನ ಹೆಸರಿದೆ ಮಂಗಳ ಸುಬ್ರಾವ್ ಅಂತ. ಖುಷಿ ಆಗ್ಬಿಡ್ತು. ಅಷ್ಟು ಗೊತ್ತು. ಹೆಡ್ ಮೇಡಮ್ಗೆ ಹೆದರ್ಕೊಂಡಿದ್ ನಾನು ಆ ಹೆಡ್ ಮೇಡಮ್ ಇದಾರೆ ಅನ್ನೋದೇ ಮರ್ತ್ಬಿಟ್ಟೆ. ಕುಪ್ಪಳಿಸ್ಬಿಟ್ಟೆ. ಹೌದು ನಾನೇ ಬರ್ದಿದ್ದು ಅಂತ. ತುಂಬಾ ಖುಷಿ ಆಗೋಯ್ತು ಅವ್ರಿಗೆ. ಆಮೇಲೆ ಹೇಳಿದ್ರು, ಬೆನ್ ತಟ್ಬಿಟ್ಟು ಹೇಳಿದ್ರು, ತುಂಬಾ ಚೆನ್ನಾಗಿ ಬರೆದಿದೀಯಾ, ಇದನ್ನ ಬಿಡ್ಬೇಡ, ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊ ಅಂತ. ಆ ಒಂದು ಕಥೆಗೆ ನಾನು ಹಿಡಿದ ಲೇಖನಿ ಇದುವರೆಗೂ ನಡ್ಕೊಂಡು ಬಂದಿದೆ. ಹಾಗೆ ಸಣ್ಣ ಕಥೆಗಳು, ಆಮೇಲೆ ಕಾಲಕ್ಕೆ ತಕ್ಕಂತೆ ನನ್ನ ವಯಸ್ಸಿಗೆ ತಕ್ಕಂತೆ ಬರೀತಾ ಇದ್ದೆ. ಹಿಂದೆಲ್ಲ ಏನಿತ್ತು, ಸಂಯಮ, ತಾಳ್ಮೆ, ಒಟ್ಟು ಕುಟುಂಬದಲ್ಲಿ ಎಲ್ಲ ಒಟ್ಟಾಗಿ ಇರಬೇಕು, ಯಾರು ಬೈದ್ರು ಹೆಣ್ಣು ಮಾತಾಡಬಾರ್ದು, ದಿಟ್ಟತನ ತೋರಿಸ್ಬಾರ್ದು ಅನ್ನೋದು ಆ ಕಾಲ ಹಾಗಿತ್ತು. ನಮ್ದು ಒಟ್ಟು ಕುಟುಂಬ, ನಾವು ಒಟ್ಟು ಕುಟುಂಬದಲ್ಲೇ ಬೆಳೆದೋಳು. ಹಾಗಾಗಿ ಅದೇ ನಿಟ್ಟಿನಲ್ಲಿ ನಡೀತಾ ಇತ್ತು ಘಟನೆಗಳು. ನಮ್ಮ ತಂದೆ ದೊಡ್ಡ ಲಾಯರು, ಬಹಳ ಸುಮಾರು ಜನ ಬೇಕಾದಷ್ಟು ಜನ ಕಕ್ಷಿಗಾರಗಳು ಬರೋರು. ಆ ಘಟನೆಗಳೆಲ್ಲ ನನ್ನ ತಲೆ ತಗೊಳ್ತಾ ಹೋದೆ. ಹಾಗಾಗಿ ಅವುಗಳನ್ನೆಲ್ಲ ನಾನು ಇವತ್ತಿಗೂ ಎಷ್ಟೋ ಘಟನೆಗಳನ್ನ ವೃತ್ತಾಂತ ಪತ್ರಿಕೆಯಲ್ಲಿ ಬರೋದು, ಅವರಿವರು ಹೇಳೋದು, ನಮ್ಮ ಕುಟುಂಬದಲ್ಲಿ ನಡೆಯೋತಕ್ಕಂಥದ್ದು, ಇನ್ನೊಬ್ಬರ ಕುಟುಂಬದಲ್ಲಿ ನಾವು ಕೇಳ್ತಕ್ಕಂಥದ್ದು, ಇದನ್ನೆಲ್ಲ ಇಟ್ಕೊಂಡು ಅದಕ್ಕೆ ಒಂದು ಕಥಾ ಚೌಕಟ್ಟನ್ನ ಮಾಡಿ ಅದಕ್ಕೆ ನನ್ನದೇ ಆದ ಒಂದು ಕಲ್ಪನೆಯಲ್ಲಿ ಘಟನೆಗಳನ್ನ ಕೊಟ್ಟು ನಾನು ಕತೆ, ಸಣ್ಣ ಕತೆ, ನೀಳ್ಗತೆ, ಕಾದಂಬರಿ ಹೀಗೆ ಬರೀತಾ ಬಂದೆ. ಆಮೇಲೆ ನಾಟಕಗಳು, ಲೇಖನಗಳು, ಏನೋ ಹೀಗೆ ಅದೆಲ್ಲ ನಾನ್ ಬರೆದಿದ್ದಲ್ಲ. ನಿಮ್ಮಂತ ಅಭಿಮಾನಿಗಳು, ಓದುಗರು, ಪತ್ರಿಕೆಯವರು ನನಗೆ ಒಳ್ಳೆ ಸಹಕಾರ ಕೊಟ್ರು ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ತಾವೇ ಕೇಳಿ ತರಿಸ್ಕೊಳ್ಳೋರು. ನಂದು ಮೊದಲನೇ ಕಾದಂಬರಿ ಅರಸಿ ಬಂದವಳು ಅಂತ, ಅದು ವೇಶ್ಯಾವೃತ್ತಿ ಮೇಲೆ ಬರೆದಿದ್ದು. ಅದೇ ಮೊದಲ ಕಾದಂಬರಿ ನಾನು ಬರದೆ. ಆಮೇಲೆ ಅದು ನನ್ನ ಗೆಳತಿ ಒಬ್ಳಿದ್ಲು, ಅವಳು ಎಲ್ಲ ಜೀವನದ ಇದನ್ನೆಲ್ಲ ನಂಗೆ ಹೇಳಿದ್ಲು. ಅದನ್ನೇ ಇಟ್ಕೊಂಡು ನಾನು ಕತೆ ಬರೆದ್ಮೇಲೆ ಒಂದು ಪತ್ರಿಕೆ ಕಳಿಸ್ಬೇಕು ಅಂತ ಕಳಿಸ್ದೆ. ಆದ್ರೆ ಅವರು ಪತ್ರಿಕೆ ಕಳಿಸ್ಲಿಲ್ಲ. ನಾನು ಅದನ್ನ ಕೇಳಿದೆ. 1-2-3 ಜನ ಪತ್ರಿಕೆಯವರು ಮನೆಗೆ ಬರ್ತಿದ್ರು, ಅವ್ರನ್ನ ಕೇಳಿದೆ, ಇದು ಹೇಗಿದೆ ನೋಡಿ. ಅಯ್ಯೋ ವೇಷವೃತ್ತಿ ಮೇಲೆ ಬರ್ದಿದ್ಯಾ, ತುತು ಆಮೇಲೆ ಅವರೆಲ್ಲ ಗಲಾಟೆ ಮಾಡ್ತಾರೆ, ಇದೆಲ್ಲ ನೀ ಪತ್ರಿಕೆಯಲ್ಲಿ ಹಾಕಿಸ್ಬೇಡ, ಅಚ್ಚು ಮಾಡಿಸ್ಬೇಡ ಅಂತ ಬೈದ್ಬಿಟ್ರು. ಸುಮ್ಮನಾಗ್ಬಿಟ್ಟೆ. ಆಮೇಲೆ ನಮ್ಮ ಕುಟುಂಬದ ಸುತ್ತಲೇ ನಡೆದಂತ ಒಂದು ಘಟನೆಯನ್ನು ಇಟ್ಕೊಂಡು ಹಣದ ಮಗಳು ಕಾದಂಬರಿ ಬರೆದೆ. ಹಣದಿಂದಲೇ ಒಂದು ಹೆಣ್ಣು
ಬೆಳೆಯೋದು, ಜೀವನ, ಹಣವೇ ಮುಖ್ಯ ಅನ್ನೋ ವ್ಯಕ್ತಿಗಳಿಗೆ ಸಂಬಂಧಗಳು ಅಷ್ಟೇ ಮುಖ್ಯ ಅನ್ನೋದನ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಅದು ನಡೆದ ಘಟನೆನೇ ಇಟ್ಕೊಂಡು ಕಣದ ಮಗಳು ಬರೆದು. ಆದ್ರೆ ಅದೇನಾಯ್ತು, ಒಂದು 120 ಪುಟದಷ್ಟಾಯ್ತು ಅಷ್ಟೇ. ಆಗ ಜಿ ನಾರಾಯಣ ಅವರು, ಗೊತ್ತಿರ್ಬೇಕು ನಿಮ್ಗೆಲ್ಲ, ಇದ್ರಲ್ಲ, ಅವರನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಸಂಧಿಸಿದಾಗ ಅವ್ರಿಗೆ ಹೇಳಿದೆ, ಏನ್ ಬರೀತಿದ್ಯಾ ಅಂದ್ರು. ಅಷ್ಟೊತ್ತಿಗೆಲ್ಲ ಬೇಕಾದ ಸಣ್ಣ ಕಥೆಗಳು ಬರ್ತಾ ಇದ್ವು. ಕರ್ಮವೀರ, ತಾಯಿನಾಡು, ಅವಾಗ ತಾಯಿನಾಡು ಪತ್ರಿಕೆ ಬರ್ತಿತ್ತು, ತಾಯಿನಾಡು, ಪ್ರಜಾವಾಣಿ, ಇವುಗಳೆಲ್ಲ ಬರ್ತಾ ಇತ್ತು. ಈಗ ಏನ್ ಬರೀತಿದ್ಯಾ ಅಂತ ಹೇಳಿದ್ರು. ಬರೀತಾ ಇದ್ದೀನಿ. ಯಾಕೆ ನೀ ಕಾದಂಬರಿ ಬರೀಕ್ ಪ್ರಯತ್ನ ಮಾಡಿಲ್ವಾ ಅಂದ್ರು. ಅವಾಗ ಅವ್ರ ಕೈಲಿ ಹೇಳಿದೆ, ಹೀಗೆ ಇಂಥ ಒಂದು ವಿಷಯ ಇಟ್ಕೊಂಡು ಒಂದು ಬರದೆ ಮೊದಲು ಅರಸಿ ಬಂಧಗಳು ಅಂತ, ಆದ್ರೆ ಅದನ್ನ ಹೀಗೆ ಜನ ಬೇಡ ಅಂದ್ಬಿಟ್ರು. ಈಗ ಇನ್ನೊಂದು ಬರ್ದಿದ್ದೀನಿ, ಅದು ಹಣದ ಮಗಳು ಅಂತ. ನೀ ಎರಡನ್ನ ತಗೊಂಬ, ನಾವು ಆಚೆ ಹಾಕಿಸ್ತೀನಿ. ಇಲ್ಲ ನನ್ನ ಹತ್ರ ದುಡ್ಡು ಇಲ್ಲ. ಅಯ್ಯೋ ನೀನೇನು ದುಡ್ಡು ಹಾಕ್ಬೇಡಮ್ಮ, ನಾ ಮಾಡಿಸ್ಕೊಡ್ತೀನಿ, ನೀ ಸುಮ್ಮನಿರು ಅಂದ್ರು. ಆಮೇಲೆ ಅವರು ಇವರನ್ನ ದರ್ಶನ ಪ್ರಕಾಶ್ ಅವರನ್ನ ಹೇಳಿ ಕೊಟ್ರು. ಆಗ ಅವ್ರು ಹೇಳಿದ್ರು, ತುಂಬಾ ಪುಟ ಕಡಿಮೆ ಇದೆ ಮೇಡಮ್, ಸ್ವಲ್ಪ ಇನ್ಸಿಡೆಂಟ್ಗಳು ಜಾಸ್ತಿ ಮಾಡಿ ಸ್ವಲ್ಪ ದೊಡ್ಡ ಕಥೆ ಮಾಡ್ಕೊಡಿ, ನಮ್ಗೆ ಅನುಕೂಲ ವ್ಯಾಪಾರಕ್ಕೆ. ಸರಿ ಅಂದ್ಬಿಟ್ಟು ಆಮೇಲೆ ತಂದು ಎಲ್ಲೆಲ್ಲಿ ಸ್ವಲ್ಪ ಹಿರಿದಾಗಿ ಹಿಗ್ಗಿಸಬಹುದು, ಎಲ್ಲಿ ಸಂಭಾಷಣೆಗಳನ್ನ ಕೊಡಬೇಕು ಅದನ್ನೆಲ್ಲ ಮಾಡಿ ಅದೊಂದು ಕೃತಿನ ಮೊದಲು ಪ್ರಕಟ ಮಾಡಿದೆ. ಆಮೇಲೆ ಇನ್ನೊಂದು ಹಣ ಅಲ್ಲ ಹೆಣ್ಣು ಅಂತ ಒಂದು ಪತ್ತೆದಾರಿ ಬರೆದೆ. ಅದನ್ನ ನನ್ನ ಸ್ನೇಹಿತ ಬಿಳಿಸ್ಕೊಂಡ್ಬಿಟ್ಟು ನನ್ನ ಹಸ್ತಪ್ರತಿನೇ ಹಾರಿಸ್ಬಿಟ್ಲು. ಅದು ಇವತ್ತು ನಂಗೆ ಸಿಕ್ಲಿಲ್ಲ. ಆ ಕಥೆ ಒಂದಿದೆ ನನ್ನ ಮನಸ್ಸಿನಲ್ಲಿ, ಕೈ ಹಿಡಿದಿದೆ ಅಷ್ಟೇ, ಅದು ಹೊರಟೋಯ್ತು. ಆಮೇಲೆ ಅರಸಿ ಬಂದವಳನ್ನ ನಮ್ಮ ತಿಪ್ಟೂರು ಇವರು ನಾಗರಾಜ್ ಅವರು ಅದನ್ನ ಪ್ರಕಟಣೆ ಮಾಡಿದ್ರು, ಅರಸಿ ಬಂದವಳು ಕಾದಂಬರಿನ. ಆಮೇಲೆ 3ನೇದು ವಿಷದ ಒಡಲು, ಅದನ್ನ ಕನ್ನಡ ಪ್ರಭದವರು ಧಾರಾವಾಹಿಯಾಗಿ ತಗೊಂಡ್ರು. ಹೀಗೆ ಏನೋ ಅಲ್ಲಿಂದ ನಿರಂತರವಾಗಿ ನನ್ನ ಲೇಖನಿ ನಡೀತಾ ಇದೆ. ಈಗ ಸ್ವಲ್ಪ ದೇಹಕ್ಕೆ ವಿಶ್ರಾಮ ಬೇಕು ಅನ್ಸುತ್ತೆ, ಆದ್ರೆ ಮನಸ್ಸು ಕೇಳಲ್ಲ. ಏನಾದ್ರೂ ಒಂದು ಕಥಲೇ ಇರುತ್ತೆ, ಇದ್ರಲ್ಲಿ ಆ ವಸ್ತು ಹುಡ್ಕೋಣ, ಇದ್ರಲ್ಲಿ ಈ ವಸ್ತು ಹುಡ್ಕೋಣ, ಇದನ್ನ ಹೀಗೆ ತಗೊಂಡ್ರೆ ಹೇಗಿರುತ್ತೆ ಕತೆ ಅಂತ ಚಿಂತನೆಗಳನ್ನ ನಡೆಸ್ತಾ ಇದ್ದೀನಿ. ಇನ್ನೂ ನನ್ನ ಹತ್ರ ಸುಮಾರು ಒಂದು 20 ಕಥೆಗಳು ನನ್ನ ಹತ್ರ ಇದೆ. ಇನ್ನು ಇಷ್ಟಕ್ಕೂ ಚಲನಚಿತ್ರದವರು ಸುಮಾರು ಬಂದು ತಮ್ಮ ಕಥೆಗಳನ್ನ ಹೇಳ್ಕೊಂಡು ಬರ್ಸಿದ್ದಾರೆ. ತಮ್ಮ ಬಹಳ ಜನ ನಡೆದ ಘಟನೆಗಳನ್ನ ಇವರು ಹೇಳಿದ್ರಲ್ಲ, ವಂಚಿತೆ ಕಾದಂಬರಿ ನಾಗರತ್ನ ಅವ್ರು ಹೇಳಿದ್ರಲ್ಲ, ಅದಿವತ್ತು ಇದೆ, ನಡೆದಿರುವಂತ ಘಟನೆಯ. ಆದ್ರಿಂದ ನಾನು ಸತ್ಯಕ್ಕೆ ದೂರವಾಗದ ಕಥೆಯನ್ನೇ ನಾನು ಬರ್ದಿದ್ದೀನಿ ಅಂತ ನಾನು ಧೈರ್ಯವಾಗಿ ಗಂಟಾಗೋಸ್ಕರ ಹೇಳ್ತೀನಿ. ಅದರಿಂದ ನಾನು ಯಾವುದನ್ನೇ ಕಲ್ಪನೆಗೆ ಬಿಟ್ಟಿದ್ದಲ್ಲ. ಆ ಕಾದಂಬರಿ ವಸ್ತುನ ನಾವು ಮಾಡ್ಕೋಬೇಕಾದ್ ನಮ್ಮ ಕರ್ತವ್ಯ. ಹೇಗೆ ತಗೊಂಡ್ರು ಚೆನ್ನಾಗಿರುತ್ತೆ, ಇದ್ರಲ್ಲಿ ಏನ್ ಸತ್ವನ ಕೊಡ್ಬೋದು, ಏನ ಒಂದು ನೀತಿನ ಜನಕ್ಕೆ ಹೇಳ್ಬೋದು, ಏನ್ ಮಾರ್ಪಾಡುಗಳಾಗ್ಬೇಕಾಗಿದೆ ಸಮಾಜದಲ್ಲಿ, ಈ ಪಾತ್ರಗಳನ್ನ ಹೇಗ್ ತಗೊಂಡ್ರು ಚೆನ್ನಾಗಿರುತ್ತೆ ಅನ್ನೋ ಯೋಚನೆ ಮಾಡ್ಕೊಂಡು ಕಾದಂಬರಿಯನ್ನ ನಾನು ಬರಿತಾ ಇದ್ದೀನಿ. ಇತ್ತೀಚಿಂದು ಮುರಳಿಗಾನ ಅಮೃತಪಾನ ಅಂತ ಮಂಜುವಾಡಿನಲ್ಲಿ ಧಾರಾವಾಹಿಯಾಗಿ ಬಂತು. ಅದು ಒಂದು ನಡೆದ ಘಟನೆಯ. ಹೆಗ್ಗಡಿಯವರು ಬಹಳ ಕೇಳಿ ಅಭಿಮಾನದಿಂದ ಅದನ್ನು ತರಿಸ್ಕೊಂಡು ವಾರಕ್ಕೆ ನಾ ಬರ್ಕೊಟ್ಟೆ. ನಾನು ಅವಾಗ ಯಾವುದೋ ಒಂದು ಪುತ್ರಕಾಮಿ ಅಂತ ಗಂಡು ಮಗುವೇ ಬೇಕು ಅಂತ ಆಸೆ ಪಡೋ ಒಂದು ವ್ಯಕ್ತಿನ ಇಟ್ಕೊಂಡು ಬರೆದಿದ್ದೆ. ಅವಾಗ ಅದನ್ನ ಬರಿತಾ ಇದ್ದೆ. ಇಲ್ಲ ನಾವು ನಿಮ್ದು ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ, ಅದರಿಂದ ನೀವು ಒಂದು ಕಲಾತ್ಮಕವಾದ ಕೃತಿಯನ್ನ ಕೊಡಿ ಅಂದ್ರು. ಅವಾಗ ಮುರಳಿಗಾನ ಅಮೃತಪಾನ ಅಂತ ಸಂಗೀತಮಯವಾದ್ದು, ಅದು ಚಲನಚಿತ್ರವಾಗಿದೆ. ಅದನ್ನ ಬರೆದು ನಾನು ಅವ್ರ ಪಾಪ ತಿಂಗಳು ಕಳಿಸ್ಕೊಟ್ಟೆ. ಹಾಗೆ ಅವರು ಪ್ರಕಟ ಮಾಡಿದ್ರು. ಅವರ ಆಶೀರ್ವಾದ, ಅವ್ರ ಕೃಪೆ ಏನೋ ನಡ್ಸ್ಕೊಂಡು ಹೋಯ್ತು, ಇದುವರೆಗೂ ನಡ್ಕೊಂಡು ಬಂದಿದೆ. ನಾನು ಜನಗಳಿಗೆ ಹೇಳೋದು ಇಷ್ಟೇ, ಲೇಖಕಿಯರಿಗೂ ಮುದಿಯೋನ್ಮುಖ ನಮ್ದು ಕಾಲ ಮುಗ್ದೋಯ್ತು, ಆಗೋಯ್ತು. ಆದ್ರೆ ಈ ಹೊಸಬ್ರು ಬರ್ಬೇಕು, ಹೊಸಬ್ರು ಬಂದವ್ರು ನಿಂತ್ಕೋಬೇಕು. ಆದ್ರೆ ಈಗ ಎಲ್ಲವ ಓದೋ ಕಾಲ ಮುಗ್ದೋಗಿದೆ, ನೋಡೋ ಕಾಲ ಜಾಸ್ತಿ ಆಗಿದೆ. ಅದರಿಂದ ಆ ನೋಡೋದಕ್ಕಾದ್ರೂ ಓದುವುದು ಬೇಕು ಅನ್ನೋದನ್ನ ತುಂಬಿ, ಸಾಹಿತ್ಯ ಎಲ್ಲೂ ಬೇಡದೇ ಇರೋದಂತದಲ್ಲ, ಎಲ್ಲತ್ರಲ್ಲೂ ಸಾಹಿತ್ಯ ಬೇಕು. ಆ ಸಾಹಿತ್ಯನ ಒದಗಿಸ್ಕೊಡಿ, ಒಳ್ಳೆ ಸಾಹಿತ್ಯ ಕೊಡಿ, ನಿಜವಾಗಿರ್ಲಿ, ಸತ್ಯವಾಗಿರ್ಲಿ, ಇನ್ನೊಬ್ಬರ ಅನುಕರಣೆ ಬೇಡ. ನಮ್ಮದೇ ಆದ ಸ್ವತಂತ್ರವಾದ ನಿಟ್ಟಿನಲ್ಲಿ ಹೋಗ್ತಾ ಸಾಹಿತ್ಯನ ಸಮೃದ್ಧಿಗೊಳಿಸಿ, ಮಹಿಳೆಯರಿಗೆ
ಈಗೇನು ಆ ಕಾಲ ಅಲ್ಲರ ದಿಟ್ಟ ಹೆಜ್ಜೆ ಇಡಬೇಕು ಅನ್ನೋದನ್ನ ನಾನು ಇವಾಗ ಎಷ್ಟೋ ಅಂತ ಕಾದಂಬರಿಗಳನ್ನ ಬೇಕಾದಷ್ಟು ಬರ್ದೀನಿ. ಅವಾಗೆಲ್ಲ ಫೋನ್ ಇರ್ಲಿಲ್ಲ, ಇಂಟರ್ನೆಟ್ ಇಲ್ಲ, ಎಂಥದ್ದು ಇರ್ಲಿಲ್ಲ. ಆ ಕಾಲ ಹಾಗೆ ಬಂತು ಕತೆ ಕಾದಂಬರಿಗಳು. ಈಗ ಅದಕ್ಕೆ ತಕ್ಕ ಕತೆ ಬದಲಾವಣೆ ಆಗ್ಬೇಕು. ಆದ್ರಿಂದ ಎಲ್ಲಾರು ಒಂದು ಒಳ್ಳೆ ಕೃತಿಯನ್ನ ರಚಿಸ್ತಾ ಒಳ್ಳೆಯವ್ರು ಬರ್ಲಿ ಅಂತ ನಾನು ಸುಮಾರು ಜನಕ್ಕೆ ನಾನು ಹೇಳ್ತೀನಿ, ಇದನ್ನ ಇಲ್ಲೂ ಹೀಗ್ ಮಾಡಿ ಹಾಗೆ ಮಾಡಿ ಬರ್ತಾರೆ, ಕೇಳ್ತಾರೆ, ಮುನ್ನುಡಿ ಬರೆಸ್ಕೋತಾರೆ. ಅವ್ರಿಗೆಲ್ಲ ಹೇಳ್ತೀನಿ, ಬರೀರಿ, ನಿಲ್ಲಿಸ್ಬೇಡಿ, ಬರೀರಿ ಅಂತ ಹೇಳ್ತಾ ನಾನು ಎಲ್ರಿಗೂ ಹೇಳ್ತೀನಿ, ನೀವಿಂತ ಒಳ್ಳೆ ಕಾರ್ಯಕ್ರಮ ಮಾಡಿದಿರ, ಬಹಳ 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 ಸಂತೋಷವಾಯ್ತು. ಹೀಗೆ ನಿಮ್ ಕಾರ್ಯಕ್ರಮ ನಿರಂತರವಾಗಿ ಸಾಗರದ ಹಾಗೆ ಹೋಗ್ತಾ ಇರ್ಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಹಂಸಕ್ಷೀರ ನ್ಯಾಯದಂತೆ ತಗೊಂಡು ಕ್ಷಮಿಸ್ಬಿಡಿ. ನನ್ನನ್ನ ಏನೋ ಹೆಚ್ಚು ಅಂತ ತಿಳ್ಕೊಬಿಡಿ. ನಿಮ್ಮಲ್ಲಿ ನಾನು ಅಷ್ಟೇ. ನಮಸ್ಕಾರ. ನಿಮ್ಮನ್ನ ನೋಡ್ತಾ ನಿಮ್ಮ ಮಾತುಗಳನ್ನ ಕೇಳ್ತಾ ಇರೋದೇ ಒಂದು ತುಂಬಾ ಅತ್ಯಂತ ನಮ್ಗೆ ಸಂತೋಷ ಹಾಗೂ ಅಪರೂಪದ ಒಂದು ಅವಕಾಶ ಅಂತ ಹೇಳ್ಬೋದು ಮೇಡಮ್. ಇದ್ ನೀವ್ ಹೇಳ್ತಾ ಇದ್ರಿ ಹೊಗಳಿಕೆ ಅಂತ. ಖಂಡಿತ ಇದು ಹೊಗಳಿಕೆ ಅಲ್ಲ, ಅದು ನಿಮ್ಮ ಸಾಹಿತ್ಯ ಶ್ರೀಮಂತಿಕೆಯ ಅಸಾಧಾರಣ ಪ್ರತಿಭೆಯ ಅನಾವರಣ ಅಷ್ಟೇ. ಸಾಹಿತ್ಯ ಲೋಕದಲ್ಲಿ ಮಹಿಳಾ ಲೇಖಕಿಯರ ಒಂದು ದೊಡ್ಡ ಪರಂಪರೆಗೆ ಅಡಿಪಾಯ ಹಾಕಿದ ಅನೇಕ ಹಿರಿಯ ಲೇಖಕಿಯರು ಇಂದು ಲೋಕಮಾನ್ಯರೇ ಸರಿ. ನಿಮ್ಮ ಸಾಧನೆಯ ಹಾದಿ ಮುಂದಿನ ಎಲ್ಲ ಲೇಖಕಿಯರಿಗೆ ದಾರಿದೀಪವಾಗಲಿ. ನಿಮ್ಮ ಲೇಖನಿ ಈಗಲೂ ಸಕ್ರಿಯವಾಗಿದೆ, ಕ್ರಿಯಾಶೀಲವಾಗಿದೆ ಎನ್ನುವುದೇ ಒಂದು ಅನುಕರಣೀಯ ಸಂಗತಿ. ಅತ್ಯಂತ ಧನ್ಯವಾದಗಳೊಂದಿಗೆ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರ ಭಾಷಣ. ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನ ಅರ್ಪಿಸ್ತಾ, ಇವತ್ತಿನ ಕಾರ್ಯಕ್ರಮ ಎಷ್ಟು ಸೊಗಸಾಗಿ ಮೂಡಿ ಬಂತು. ಬಹಳ ಸಂತೋಷ ಕೊಟ್ಟ ಕ್ಷಣಗಳಿವು. ನಾವೆಲ್ಲರೂ ಬಹಳ ವರ್ಷಗಳಿಂದ ಓದ್ಕೊಂಡು ಬಂದಿರುವಂತ ಮಂಗಳ ಸತ್ಯನ್ ಅವರನ್ನ ಇವತ್ತು ನಾವೆಲ್ಲ ನೇರವಾಗಿ ನೋಡೋಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಈ ವೆಬಿನಾರ್ ಕಾರ್ಯಕ್ರಮದ ಮೂಲಕ. ಮತ್ತು ಈ ಎಲ್ಲ ಕಾರ್ಯಕ್ರಮದ ನಮ್ಮ ನಡುವೆ ಇರುವಂತಹ ಮಂಗಳ ಸತ್ಯನ್ ಅವರನ್ನ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ನಾಗರತ್ನ BR ಮತ್ತು ವಾಣಿ ಸುಬ್ಬಯ್ಯ ಅವರು ಅವರ ಕೃತಿಗಳ ಮಹತ್ವವನ್ನೆಲ್ಲ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅವರಿಗೆ ಕೊಟ್ಟ ಸಮಯಾವಕಾಶ ನಾವು ಬಹಳ ಕಡಿಮೆ ಕೊಟ್ಟಿದ್ದೀವಿ. ಅದ್ರೊಳಗೆ ಅವರು ಬಹಳ ಪ್ರಯತ್ನಿಸಿ ಅದ್ರೊಳಗಿರುವಂತ ಮುತ್ತು ರತ್ನಗಳನ್ನೆಲ್ಲ ಅಗೆದು ನಮ್ಮ ಮುಂದೆ ಹರವಿದ್ದಾರೆ. ನಾವು ಅದನ್ನೆಲ್ಲ ಕೇಳಿ ತುಂಬಾ ಸಂತೋಷ ಪಟ್ವಿ. ಈ ಇಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನಾಗರತ್ನ BR ಮತ್ತು ವಾಣಿ ಸುಬ್ಬಯ್ಯ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ಸಮಯಾವಕಾಶ ಕಡಿಮೆ ಇದ್ರೂನು ಇಷ್ಟು ಅದ್ಭುತವಾಗಿ ಅಮೋಘವಾಗಿ ಅವರ ಸಾಹಿತ್ಯದ ಹೂರಣವನ್ನ ನೀವು ತೆರೆದಿಟ್ಟಿದ್ದೀರಿ. ಜೊತೆಗೆ ಮೇಡಮ್ ಹೇಳಿದ್ರು, ಇದಕ್ಕೆಲ್ಲ ನಾನೇನು ಅಷ್ಟು ಅರ್ಹಳಲ್ಲ, ನಾನು ಆತರ ಏನು ಖಂಡಿತವಾಗ್ಲೂ ಯಾರು ಒಪ್ಕೊಳ್ತಾರೆ ಅದನ್ನ? ಅದು ಅವ್ರ ಸೌಜನ್ಯ, ದೊಡ್ಡ ಮಾತು ಅಷ್ಟೇ. ಆದ್ರೆ ನಿಜವಾಗ್ಲೂ ಅವರ ದೊಡ್ಡ ಸಾಹಿತ್ಯದ ಸಾಧನೆ ನಮ್ ಕಣ್ಮುಂದೆ ಇದೆ ಅವರ ಕೃತಿಗಳ ಮೂಲಕ. ಜೊತೆಗೆ ಅವರು ನಮ್ ಕಣ್ಮುಂದೆ ಇರೋದು, ನಮ್ ಜೊತೆಗಿರೋದು, ಈ ನಾಡಿನ ಒಬ್ಬ ಹೆಮ್ಮೆಯ ಲೇಖಕಿಯನ್ನ ನಾವೆಲ್ಲರೂ ಸಂದರ್ಶಿಸೋದು ನಮಗೂ ಕೂಡ ತುಂಬಾ ಒಂದು ಮಂಗಳಕರವಾದ ವಿಚಾರ. ನಮ್ಗೆ ಬಹಳ ಸಂತೋಷ ಆಯ್ತು. ಇಷ್ಟೊಂದು ಅವರ ಸಾಹಿತ್ಯದ ಚಿಂತನೆಗಳನ್ನ, ಆಮೇಲೆ ಆ ಸಾಹಿತ್ಯದೊಳಗೆ ಇರುವಂತ ಮಹಿಳಾ ಪರ ಧೋರಣೆಯನ್ನು ಕೂಡ ನೀವೆಲ್ರೂ ಅದನ್ನ ತೋರ್ಸ್ಕೊಟ್ರಿ. ಜೊತೆಗೆ ಒಂದು ಸಾಮಾಜಿಕ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ ಹೇಗೆ ಇರ್ಬೇಕು ಅನ್ನೋದನ್ನ ಕೂಡ ಅವರ ಕೃತಿಗಳಲ್ಲಿ ಅವರು ತಂದಿದ್ದಾರೆ. ಹಾಗಾಗಿ ಮಂಗಳ ಸತ್ಯನ್ನ ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರು. ಅವರ ಒಂದು ಕೃತಿಗಳ ಆಶಯ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಪ್ರೇರಣೆ ಕೂಡ. ಹಾಗಾಗಿ ಓದದಿದ್ದವರು ಇನ್ನಾದ್ರೂ ಓದ್ಲಿ. ಈ ಹೊಸ ಪೀಳಿಗೆ ಮಂದಿ ನೋಡುವ ಕಾಲಘಟ್ಟದಲ್ಲಿದ್ದು ಓದುವ ಕಾಲ ಮುಗಿದು ಹೋಯ್ತು ಅಂತ ಅವರು ಸ್ವಲ್ಪ ಬೇಸರವನ್ನೇ ವ್ಯಕ್ತಪಡಿಸಿದ್ರು. ಆದ್ರೆ ಖಂಡಿತವಾಗ್ಲೂ ಹಾಗೆ ಆಗ್ಬಾರದು, ಹಾಗಾಗುವುದೂ ಇಲ್ಲ. ಯಾಕೆಂದ್ರೆ ಇವತ್ತಿಗೂ ಕೂಡ ಸಾಹಿತ್ಯವನ್ನ ತುಂಬಾ ಪ್ರೀತಿಸುವ, ಸಾಹಿತ್ಯವನ್ನ ಓದುವ, ಅದ್ರ ಮೂಲಕ ತುಂಬಾ ಸಂತೋಷವನ್ನ ಕಾಣುವ ಒಂದಷ್ಟು ಜನ ಇದ್ದೇ ಇರ್ತಾರೆ. ಅವರ ಸಂಖ್ಯೆ ಜಾಸ್ತಿ ಆಗ್ಲಿ. ನಾವು ನಮ್ಮಂತ ಸಂಘ ಸಂಸ್ಥೆಗಳ ಮೂಲಕ ನಾವು ಓದುಗರನ್ನ ಹುರಿದುಂಬಿಸೋಣ.
ಈ ಎಲ್ಲಾ ಹಿರಿಯ ಲೇಖಕಿಯರನ್ನ ನಾವು ಕರೆತಂದು ನಿಮ್ ಮುಂದೆ ಪರಿಚಯಿಸುವ ಉದ್ದೇಶವೇ ಅವರ ಕೃತಿಗಳನ್ನ ನೀವು ಓದ್ಬೇಕು, ನೀವು ಇನ್ನಷ್ಟು ಹೊಸತನ ಬರಿಬೇಕು. ಈಗ ಮಂಗಳ ಅವರು ಕೂಡ ಅದನ್ನೇ ಹೇಳಿದ್ರು, ಬರೀರಿ, ಎಲ್ರೂ ಬರಿಬೇಕು ಅನ್ನುವಂತ ಆಶಯವನ್ನ ಅವರು ವ್ಯಕ್ತಪಡಿಸಿದ್ರು. ಅವರು ಕೂಡ ನೋಡಿ, ಚಿಕ್ಕ ಹುಡುಗಿಯಲ್ಲಿ ಈ ಕತೆ, ನೀತಿ ಕಥೆಗಳಿಂದ ಪ್ರೇರಣೆಗೊಂಡು ಅವರೇ ಕಥೆಗಳನ್ನ ಬರೆಯೋಕ್ ಶುರುವಾಗಿ, ಮತ್ತೆ ಅವರ ಸುದೈವ ಅವ್ರಿಗೆ ಅಂತ ಒಂದು ಟೀಚರ್ಗಳು ಅವ್ರ ಜೊತೆಗಿದ್ರು, ಅವ್ರನ್ನ ಹುರಿದುಂಬಿಸುವಂತ ಒಂದು ಕಾರಣದಿಂದ ಹೀಗೆ ಬಹಳ ನಮ್ಮ ಲೇಖಕರು ಅವರು ಇನ್ನೊಬ್ಬರು ಹುರಿದುಂಬಿಸುವ ಮೂಲಕವೇ ಒಳಗೆ ಅಪಾರವಾದ ಆಲೋಚನೆಗಳು, ಪ್ರತಿಭೆ ಎಲ್ಲ ಇದ್ರೂ ಕೂಡ ಹುರಿದುಂಬಿಸೋದು, ಅವರ ಕೃತಿಗಳನ್ನ ಪರಿಗಣಿಸುವ ಮೂಲಕ ಇನ್ನಷ್ಟು ಅವರಿಗೆ ಒತ್ತಾಸೆ ಕೊಡುವಂತದ್ದನ್ನ ನಾವೆಲ್ಲರೂ ಮಾಡ್ಬೇಕು. ಈಗ ಮಂಗಳ ಸತ್ಯನವರು ಈ ನಮ್ಮ ಲೇಖಕಿಯರೇ ಹೇಳಿದ್ರು, ಅವರು ಸ್ತ್ರೀ ಸಂಘಟನೆಯ ಮೂಲಕ ಹೇಗೆ ಎಲ್ಲ ನೆರವಾದ್ರು, ಹೆಚ್ಚು ಕೆಲಸಗಳನ್ನ ಮಾಡಿದ್ರು ಅನ್ನೋದನ್ನ. ಇದು ನಮ್ಮೆಲ್ಲರಿಗೂ ಒಂದು ಪ್ರೇರಣೆ. ನಾವೆಲ್ಲರೂ ಕೂಡ ಆತರ ಸಂಘ ಸಂಸ್ಥೆಗಳ ಮೂಲಕ ವೈಯಕ್ತಿಕವಾಗಿಯೂ ನಾವು ಈ ಬರೆಯುವವರನ್ನ ಪ್ರೋತ್ಸಾಹಿಸೋಣ, ಅವರ ಆಶಯಗಳಿಗೆ ನಾವು ದನಿಯಾಗೋಣ, ಒಳ್ಳೆಯ ಕೆಲಸಗಳನ್ನ ಈ ಮೂಲಕ ಮಾಡೋಣ. ನಮ್ಗೆ ಮಂಗಳ ಸತ್ಯನ್ ಅವರು ಈ ಮೂಲಕ ಸಿಕ್ಕಿದ್ದು ತುಂಬಾ ಸಂತೋಷ ಆಯ್ತು. ಅವರು ಈ ನಮ್ಮ ಆಶಯವನ್ನ ಒಪ್ಕೊಂಡು ನಮ್ ಜೊತೆಗೆ ಭಾಗವಹಿಸಿದ್ದು ಬಹಳ ಸಂತೋಷ ಕೊಡುವಂತ ವಿಚಾರ. ಹಾಗೆ ನಾವು ಪ್ರತಿ ಬಾರಿಯೂ ಪ್ರತಿ ತಿಂಗಳು ಇಂಥ ಹಿರಿಯ ಲೇಖಕಿಯರನ್ನ ಸಾಹಿತ್ಯದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರುವಂತ ಇಂಥ ಹಿರಿಯ ಲೇಖಕಿಯರನ್ನ ನಿಮ್ಮ ಮುಂದೆ ಕರ್ಕೊಂಡ್ಬರ್ತೇವೆ. ಅವರ ಮಾತುಗಳನ್ನ ಕೇಳಿ ಇನ್ನಷ್ಟು ಸಾಹಿತ್ಯದ ಪರವಾಗಿ ನಮ್ಮ ಧ್ವನಿ ಇನ್ನಷ್ಟು ಗಟ್ಟಿಯಾಗ್ಲಿ, ನಾವೆಲ್ಲರೂ ಸಾಹಿತ್ಯದ ಓದನ್ನ ಬಳಸ್ಕೊಳ್ಳೋಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಂಗಳ ಸತ್ಯನ್ರವರ ಉಪಸ್ಥಿತಿ ಬಹಳ ಸಂತೋಷವಾಗಿದೆ. ಅದನ್ನ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರೆಲ್ಲರೂ ಒಂದು ಸಾಹಿತ್ಯ ಲೋಕವನ್ನ ತಮ್ಮ ಕೃತಿಗಳ ಕೊಡುಗೆಗಳ ಮೂಲಕ ಸಮೃದ್ಧಗೊಳಿಸಿದವರು. 100 ಕಾಲ ಇವರು ಸುಖವಾಗಿರ್ಬೇಕು. ಇವತ್ತಿಗೂ ಕೂಡ ದಣಿವರಿಯದ ಬದುಕು ಅವರದ್ದು, ಆ ದಣಿವರಿಯದ ಚೈತನ್ಯ. ಎಷ್ಟೊಂದು ಕೆಲಸಗಳನ್ನ ಮಾಡ್ತಿದ್ದಾರೆ, ಇವತ್ತು ಅವರು ಬರೀತಾರೆ ಮತ್ತು ಸಮಾಜಮುಖಿ ಆಲೋಚನೆಗಳಿಗೆ ಯಾವ ಬರವೂ ಇಲ್ಲ. ಹಾಗೆ ಇಂಥ ಲೇಖಕಿಯರ ಸಂಖ್ಯೆ ಸಾವಿರ ಆಗ್ತಾ ಇರ್ಲಿ. ನಾವೆಲ್ಲರೂ ಈ ನಿಟ್ಟಿನಲ್ಲಿ ಸದಾ ಪ್ರಯತ್ನಶೀಲರಾಗೋಣ, ಒಳ್ಳೆಯ ಕೆಲಸಗಳನ್ನ ಮಾಡೋಣ, ಈ ಹಿರಿಯರನ್ನ ಅಭಿನಂದಿಸೋಣ, ಅವರಿಂದ ಪ್ರೇರಣೆಗೊಳ್ಳೋಣ. ಎಲ್ಲ ಒಳಿತಾಗ್ಲಿ ಅಂತ ಹಾರೈಸ್ತಾ ಮಂಗಳಾ ಸತ್ಯನ್ ಅವರಿಗೆ ಮತ್ತೆ ಮತ್ತೆ ನಾನು ಅಭಿನಂದನೆಗಳನ್ನ, ವಂದನೆಗಳನ್ನ ಸಲ್ಲಿಸ್ತಿದ್ದೇನೆ. ತುಂಬಾ ಸಂತೋಷವಾಗಿದೆ. ಎಲ್ಲರಿಗೂ ನಮಸ್ಕಾರವನ್ನ ಈ ಮೂಲಕ ನಾನು ಸಲ್ಲಿಸ್ತಿದ್ದೇನೆ. ನಮ್ಮ ಅಧ್ಯಕ್ಷರು ಹೇಳಿದಂತೆ ಹಿರಿಯ ಲೇಖಕಿಯರನ್ನು ನೋಡುವ, ಅವರ ಮಾತುಗಳನ್ನು ಕೇಳುವ ಅವಿಸ್ಮರಣೀಯ ಕಾರ್ಯಕ್ರಮಗಳನ್ನು ಹೀಗೆ ಹಮ್ಮಿಕೊಳ್ಳುತ್ತಿರುವ ಅಧ್ಯಕ್ಷರ ನಿರಂತರ ಉತ್ಸಾಹದ ಫಲವೂ ಇದು ಅಂತ ನಾನು ಹೇಳ್ತಾ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ವಂದನಾರ್ಪಣೆಯ ನಂತರ ನಾವು ಮಾತಾಡೋದು ಯಾವ್ದಾರು ಇದ್ರೆ ಇಟ್ಕೊಳ್ಳೋಣ. ಆದ್ರಿಂದ ಈಗ ವಂದನಾರ್ಪಣೆಯ ಕೊನೆಯ ಕಾರ್ಯಕ್ರಮ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಸುನಂದಾ ಮುರಳೀಧರ್ ಅವರು ವಂದನಾರ್ಪಣೆಯನ್ನು ಮಾಡಲಿದ್ದಾರೆ. ಆ ನಂತರ ನಿಮ್ಮ ಏನಾದ್ರೂ ಮಾತುಕತೆ ಇದ್ರೆ ಮಾತಾಡ್ಬಹುದು. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಅಲ್ಲ? ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಈ ಸಾಹಿತ್ಯ ಮಂಥನ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ತಮ್ಮ ಬಿಡುವಿಲ್ಲದ ಚಟುವಟಿಕೆಗಳನ್ನು ಬದಿಗಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಮಾತು ಹಾಗೂ ಕೃತಿಗಳ ಮೂಲಕ ನಮಗೆ ಸ್ಫೂರ್ತಿ ಮೂಡಿಸಿದೆಯ ಹಿರಿಯ ಲೇಖಕಿ ಶ್ರೀಮತಿ ಮಂಗಳಾ ಸತ್ಯನ್ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ನಮನಗಳು. ಶ್ರೀಮತಿ ಮಂಗಳಾ ಸತ್ಯನ್ ಅವರ ಕಾದಂಬರಿಗಳ ಕುರಿತು ಬಹಳ ಅಚ್ಚುಕಟ್ಟಾಗಿ ಮಂಡನೆ ಮಾಡಿದ ಲೇಖಕಿ ಶ್ರೀಮತಿ BR ನಾಗರತ್ನ ಮತ್ತು ಅವರ ಇತರ ಸಾಹಿತ್ಯ ಕೃತಿಗಳ ಕುರಿತು ಪ್ರಬಂಧ ಮಂಡಿಸಿದ ಲೇಖಕಿ ಶ್ರೀಮತಿ ವಾಣಿ ಸುಬ್ಬಯ್ಯರವರಿಗೆ ಹೃತ್ಪೂರ್ವಕ ವಂದನೆಗಳು. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವನಮಾಲಾ ಸಂಪತ್ ಕುಮಾರ್ ಅವರು ಇಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಮಗೆ ಮತ್ತಷ್ಟು ಸ್ಫೂರ್ತಿ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನನ್ನ ನಮನಗಳು. ಪ್ರೇಕ್ಷಕರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀಮತಿ ಗಿರಿಜಾ ರಾವ್,
ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ರೇಣುಕಾ ದೇಸಾಯಿ ಹಾಗೂ ನಿರೂಪಿಸಿದ ನಾಗರತ್ನ ಚಂದ್ರಶೇಖರ್, ಶ್ರೀಮತಿ ಮಂಗಳಾ ಸತ್ಯಂಗರವರನ್ನು ಪರಿಚಯಿಸಿದ ಚಂದ್ರಶೇಖರ್, ಶ್ರೀಮತಿ ಸರಸ್ವತಿ ನಟರಾಜ್ ಅವರು ಎಲ್ಲರಿಗೂ ನನ್ನ ನಮನಗಳು. ಶ್ರೀಮತಿ ಬಿ ಆರ್ ಸತ್ಯೇಂದ್ರ ಅವರನ್ನು ಪರಿಚಯಿಸಿದ ಗಿರಿಜಾ ರಾಜ್ ಅವರು, ವಾಣಿ ಸುಬ್ಬಯ್ಯನವರವರಿಗೂ, ರೇಣುಕಾ ದೇವಿಯವರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಏನೇ ಪೂರ್ವ ಸಿದ್ಧತೆಗಳು ಇದ್ದರೂ ಕಾರ್ಯಕ್ರಮದ ಯಶಸ್ಸಿಗೆ ಸಾಹಿತ್ಯಾಸಕ್ತರಾದ ಪ್ರೇಕ್ಷಕರು ಬಹಳ ಮುಖ್ಯ ಮತ್ತು ಅವರು ಕಾರಣವಾಗಿರ್ತಾರೆ ಕೂಡ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ತಮ್ಮ ಎಲ್ಲರಿಗೂ ಕೂಡ ಗೌರವಪೂರ್ವಕವಾದ ವಂದನೆಗಳು. ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೂ, ತಾಂತ್ರಿಕ ನೆರವನ್ನು ನೀಡುತ್ತಿರುವ ಗುರು ಅವರಿಗೂ ನನ್ನ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸುನಂದಾ ಮುರಳೀಧರ್ ಅವರೇ. ಈಗ ಮುಕ್ತ ಮಾತುಕತೆ ಆಫ್ ದ ರೆಕಾರ್ಡ್. ಯಾರು ಬೇಕಾದ್ರೂ